ದಿಸ್ ಇಸ್ ಅಗ್ರಿಕಲ್ಚರ್ ಇಸ್ ಆಲ್ವೇಸ್ ಹಾಟ್ ಟಾಪಿಕ್. ಎನ್ವೈರನ್ಮೆಂಟ್ ಹೆಂಗೆ ನಮಗೆ ಎನ್ವೈರನ್ಮೆಂಟ್ ಹಂಗೆ ಅಗ್ರಿಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್, ಕೃಷಿ. ಓಕೆ, ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಲಿಂಕ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ಬನ್ನಿ, ನಾನು ಹಾಗಾದ್ರೆ 1 ಇಯರ್ ಕರೆಂಟ್ ಅಫೇರ್ ಏನೇನಾಗಿದೆ, ಏನ್ ಡೆವಲಪ್ಮೆಂಟ್ ಆಗಿದೆ, ಯಾವ್ದಾದ್ರು ನ್ಯೂಸ್ ಅಲ್ಲಿ ಇದೆಯಾ, ಎಸ್ಪೆಷಲಿ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ ನಿಮಗೆ. ಈ ನ್ಯಾನೋ ಯೂರಿಯಾ, ನ್ಯಾನೋ DAP ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ನ್ಯಾನೋ ಯೂರಿಯಾ ಇದೆಯಲ್ಲ, ನ್ಯಾನೋ ಯೂರಿಯಾ ಮತ್ತೆ ಇನ್ನೊಂದು ನ್ಯಾನೋ DAP ಬರುತ್ತೆ. ಇದೆರಡು ವೆರಿ ಇಂಪಾರ್ಟೆಂಟ್ ನಮಗೆ ಫರ್ಟಿಲೈಸರ್ಸ್ಗಳು, ರಸಗೊಬ್ಬರಗಳು. ಇದು ನ್ಯಾನೋ ಅಂತಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿದೆ ನ್ಯಾನೋ ಯೂರಿಯಾ ಈಗ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರಗಳಲ್ಲೂ ಕೂಡ ಲಭ್ಯವಾಗಿದೆ. ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಸರ್, ನಮ್ಗೆ ದೇಶದಲ್ಲಿ ಕೇಳ್ಬೋದು, ದೇಶದಲ್ಲಿ ಅತ್ಯಂತ ಹೆಚ್ಚು ಭಾರತದ ದೇಶದಲ್ಲಿ ಅತ್ಯಂತ ಹೆಚ್ಚು ಯಾವುದು ಯೂಸ್ ಆಗೋದು ರಸಗೊಬ್ಬರ ಅಂದ್ರೆ ಯೂರಿಯಾ ಫಸ್ಟ್, ನೆಕ್ಸ್ಟ್ DAP, ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಕರಿತೀವಿ. ಅದ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ಈ ನ್ಯಾನೋ ಯೂರಿಯಾ ಅಂತಕ್ಕಂಥದ್ದು ಸಾರಜನಕ ಗೊಬ್ಬರ, ಒಂದು ರೀತಿಯ ಸಾರಜನಕ ಗೊಬ್ಬರ. ನ್ಯಾನೋ ಕಣಗಳಿಂದ ರೂಪಿಸಲ್ಪಟ್ಟಿರ್ತಕ್ಕಂಥದ್ದು. ಗಾತ್ರ 20 ರಿಂದ 50 ನ್ಯಾನೋಮೀಟರ್ಗಳಷ್ಟಿರುತ್ತೆ. ನ್ಯಾನೋ ಅಂದ್ರೆ ಗೊತ್ತಿಲ್ಲ, 10⁻⁹ ಅಲ್ವಾ. ಈ ಸಣ್ಣ ಗಾತ್ರವು ಅದರ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿಸುತ್ತೆ, ಅದರ ಎಫಿಷಿಯನ್ಸಿ, ದಕ್ಷತೆನ ಹೆಚ್ಚಿಸುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಇದನ್ನ ಭಾರತೀಯ ರೈತರ ರಸಗೊಬ್ಬರ ಸಹಕಾರ ಸಮಿತಿ ಇಫ್ಕೋ ಏನಿದೆ, ಇದನ್ನ ಸಾಂಪ್ರದಾಯಿಕ ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು ಹೇಳಿದೆ ಕೂಡ, ಉತ್ಪಾದಿಸ್ತಾ ಕೂಡ ಇದೆ. ಇಫ್ಕೋ ಬಗ್ಗೆ ಕೇಳ್ಬೋದು ನೋಡಿ, ಕೇಳ್ತಾನೆ ಇಫ್ಕೋ ಮತ್ತೆ ನಫೇಡ್ ಇವೆಲ್ಲ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ನಿಮಗೆ GK ಗಳಲ್ಲಿ ಬರುತ್ತೆ, ಇದ್ರ ಬಗ್ಗೆ ಕೇಳಬಹುದು. ಅಫಿಡಿಯಾ ಅಂತ ಇನ್ನೊಂದು ಬರುತ್ತೆ, ಈ ಆರ್ಗನೈಸೇಷನ್ ಬಗ್ಗೆ ಕೇಳಬಹುದು. ಓಕೆ, ಬಟ್ ಇಲ್ಲಿ ಏನಾಗಿದೆ, ನಾವು ಸಾಂಪ್ರದಾಯಿಕ ಯೂರಿಯಾ ಕೆಲ 25% ದಕ್ಷತೆ ಹೊಂದಿದ್ರೆ ಹೆಚ್ಚಿನ ಸಾರಜನಕ ಪರಿಸರದಲ್ಲಿ ನಮಗೆ ಹಾಳಾಗ್ತಾ ಇತ್ತು. ಅಂದ್ರೆ ನೀವು ಸಾಂಪ್ರದಾಯಿಕ ಯೂರಿಯಾದ ಒಂದು ಪೌಡರ್ ತರ ಏನು ನೀವು ರಸಗೊಬ್ಬರ ಹಾಕ್ತಾ ಇದ್ರಲ್ಲ, ಅದು ಒಂದ್ ರೀತಿ ಹರಳಗಂಗೆ, ಅದೇನಾಗ್ತದೆ ಅಂದ್ರೆ 25% ಅಷ್ಟು ಯುಟಿಲೈಸ್, ಇನ್ನೆಲ್ಲ ಬೇರೆ ರೀತಿ ಹಾಳಾಗ್ತಾ ಇತ್ತು. ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ಕೋ ಬಗ್ಗೆ ಮಾತಾಡ್ತೀನಿ ಫಸ್ಟ್. ಇಲ್ಲೇ ಕೊಟ್ಟಿದ್ದೀನಿ ನೋಡಿ. ಇಫ್ಕೋ ಅಂದ್ರೆ ಏನು? ಭಾರತೀಯ ರೈತ ರಸಗೊಬ್ಬರ ಸಹಕಾರ ಸಮಿತಿ, ಇಂಗ್ಲಿಷ್ ಅಲ್ಲಿ ಇಂಡಿಯನ್ ಫಾರ್ಮರ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಒನ್ ಆಫ್ ದ ವರ್ಲ್ಡ್ ಲಾರ್ಜೆಸ್ಟ್ ಕೋಆಪರೇಟಿವ್ ಸೊಸೈಟಿ. ಕೇಳ್ತಾನೆ, ಕೋಆಪರೇಟಿವ್ ಕೂಡ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಇದು. 1967ರಲ್ಲಿ ಇದನ್ನ ತರಬೇಕು ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಿದ್ದು. ನ್ಯೂ ಡೆಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಸರ್. ಇದು ಇಂಟ್ರೊಡಕ್ಷನ್ ಆಫ್ ನ್ಯಾನೋ ಯೂರಿಯಾ, ನ್ಯಾನೋ DAP ಇಂಥದ್ದುಗಳನ್ನ, ನ್ಯೂಟ್ರಿಯೆಂಟ್ಸ್ ನ ಎಫಿಷಿಯನ್ಸಿ ಬಗ್ಗೆ ಈ ತರ ರಿಸರ್ಚ್ ಮಾಡ್ತಾ ಇರತ್ತೆ, ಇದನ್ನ ತರ್ತಾ ಇರತ್ತೆ. ಇನ್ನು ನ್ಯಾನೋ ಯೂರಿಯಾದ ಪ್ರಯೋಜನಗಳ ಬಗ್ಗೆ ತಗೊಳ್ಳೋಣ. ನ್ಯಾನೋ ಯೂರಿಯಾ ನಾವು ಉತ್ಪಾದನೆ ಮಾಡಕ್ಕೆ ಕಮ್ಮಿ ಎನರ್ಜಿ ಬೇಕು, ಕಮ್ಮಿ ಶಕ್ತಿ ಬೇಕು, ಪರಿಸರ ಸ್ನೇಹಿ ಆಯ್ತಲ್ವಾ. ಕಡಿಮೆ ಶಕ್ತಿಯನ್ನು ಬಳಸೋದ್ರಿಂದ ಪರಿಸರ ಸ್ನೇಹಿ ಆಗುತ್ತೆ ಇದು, ಅಲ್ವಾ ಸರ್. ಹೆಚ್ಚಿನ ಪೋಷಕಾಂಶಗಳ ಬಳಕೆಯ ದಕ್ಷತೆ, ನ್ಯಾನೋ ಯೂರಿಯಾದಲ್ಲಿ 80% ಹೆಚ್ಚು ಬೆಳೆಗಳು ಹೀರ್ಕೊಳ್ತವೆ. ಬೆಳೆಗಳು 80% ಅಷ್ಟು ಆ ಗೊಬ್ಬರದ ಇದನ್ನ, ಅದರಲ್ಲಿ 25% ಇದೆ, ಇದು 80% ಹೀರ್ಕೊಳ್ಳುತ್ತೆ. ಮತ್ತೆ ಕಡಿಮೆ ಸಬ್ಸಿಡಿ ಹೊರೆ. ಇದನ್ನ ಯುಟಿಲೈಸ್ ಮಾಡೋದು ನ್ಯಾನೋ ಅಂದ ತಕ್ಷಣ ಸ್ವಲ್ಪ ಹಾಕಿದ್ರೆ ಸಾಕು, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರತ್ತಲ್ವ ಸರ್. ಹಾಗಾಗಿ ಇದನ್ನ ಸ್ವಲ್ಪ ಯೂಸ್ ಮಾಡಬಹುದು. ಹಾಗಾಗಿ ವೆಚ್ಚ ಕೂಡ ಕಮ್ಮಿ ಇರುತ್ತೆ, ಉತ್ಪಾದನೆ ಮತ್ತೆ ಸಬ್ಸಿಡಿ ಹೊರೆನೂ ಕಮ್ಮಿ ಆಗುತ್ತೆ, ಕಡಿಮೆ ಪರಿಸರ ಪರಿಣಾಮ ಅಲ್ವಾ. ಇದು ಬೇಗ ಏನಾಗುತ್ತೆ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಎಲ್ಲಾ ಕಡೆ ಬೇಗ ಹೋಗುತ್ತೆ. ಬೇರೆ ಬೇರೆ ಕಡೆ ಅನ್ಯುಟಿಲೈಸ್ಡ್ ಆಗದೆ ಇರತಕ್ಕಂಥದ್ದು, ನಾವು ಮಣ್ಣು ಮಾಲಿನ್ಯ, ನೀರು ಏನಾಗುತ್ತೆ, ಇಂಥದ್ದನ್ನ ತಗ್ಗಿಸ್ಬೋದು. ನಾವು ಎಷ್ಟು ಬೇಕು ಅಷ್ಟೇ ಗಿಡಗಳಿಗೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಉದ್ದೇಶಿತ ಪೋಷಕಾಂಶಗಳ ವಿತರಣೆ, ಬೇಗ ಪೋಷಕಾಂಶಗಳು ಹೀರ್ಕೊಳ್ಳುತ್ತೆ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಹೀರ್ಕೊಳ್ಳುತ್ತೆ. ನ್ಯಾನೋ ಪಾರ್ಟಿಕಲ್, ಸಣ್ಣ ಪಾರ್ಟಿಕಲ್ ಅಂದ್ರೆ ಬೇಗ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಹೀರ್ಕೊಳ್ತವೆ ಗಿಡಗಳು, ಮಣ್ಣು ಎಲ್ಲಿ ಬೇಕಲ್ಲಿ ಹೀರ್ಕೊಳ್ತವೆ. ಇದರಲ್ಲೂ ಎಲ್ಲದರಲ್ಲೂ ಕೂಡ ಅಡ್ವಾಂಟೇಜಸ್ ಇರುತ್ತೆ, ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಪ್ರಮುಖವಾಗಿ ಈ ಸಾರಜನಕ ಗೊಬ್ಬರಗಳಿಗೆ ಹೋಲಿಸಿದ್ರೆ, ಸಾಂಪ್ರದಾಯಿಕವಾಗಿ ನಾವೇನು ಯೂಸ್ ಮಾಡ್ತೀವಿ, ಗೊಬ್ಬರದ ದೊಡ್ಡ ದೊಡ್ಡ ಚೀಲಗಳ ತಗೊಂಡೋಗಿ ಏನು ಯೂಸ್ ಮಾಡ್ತೀವಿ, ಅದಕ್ಕೆ ಹೋಲಿಸ್ಕೊಂಡ್ರೆ ಇದರಿಂದ ಇಳುವರಿ ಇದೆಯಲ್ಲ, ಅಕ್ಕಿ ಗೋಧಿಯಲ್ಲಿ ಸ್ವಲ್ಪ ಕಡಿಮೆ ಇಳುವರಿ ನೋಡಿದೀವಿ. ಮತ್ತೆ ಆ ಪ್ರೋಟೀನ್ ಸಿಂಥಸಿಸ್ ಇರತ್ತಲ್ಲ, ಆ ಪ್ರೋಟೀನ್ ಸಿಂಥಸಿಸ್ ಇದರಲ್ಲಿ ಜಾಸ್ತಿ ಆಗಲ್ಲ ಈ ನ್ಯಾನೋ ಯೂರಿಯಾ ಯೂಸ್ ಮಾಡಿದ್ರೆ. ಒಂದಷ್ಟು ನೆಗೆಟಿವ್ ಇದೆ, ಅದು ಬಿಟ್ರೆ ಪಾಸಿಟಿವ್ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನು ನ್ಯಾನೋ DAP ಬಗ್ಗೆ ಮಾತಾಡ್ಬಿಡ್ತೀನಿ. ಇವಾಗ ಇದನ್ನ ಮಾತಾಡ್ತಾ ಇರೋದ್ರಿಂದ, ದಿಸ್ ಈಸ್ ಭಾರತದ ಅತ್ಯಂತ 2ನೇ ಹೆಚ್ಚು ವ್ಯಾಪಕವಾಗಿ ಬಳಸುವ ರಸಗೊಬ್ಬರ. DAP ಅಂದ್ರೆ ಡೈ ಅಮೋನಿಯಂ ಫಾಸ್ಫೇಟ್ ಅಂತ ಕರಿತೀವಿ. ಏನ್ ಸರ್? ಡೈ ಅಮೋನಿಯಂ ಫಾಸ್ಫೇಟ್. ಇದು 2023 ಭಾರತೀಯ ರೈತ ರಸಗೊಬ್ಬರ ಸಹಕಾರ ಇಂದ ಪ್ರಾರಂಭಿಸಲಾಯಿತು, ಇಫ್ಕೋ ಇಂದ. ಇಫ್ಕೋ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇದರಲ್ಲಿ 8% ಸಾರಜನಕ ಇರುತ್ತೆ, ನೈಟ್ರೋಜನ್, 16% ಫಾಸ್ಫರಸ್ ರಂಜಕ ಇರುತ್ತೆ, 8% ನೈಟ್ರೋಜನ್ ಇರುತ್ತೆ, ನೈಟ್ರೋಜನ್, 16% ಫಾಸ್ಫರಸ್ ಇರುತ್ತೆ. ಓಕೆ, ಫೈನ್. ಇದು ಕೂಡ ದ್ರವ ಗೊಬ್ಬರವಾಗಿದ್ದು ನ್ಯಾನೋ DAP ಕೂಡ ನಿಮಗೆ ಇಲ್ಲಿ ಹೀರಿಕೊಳ್ಳುವ ದಕ್ಷತೆಯನ್ನು ಹೆಚ್ಚಿಸುತ್ತೆ ಇದು ಕೂಡ. ಮತ್ತೆ ಇದರಲ್ಲಿ
ಫಾಸ್ಫರಿಕ್ ಆಮ್ಲ ಅಮೋನಿಯಾ ಪ್ರತಿಕ್ರಿಯಿಸುವ ಮೂಲಕ DAP ನ ಉತ್ಪಾದನೆ ಮಾಡೋದು. ಓಕೆ, ಅಮೋನಿಯಾ ಮತ್ತೆ ಫಾಸ್ಫರಿಕ್ ಆಮ್ಲಗಳನ್ನ ಮಿಕ್ಸ್ ಮಾಡಿ ಇದು ನ್ಯಾನೋ DAP ನ ಯೂಸ್ ಮಾಡ್ತೀವಿ. ಇದು ಪ್ರಮುಖವಾದ ಪ್ರಯೋಜನ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಹೈ ಎಫಿಷಿಯನ್ಸಿ, ಹೆಚ್ಚಿನ ದಕ್ಷತೆ ಇರುತ್ತೆ. ಇದು ಕಣಗಳು, ಇದು ಸಣ್ಣ ಸಣ್ಣ ಕಣಗಳೇನಿರುತ್ತಲ್ಲ 100 ನ್ಯಾನೋಮೀಟರ್ಗಳಿಗಿಂತ ಚಿಕ್ಕದಾಗಿರುತ್ತೆ. ಹಾಗಾಗಿ ಬೀಜ ಸಸ್ಯದಲ್ಲಿ ಇದು ಹೀರ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ವೆಚ್ಚ ಪರಿಮಾಣ, ವೆಚ್ಚ ನೋಡಿ ವೆರಿ ಇಂಪಾರ್ಟೆಂಟ್ ಸರ್. 500 ಮಿಲಿಲೀಟರ್ ಬಾಟ್ಲಿ ತಗೊಂಡ್ರೆ 50 kg ಚೀಲಕ್ಕೆ ಸಮ. ಇದು 500 ಮಿಲಿಲೀಟರ್ ಅಂದ್ರೆ ಹಾಫ್ ಲೀಟರ್ ಬಾಟಲ್, ಹಾಫ್ ಲೀಟರ್ ತಗೊಂಡ್ರೆ 500 kg ನೀವು ಸಾಂಪ್ರದಾಯಿಕ DAP ಯೂಸ್ ಮಾಡ್ತೀವಲ್ಲ ಚೀಲಗಳು, ಅದಕ್ಕೆ ಸಮವಾಗಿದೆ. ಮತ್ತೆ ಇದರ ಬೆಲೆ ನೋಡಿ, ಇದು 500 ಹಾಫ್ ಲೀಟರ್ಗೆ 600 ರೂಪಾಯಿ ಅಷ್ಟೇ. ಚೀಲ ತಗೊಂಡ್ರೆ ನೀವು ಅದು 1350 ರೂಪಾಯಿ ಆಗತ್ತೆ. ಹಾಗಾಗಿ ವೆಚ್ಚ ಪರಿಣಾಮಕಾರಿತ್ವವಾಗಿದೆ. ಕೃಷಿ ರೈತರಿಗೆ ಅನುಕೂಲ, ಹಗುರವಾಗಿರುತ್ತೆ, ತಗೊಂಡೋಗ್ಬೋದು ಕೈಲಿ. ಬೃಹತ್ ಗಾತ್ರದ 50 kg ಚೀಲಗಳನ್ನು ತಗೊಳ್ಳೋ ನೆಸಿಟಿ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ 500 ಇದು 50 kg, 500 ಅಲ್ಲ 50 kg, ಹಾಫ್ ಲೀಟರ್ ಬಾಟ್ಲು 50 kg ಚೀಲಕ್ಕೆ ಸಮ. ಓಕೆ, ಆಮದುಗಳಲ್ಲಿ ಕಡಿತ ನೋಡಿ. ನಾವು ಯಾವಾಗ ರಸಗೊಬ್ಬರಗಳನ್ನು ಜಾಸ್ತಿ ಬೆಳೆಸ್ತಾ ಇದೀವಿ, ಈ ನ್ಯಾನೋ ಬಂದಿರೋದ್ರಿಂದ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಬಂದಿರೋದ್ರಿಂದ, ಮತ್ತೆ ಸಣ್ಣ ಸಣ್ಣ ಪಾರ್ಟಿಕಲ್ ಅಲ್ಲಿ ಬಂದಿರೋದ್ರಿಂದ ನಾವು ನಮ್ಮಲ್ಲೇ ತಯಾರಿಸಬಹುದು. ಮತ್ತೆ ಈ ಬೇರೆ ಸಾಲಿಡ್ ಪಾರ್ಟಿಕಲ್ ಆದಾಗ ಏನಾಗುತ್ತೆ, ತುಂಬಾ ಜನ ಜಾಸ್ತಿ ಯೂಸ್ ಮಾಡ್ತಾರೆ, ಗೊಬ್ಬರ ಬೆಳೆಯಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಹಾಗೇನಾಗುತ್ತೆ, ಈ ತರ ಸಾಂಪ್ರದಾಯಿಕ ಗೊಬ್ಬರಗಳು, ನಾವು ರಾಸಾಯನಿಕ ಗೊಬ್ಬರಗಳನ್ನ ಆಮದು ಮಾಡ್ಕೊಳ್ಳುವಂತ ಸ್ಥಿತಿಗೆ ಬಂದಿದ್ವಿ. ಸೊ ಅದನ್ನ ನಾವು ಇದರಿಂದ ತಡೆಯಬಹುದು, ಆಮದುಗಳಲ್ಲಿ ಕಡಿತ ಮಾಡಬಹುದು. ಮತ್ತೆ ಇದು ನಮ್ಮ ದೇಶದಲ್ಲೇ ಗುಜರಾತ್ನ ಕಲೋಲ್ ಸ್ಥಾವರದಲ್ಲಿ ಇದನ್ನ ನ್ಯಾನೋ DAP ನ ಉತ್ಪಾದಿಸ್ತಾ ಇದ್ದಾರೆ. ಹಂಗಾಗಿ ಇದರ ಪ್ರಯೋಜನ ಕೂಡ ಅಷ್ಟೇ ಚೆನ್ನಾಗಿದೆ. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಇದರಲ್ಲಿ ಏನಿದೆ, ವಾಟ್ ಈಸ್ ದಿಸ್, ಇದರ ಒಂದು ಅಡ್ವಾಂಟೇಜಸ್ ಇವೆಲ್ಲ ನೀವು KS ಅಲ್ಲೂ ಕೂಡ ಬರೀಬಹುದು. ಇನ್ನು ಕಸ್ತೂರಿ ಕಾಟನ್ ಬಗ್ಗೆ ನೋಡಿ, ಬ್ರ್ಯಾಂಡ್ ಇದು ಕಸ್ತೂರಿ ಅಂತಕ್ಕಂಥದ್ದು ನಮ್ಮ ಭಾರತದ ಕಾಟನ್ಗೆ ಬ್ರ್ಯಾಂಡ್. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಚೈನಾ ಈಗ ಟೆಕ್ಸ್ಟೈಲ್ ಇಂದ ಸ್ವಲ್ಪ ಹೊರಗೆ ಬಂದಿದೆ, ಅವರು ಬೇರೆ ಉದ್ಯಮಗಳು ನೋಡ್ಕೋತಾ ಇದ್ದಾರೆ. ಹಾಗಾಗಿ ಈಗ ಬಾಂಗ್ಲಾದಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಇದರಿಂದ, ಬಾಂಗ್ಲಾದಲ್ಲೂ ಟೆಕ್ಸ್ಟೈಲ್ ಚೆನ್ನಾಗಿದೆ. ಸೊ ಅವ್ರಕ್ಕಿಂತ ನಮ್ಮಲ್ಲೂ ಇದೆಯಲ್ಲ, ನಾವು ಬಾಂಗ್ಲಾದೇಶಕ್ಕಿಂತ ಹೆಚ್ಚು ಯುಟಿಲೈಸ್ ಮಾಡ್ಕೋಬೇಕು, ಪರಿಸ್ಥಿತಿಯನ್ನು ಯುಟಿಲೈಸ್ ಮಾಡ್ಕೊಂಡು ನಾವು ಟೆಕ್ಸ್ಟೈಲ್ ಅಲ್ಲಿ ಮುಂದೆ ಬರ್ಬೋದು ಅಂತ ಹೇಳಿ. ಸೊ ಹಾಗಾಗಿ ಭಾರತದ ಮತ್ತು ಡೂಪ್ಲಿಕೇಟ್ ಎಲ್ಲ ಮಾಡ್ತಾ ಇದ್ರು. ಹಂಗಾಗಿ ಭಾರತದ ಯಾವುದು ಅಂತ ಕಂಡುಹಿಡಿಯಬೇಕು ಅಂದ್ರೆ ನಾವು ಕಸ್ತೂರಿ ಅಂತಕ್ಕಂಥದ್ದು ಒಂದು ಬ್ರ್ಯಾಂಡ್ ಮಾಡಿದ್ದಾರೆ. ಇದಕ್ಕೆ QR ಕೋಡ್ ಇರುತ್ತೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಇದನ್ನ ಹತ್ತಿ ಜವಳಿ ರಫ್ತು ಪ್ರಚಾರ ಮಂಡಳಿ, ಕಾಟನ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತ ಏನಿದೆಯಲ್ಲ, ಇದು ಅನುಷ್ಠಾನ ತಂದಿರ್ತಕ್ಕಂಥವ್ರು. ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಕೇಳಿದಾನೆ, ನಮ್ಮ ಕಾಟನ್ ಬ್ರ್ಯಾಂಡ್ ಯಾವುದು, ಕಸ್ತೂರಿ ಕಾಟನ್ ಅಂತ ಹೇಳಿ. ಓಕೆ, ಇದರಲ್ಲಿ ಈಗ ಇನ್ನೂ ಕೇಳ್ಬೋದು ನಿಮ್ಗೆ, ಟ್ಯಾಗ್ ಲೈನ್ ಏನು, ದ ಸ್ಪಿರಿಚುಯಲ್ ಫೈಬರ್, ಸಾಫ್ಟರ್, ಸ್ಟ್ರಾಂಗರ್, ಪ್ಯೂರರ್ ಅಂತ ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ನಾವು ಯಾವ್ದು ಬೇಡ ಅನ್ಕೋತೀವಿ ಇಂಥದ್ದೇ ನಿಮಗೆ GK ಕೇಳಬಹುದು ಪೇಪರ್ ಅಲ್ಲಿ, ಅಥವಾ ನೀವು AO ಎಕ್ಸಾಮ್ ಅಲ್ಲಿ ಪ್ರಿಪೇರ್ ಆಗ್ತಾರೆ, ಅಲ್ಲಿ ನಿಮಗೆ ಪೇಪರ್ 2 ಕೇಳಬಹುದು, ಎಲ್ಲಿ ಬೇಕಾದ್ರೂ ಕೇಳಬಹುದು. ಹಂಗಾರೆ ಇದನ್ನ ನಾವು ಡೂಪ್ಲಿಕೇಟ್ ಮಾಡಲ್ವಾ, ಬೇರೆ ದೇಶಗಳು ಮಾಡಬಹುದು. ಹಾಗಾಗಿ ಏನ್ ಮಾಡ್ತೀವಿ ನಾವು, ಇದರಲ್ಲಿ QR ಕೋಡ್ ಆಧಾರಿತ ಪ್ರಮಾಣೀಕರಣವನ್ನ ಮಾಡ್ತಾ ಇದೀವಿ. ಇದರಿಂದ ಗೊತ್ತಾಗುತ್ತೆ ಇದರ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಏನಿದೆ, ಎಲ್ಲಿಂದ ಸಪ್ಲೈ ಆಯ್ತು, ಯಾವ ಚೈನ್, ಎಲ್ಲಿ ಪೂರೈಕೆ, ಎಲ್ಲಿ ಒದಗಿಸಿದ್ರು, ಕಂಪ್ಲೀಟ್ ಏನಾಗುತ್ತೆ ಇನ್ಫಾರ್ಮೇಶನ್ ಇದನ್ನ ಸಿಗುತ್ತೆ. ಹಂಗಾಗಿ ಮೋಸ ಮಾಡಕ್ಕಾಗಲ್ಲ. ನಾವು ಇನ್ನು ಕಾಟನ್ ಟೆಕ್ಸ್ಟೈಲ್ ಪ್ರಮೋಷನ್ ಕೌನ್ಸಿಲ್ ಬಗ್ಗೆ ಮಾತಾಡಬೇಕಾಗತ್ತೆ. ಯಾಕಂದ್ರೆ ಇದನ್ನ ಅನುಷ್ಠಾನ ತಂದಿರತಕ್ಕಂಥ ಸಂಸ್ಥೆ ನಮ್ಮ ಇದು ಕಾಟನ್ ಟೆಕ್ಸ್ಟೈಲ್ ಪ್ರಮೋಷನ್ ಕೌನ್ಸಿಲ್. ಹಂಗಾಗಿ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಕಾಟನ್ ಟೆಕ್ಸ್ಟೈಲ್ ಪ್ರಮೋಷನ್ ಕೌನ್ಸಿಲ್ 1954ರಲ್ಲಿ ಭಾರತ ಸರ್ಕಾರದ ಸ್ಥಾಪಿಸಿದ ಮೊದಲ ಮಂಡಳಿ ಇದು. ಓಕೆ, ಹತ್ತಿಗೋಸ್ಕರ ಇದು ರಫ್ತನ್ನು ಉತ್ತೇಜಿಸುತ್ತೆ, ನಮ್ಮ ಸ್ವಾಯತ್ತತೆ ಬಗ್ಗೆ ಯೋಚನೆ ಮಾಡುತ್ತೆ. ಇದೊಂದು ಲಾಭರಹಿತ ಸಂಸ್ಥೆ, ಯಾಕಂದ್ರೆ ಟೆಕ್ಸ್ಟೈಲ್ ನ ಪ್ರಮೋಷನ್ಸ್ಗೋಸ್ಕರ ಇದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಅಡಿಯಲ್ಲಿ 2000ಕ್ಕಿಂತ ಹೆಚ್ಚು ಕಂಪನಿಗಳು ಸದಸ್ಯತ್ವ ಪಡೆದಿದೆ. ಯಾಕೆ ಸದಸ್ಯತ್ವ ಪಡ್ಕೋಬೇಕು? ಸಹಾಯ ಮಾಡುತ್ತೆ ಸರ್, ಎಲ್ಲಾ ರೀತಿಯಾದ ಎಕ್ಸ್ಪೋರ್ಟ್ ಸಂಬಂಧಪಟ್ಟಂತೆ ಏನ್ ಬೇಕೋ ಆ ಎಲ್ಲ ಸಹಾಯಗಳನ್ನು ಇದು ಮಾಡ್ತಕ್ಕಂಥದ್ದು. ಕೌನ್ಸಿಲ್ ಅಂತಾರಾಷ್ಟ್ರೀಯ ಖರೀದಿದಾರರನ್ನು ಸೂಕ್ತ ಪೂರೈಕೆದಾರರಿಗೆ ಸಂಪರ್ಕಿಸುತ್ತೆ. ಇಂಟರ್ನ್ಯಾಷನಲ್ ಯಾರು ತಗೋತಾರೆ ಅವ್ರಿಗೆ ಮತ್ತೆ ನಮ್ಮ ದೇಶದ ಒಂದು ರಫ್ತು ಮಾಡ್ತಕ್ಕಂಥವ್ರನ್ನ ಒಂದು ಕಮ್ಯುನಿಕೇಶನ್ ಮಾಡ್ಕೊಳ್ತಕ್ಕಂಥ ಕೆಲಸ ಕೂಡ ಮಾಡುತ್ತೆ. ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೌನ್ಸಿಲ್, ನಮ್ಮ ಎಕ್ಸಾಮ್ಸ್ಗೆ ಕೇಳಬಹುದು ನಿಮ್ಗೆ. ನೆಕ್ಸ್ಟ್, ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್, ವೆರಿ ಇಂಪಾರ್ಟೆಂಟ್ ಸರ್, ವೆರಿ ವೆರಿ ಇಂಪಾರ್ಟೆಂಟ್. ಇದು 2817 ಕೋಟಿ ಡಿಜಿಟಲ್ ಮಿಷನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ ಸರ್. 2024ರಲ್ಲಿ 25-26 ಇದನ್ನ ರಾಷ್ಟ್ರವ್ಯಾಪಿ ಅನುಷ್ಠಾನಕ್ಕೆ ತರಬೇಕು ಅನ್ಕೋತಾ ಇದ್ದಾರೆ. ಏನಿದು ಅಂದ್ರೆ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಂದ್ರೆ ನಮ್ಮ ಕಂಪ್ಲೀಟ್ ಅಗ್ರಿಕಲ್ಚರ್ ಡಿಜಿಟಲೀಕರಣ ಮಾಡೋದು. ಡಿಜಿಟಲೀಕರಣ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಸಾಲ ಸೌಲಭ್ಯ ಸಿಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಸರ್ಕಾರಕ್ಕೆ ಸಿಗುತ್ತೆ, ಒಂದು ಡಾಕ್ಯುಮೆಂಟೇಶನ್ಸ್ ಕಮ್ಮಿ ಆಗುತ್ತೆ, ಬೇಗ ಸಾಲ ಸಿಗುತ್ತೆ, ಮತ್ತೆ
ನಾವು ಎಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಸರ್ಕಾರ ಗೊತ್ತಾಗುತ್ತೆ, ಅದಕ್ಕೆ ತಕ್ಕಂತೆ ಬೆಳೆಗಳನ್ನ, ಅದಕ್ಕೆ ತಕ್ಕಂತೆ ಬೀಜಗಳನ್ನ ಉತ್ಪಾದನೆ ಮಾಡಬಹುದು. ಯಾಕಂತಂದ್ರೆ ನಮ್ಗೆ ಹವಾಮಾನಕ್ಕೆ ತಕ್ಕಂತೆ ನಾವು ಬೆಳೆಗಳನ್ನ ಬೆಳಿಬೇಕಾಗತ್ತೆ. ಇವಾಗೆಲ್ಲ ನಿಮ್ಗೆ ಗೊತ್ತಿದೆ ಎಷ್ಟು ತುಂಬಾ ಮಳೆಗಳು ಜಾಸ್ತಿ ಆಗೋದು, ಮಳೆಗಳು ಹವಾಮಾನ ನಿಯಂತ್ರಿತ ಏನೇನ್ ಆಗ್ತಾ ಇದೆ ಬಿಕಾಸ್ ಆಫ್ ಗ್ಲೋಬಲ್ ಏನು ನಮ್ಮ ಒಂದು ಹಸಿರಿ ಇದು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿರೋದ್ರಿಂದ. ಸೊ ಹಂಗಾಗಿ ಇದನ್ನೆಲ್ಲ ನಾವು ಇದರಿಂದ ತಡೀಬಹುದು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ 2 ಪ್ರಮುಖವಾದ ಪಿಲ್ಲರ್ ಇದೆ, 2 ಪಿಲ್ಲರ್ಸ್ ಇರುತ್ತೆ ಸರ್. ಫಸ್ಟ್ ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ನೋಡ್ಬೋಣ ಬನ್ನಿ ಏನು ಅಂತ. ಈ ಉಪಕ್ರಮ ಆಧಾರ್ ಮತ್ತು UPI ನಂತ ಯಶಸ್ವಿ ಆಡಳಿತ ಚೌಕಟ್ಟುಗಳನ್ನ ನಾವೇನು ಆಲ್ರೆಡಿ ಆಧಾರ್ UPI ನ ಆನ್ಲೈನ್ ನಾವೇನ್ ಮಾಡಿದೆ ಆ ಒಂದು ಬೇಸಿಸ್ ಮೇಲೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಯಾವುದಕ್ಕೆ ಡಿಜಿಟಲ್ ಅಗ್ರಿಕಲ್ಚರ್ಗೋಸ್ಕರ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ತಾ ಇದ್ದಾರೆ. ಇದು 25-26 ವೇಳೆಗೆ ರಾಷ್ಟ್ರವ್ಯಾಪಿ ಅನುಷ್ಠಾನಕ್ಕೆ ತರಲಾದ 11 ಕೋಟಿ ರೈತರ ಡಿಜಿಟಲ್ ದಾಖಲಾತಿಯನ್ನ ಇದರಲ್ಲಿ ಸೇರಿಸಬೇಕಷ್ಟರಲ್ಲಿ ಅಂತಕ್ಕಂಥದ್ದು ಟಾರ್ಗೆಟ್ ಕೂಡ ಇದೆ. ಹಂಗಾಗಿ ಕೃಷಿ ಸಚಿವಾಲಯ ಏನ್ ಮಾಡಿದೆ, 19 ರಾಜ್ಯಗಳ ಜೊತೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಒಪ್ಪಂದ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರುತ್ತೆ, MOU ಅಂತ ಕರೀತಾರೆ, ಅದಕ್ಕೆ ಸಹಿ ಕೂಡ ಹಾಕೊಂಡಿದೆ. ಇಲ್ಲಿ ಏನಿದೆ 2 ಪಿಲ್ಲರ್ ಅಂತ ಹೇಳಿದೆ, ಒಂದು ಅಗ್ರಿ ಸ್ಟಾಕ್ ಅಂತ, ಒಂದು ಅಗ್ರಿ ಸ್ಟಾಕ್ ಎಲ್ಲಿದೆ, ಇಲ್ಲಿ ನೋಡಿ ಅಗ್ರಿ ಸ್ಟಾಕ್ ಅಂತ. ಓಕೆ, ಇನ್ನೊಂದು ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ. ಓಕೆ, ಇಲ್ಲಿ ಟೆಕ್ನಾಲಜಿನೂ ಕೂಡ ಯೂಸ್ ಮಾಡ್ಕೋತೀವಿ. ಡಿಜಿಟಲ್ ಮಾಡ್ಬೇಕು, ಟೆಕ್ನಾಲಜಿ ಬೇಕು. ಏನ್ ಟೆಕ್ನಾಲಜಿ ಬೇಕು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರಿಮೋಟ್ ಸೆನ್ಸಿಂಗ್, ಬ್ಲಾಕ್ ಚೈನ್, ಡ್ರೋನ್ಸ್, ರೋಬೋಟ್. ಯಾಕಂದ್ರೆ ಎಲ್ಲ ಮಾಪನಗಳನ್ನು ಮಾಡಬೇಕು, ರೋಬೋಟ್ಗಳು ಬೇಕು. ನಮ್ಮ ಜಿಯೋ ಸ್ಪೇಷಿಯಲ್ಸ್ ಇಂದ ಇಟ್ಕೊಂಡು ಎಲ್ಲಾನು ಡಿಜಿಟಲೀಕರಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಯೂಸ್ ಮಾಡ್ಕೊಂಡು, ರಿಮೋಟ್ ಸೆನ್ಸಿಂಗ್ ಇಂದ ಯೂಸ್ ಮಾಡ್ಕೊಂಡು. ಓಕೆ, ಇಲ್ಲಿ ಅಗ್ರಿ ಸ್ಟಾಕ್ ಇಲ್ಲಿ ನೋಡಿ, ಫಾರ್ಮರ್ ರಿಜಿಸ್ಟ್ರಿ, ವಿಲೇಜ್ ಅಂಡ್, ನಾನು ಇಲ್ಲಿ ತೋರಿಸ್ತೇನೆ, ಐ ವಿಲ್ ಶೋ ಯು. ಮಿಷನ್ ಪ್ರಮುಖ ಅಂಶಗಳಲ್ಲಿ ಅಗ್ರಿ ಸ್ಟಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ, ಓಕೆ, ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಇದೆರಡು ವೆರಿ ಇಂಪಾರ್ಟೆಂಟ್. ಅಗ್ರಿ ಸ್ಟಾಕ್ ಅನ್ನೋದೇನು ಅಂದ್ರೆ ಇಲ್ಲಿ ರೈತರನ್ನ ನೋಂದಣಿ ಮಾಡ್ಕೊಳ್ಳೋದು ಫಸ್ಟ್. ಓಕೆ, ಅದ್ರ ಜೊತೆಗೆ ಅವರ ಒಂದು ಗ್ರಾಮಗಳ ರೆಜಿಸ್ಟರ್ ನೋಡಿ, ರೈತರ ನೋಂದಣಿ 3 ಮೂಲಭೂತ ನೋಂದಣಿಗಳು ಇದರಲ್ಲಿ ಬರುತ್ತೆ. ಒಂದು ರೈತರ ನೋಂದಣಿ, ಭೌಗೋಳಿಕ ಉಲ್ಲೇಖಿತ ಗ್ರಾಮಗಳ ನಕ್ಷೆಗಳು, ಮತ್ತೆ ಬೆಳೆ ಬಿತ್ತನೆ ನೋಂದಣಿ, ಏನ್ ಬೆಳೆ ಬೆಳೀತಾರೆ ಅದರ ನೋಂದಣಿಗಳು. ಇದು ಅಗ್ರಿ ಸ್ಟಾಕ್ ಅಡಿಯಲ್ಲಿ ಬರುತ್ತೆ. ನೋಡಿ, ಇದರಿಂದ ಏನೇನು ಉಪಯೋಗ ನೋಡಿ, ರೈತರ ನೋಂದಣಿ, ಅವರು ಸಾರಿ ಸ್ನೇಹಿತರೆ, ರೈತರ ನೋಂದಣಿಯಿಂದ ಅವ್ರಿಗೊಂದು ವಿಶಿಷ್ಟ ಡಿಜಿಟಲ್ ಗುರುತು ಕೊಡೋದಾಗುತ್ತೆ. ಈಗ ಆಧಾರ್ ಕಾರ್ಡ್ ಗುರುತು ಹೆಂಗಿರುತ್ತೆ ಹಂಗೆ ನಿಮ್ಗೆ ಫಾರ್ಮರ್ ಐಡೆಂಟಿಟಿ ಕಾರ್ಡ್ ಇದೆ, ಒಂದು ಗುರುತು ಕೊಡೋದಾಗುತ್ತೆ. ಇದರಿಂದ ನಿಮ್ಮಲ್ಲಿ ಎಷ್ಟು ಭೂ ಹಿಡಿಯವಳಿದೆ, ಜಾನುವಾರು, ಬೆಳೆ ವಿವರ ಮಾಹಿತಿ, ಜನಸಂಖ್ಯಾ ಮಾಹಿತಿ ಎಲ್ಲ ಕೂಡ ಸಿಗುತ್ತೆ. ಮತ್ತೆ ಭೂ ಉಲ್ಲೇಖಿತ ಗ್ರಾಮ ನಷ್ಟಗಳು ಅಂದ್ರೆ ನಮ್ಮ ಒಂದು ಭೌಗೋಳಿಕ ಡೇಟಾಗಳು, ಜಿಯೋ ಸ್ಪೇಷಿಯಲ್ ಡೇಟಾಗಳನ್ನ ಯೂಸ್ ಮಾಡಿಕೊಂಡು, ಜಿಯೋ ಟ್ಯಾಗ್ಗಳನ್ನ ಮಾಡಿಕೊಂಡು ಅವರ ಭೌತಿಕ ಭೂಮಿ ಸ್ಥಳಗಳನ್ನು ಒಂದು ಸಂಯೋಜಿಸ್ತಕ್ಕಂಥ ನಕ್ಷೆಗಳನ್ನ ರೆಡಿ ಮಾಡ್ತಕ್ಕಂಥದ್ದು. ಅದಕ್ಕೆ ಡ್ರೋನ್ ಯೂಟಿಲೈಸ್ ಮಾಡ್ಕೋಬಹುದು, ಬೇರೆ ಬೇರೆ ಟೆಕ್ನಾಲಜಿ ಯೂಟಿಲೈಸ್ ಮಾಡ್ಕೋಬಹುದು. ಮತ್ತೆ ಬೆಳೆ ಬಿತ್ತನೆ ನೋಂದಣಿ, ನೆಟ್ಟ ಬೆಳೆಗಳಿಗೆ ಪತ್ತೆ ಹಚ್ಚಲು ಮೊಬೈಲ್ ಆಧಾರಿತ ಡಿಜಿಟಲ್ ಬೆಳೆ ಸಮೀಕ್ಷೆಗಳ ಮೂಲಕ ಅದರ ಡೇಟಾಗಳನ್ನ ಸಂಗ್ರಹಿಸಿರ್ತಕ್ಕಂಥದ್ದು. ಅಂದ್ರೆ ಇದ್ರ ನೋಡಿ, ಏನ್ ನಷ್ಟ ಆಗುತ್ತೆ, ಯಾಕೆ ನಷ್ಟ ಆಯ್ತು, ಅವ್ರಿಗೆ ಇನ್ಶೂರೆನ್ಸ್ ಇದೆಯಾ, ಇನ್ಶೂರೆನ್ಸ್ ತಗೊಂಡಿಲ್ಲ, ಏನಕ್ಕೆ ತಗೊಂಡಿಲ್ಲ, ಅದಕ್ಕೆ ಕೊಡಬೇಕು, ಏನು, ಇವೆಲ್ಲ ಡೀಟೇಲ್ಸ್ಗಳು ಸಿಗ್ತವೆ ಸ್ನೇಹಿತರೆ. ಇದು ಡಿಜಿಟಲೀಕರಣ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಲಾಸಸ್ ಕಮ್ಮಿ ಮಾಡ್ಬೋದು, ಇನ್ಕಮ್ ಜಾಸ್ತಿ ಮಾಡೋದು. ಇಷ್ಟೇ ಪ್ರಮುಖ ಫಂಡ ಏನು ಸರ್, ಡಿಜಿಟಲೀಕರಣ ಮಾಡೋದ್ರಿಂದ ಫಾಸ್ಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಫಾಸ್ಟ್ ಆಗುತ್ತೆ, ಯಾವುದೇ ಸಾಲ ಸೌಲಭ್ಯ, ಲಾಸಸ್ ಕಮ್ಮಿ ಆಗುತ್ತೆ, ಮತ್ತೆ ಪ್ರಾಫಿಟ್ ಜಾಸ್ತಿ, ಇನ್ಕಮ್ ಜಾಸ್ತಿ ಮಾಡ್ಬೋದು, ಪ್ರಾಫಿಟ್ ಅಥವಾ ಇನ್ಕಮ್ ಜಾಸ್ತಿ ಮಾಡ್ಬೋದು. ಓಕೆ, ನಷ್ಟಗಳನ್ನ ಕಮ್ಮಿ ಮಾಡ್ಬೋದು ಅಲ್ವಾ. ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅನಲೈಸ್ ಮಾಡಿಕೊಂಡು, ಈಗ ಅವ್ರು ಏನ್ ಬೆಳಿಬೇಕು, ಅವ್ರ ಒಂದು ಕ್ಷೇತ್ರ ಯಾವುದು, ಅಲ್ಲಿ ಮಣ್ಣಿನ ಒಂದು ಪ್ರೊಫೈಲ್ ನಕ್ಷೆಗಳನ್ನ ಸಿದ್ಧಪಡಿಸೋದು. ನೋಡಿ, ಮಣ್ಣಿನ ಪ್ರೊಫೈಲ್ ನಕ್ಷೆಗಳಾಗಿರ್ಬೋದು, ಸಣ್ಣದಿಂದ 1:10,000 ಪ್ರಮಾಣದಲ್ಲಿ 142 ಮಿಲಿಯನ್ ಹೆಕ್ಟೇರ್ ಭೂಮಿಗಳನ್ನ ಒಳಗೊಳ್ಳುವಂತೆ ಟಾರ್ಗೆಟ್ ಇಟ್ಕೊಂಡಿದ್ರೆ ಒಂದು ವರ್ಷಕ್ಕೆ. ಆ ಮಣ್ಣಿನ ಆರೋಗ್ಯಗಳನ್ನ ಅಲ್ಲಿನ ಒಂದು ಸ್ಯಾಂಪಲ್ ತಗೊಂಡು ಮಾಡ್ತಕ್ಕಂಥದ್ದು. ಇದರಿಂದ ಅವ್ರಿಗೆ ಏನ್ ಬೆಳೆ ಬೆಳಿಬಹುದು ಅಂತ ಇನ್ಫಾರ್ಮೇಶನ್ ಕೊಡ್ಬೋದು. ಆಗ ಲಾಸಸ್ ಕಮ್ಮಿ ಆಗುತ್ತೆ, ನಷ್ಟ ಕಮ್ಮಿ ಆಗುತ್ತೆ ಅಲ್ವಾ ಸರ್. ಹಾಗೆ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಅಂತ ಕರಿತೀವಿ. ಅಂದ್ರೆ ಇದ್ರಲ್ಲಿ ಏನಾಗುತ್ತೆ, ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಮಣ್ಣಿನ ಹವಾಮಾನ, ಮಣ್ಣಿನ ಒಂದು ಏನು ಸಾಯಿಲ್ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್, ಹವಾಮಾನ, ಜಲಸಂಪನ್ಮೂಲ ಎಲ್ಲ ಡೇಟಾಗಳನ್ನ ತಗೋಬಹುದು, ನಕ್ಷೆ ಮಾಡ್ಬೋದು, ಬರ ಮತ್ತು ಪ್ರವಾಹಗಳ ಮೇಲ್ವಿಚಾರಣೆ ಮಾಡ್ಬೋದು. ಸೊ ಹಾಗಾಗಿ 2 ಪ್ರಮುಖ ಪಿಲ್ಲರ್, ಒಂದು ಅಗ್ರಿ ಸ್ಟಾಕ್, ಇನ್ನೊಂದು DSS, ಅದನ್ನ ಕೃಷಿ ಡಿಜಿಟಲ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್. ಇದನ್ನ ಮಾಡೋದ್ರಿಂದ ನಮಗೆ ಏನೇನು ಪ್ರಯೋಜನ ಆಗುತ್ತೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಸರ್ಕಾರಿ ಯೋಜನೆಗಳು, ಬೆಳೆ ಸಾಲಗಳು, ಇನ್ಪುಟ್ಗಳಿಗೆ ಪ್ರವೇಶ ಸುಗಮಗೊಳಿಸುತ್ತೆ, ಅವ್ರಿಗೇನು ಬೇಕು ಇನ್ಫಾರ್ಮೇಶನ್ಸ್ ಅದೆಲ್ಲ ಬೇಗ ಸಿಗುತ್ತೆ. ಭೌತಿಕ ದಾಖಲೆಗಳನ್ನು ಕಡಿಮೆ ಮಾಡ್ಬೋದು, ಯಾಕಂದ್ರೆ ಆನ್ಲೈನಲ್ಲಿ ಎಲ್ಲ ದಾಖಲೆಗಳು ಇರ್ತಾವಲ್ಲ. ಬೆಳೆ ಯೋಜನೆ, ಆರೋಗ್ಯ, ಕೀಟ ನಿರ್ವಹಣೆ ಮಾಡ್ಬೋದು, ನೈಜ ಸಮಯದಲ್ಲಿ ರಿಯಲ್ ಟೈಮಲ್ಲಿ ಮಾಡ್ಬೋದು. ನಮ್ಮ ದತ್ತಾಂಶ ವಿಶ್ಲೇಷಣೆ, ಕೃತಕ ಬುದ್ಧಿ ಮತ್ತೆ ದೂರಸ್ಥ ಸಂವೇದನೆ ಅಂದ್ರೆ ರಿಮೋಟ್ ಸೆನ್ಸಿಂಗ್ ಗಳನ್ನ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ನಾವು ಡಿಸಿಷನ್ಗಳನ್ನ ತಗೋಬಹುದು.
ಓಕೆ, ಪಾರದರ್ಶಕವಾಗಿರುತ್ತೆ. ಯಾವುದೇ ರೀತಿಯಾದ ಭ್ರಷ್ಟಾಚಾರವನ್ನು ಕಮ್ಮಿ ಮಾಡಬಹುದು ಡಿಜಿಟಲೀಕರಣ ಮಾಡೋದ್ರಿಂದ. ಇನ್ಪುಟ್ ಮತ್ತು ಕೊಯ್ಲು ನಂತರ ನಿರ್ವಹಣೆಗಳನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ಇದು ರೈತರು ಮತ್ತು ಕೃಷಿಗೆ ಪ್ರಯೋಜನ ಆಗ್ತಕ್ಕಂಥದ್ದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಂತ ಕೇಳಬಹುದು ಎಕ್ಸಾಮ್ ಇದ್ರ ಬಗ್ಗೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ, 21ನೇ ಲೈಫ್ ಸ್ಟಾಕ್ ಸೆನ್ಸಸ್, ಜಾನುವಾರು ಗಣತಿ ಬಗ್ಗೆ. ಇದು ಆಗಿದ್ಯಾ? ಆಗಿಲ್ಲ, ಮಾಡ್ತಾ ಇದ್ದಾರೆ ಜಾನುವಾರು ಗಣತಿ. ಈಗ 2024-25 ಅಕ್ಟೋಬರ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಕ್ಟೋಬರ್ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. 25 ಫೆಬ್ರವರಿ ನಡುವೆ ನಿರ್ಧರಿಸಲಾಗುತ್ತೆ. ಅಂದ್ರೆ ಹೆಚ್ಚು ಕಮ್ಮಿ ಮಾಡಿಲ್ಲ ಫೆಬ್ರವರಿಗೆ, 2 ತಿಂಗಳಲ್ಲಿ ಮಾಡಬಹುದು. ಬರುತ್ತೆ, ಬಂದಾಗ ಅದನ್ನ ಸಪರೇಟ್ ಆಗಿ ಅಪ್ಲೈ ಮಾಡ್ತೀನಿ. ಬಟ್ ಇದು ನ್ಯೂಸ್ ಅಲ್ಲಿ 21ನೇ ಜಾನುವಾರು ಗಣತಿ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಕಂಪ್ಲೀಟ್ ಆಗಿ ಇನ್ನೂ ಆ ರಿಪೋರ್ಟ್ ಬಂದಿಲ್ಲ. ಬಟ್ 20ನೇದು ರೆಡಿ ಇದೆ. 2019 ಆಯ್ತು. ಅಂದ್ರೆ ಅರ್ಥ ಏನು? 5 ವರ್ಷಕ್ಕೊಂದ್ಸಲ ಇದನ್ನ ಮಾಡ್ತಕ್ಕಂಥದ್ದು. ಎಷ್ಟು ಸರ್? 5 years ಒನ್ಸ್ ಮಾಡೋದು, 5 ವರ್ಷಕ್ಕೊಮ್ಮೆ. ಯಾವಾಗ ಸ್ಟಾರ್ಟ್ ಆಯ್ತು? 1919 ಸ್ಟಾರ್ಟ್ ಆಗಿರೋದು ಇದು. 2019 ನಾವು 20ನೇ ಜಾನುವಾರು ಗಣತಿ ಮಾಡಿದೀವಿ. ಓಕೆ, ಇನ್ನು 20ನೇ ಜಾನುವಾರು ಗಣತಿ ಬಗ್ಗೆ ಇನ್ಫಾರ್ಮೇಶನ್ಸ್ ಬೇಕಂದ್ರೆ 1-2 ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಇಲ್ಲಿ. ಕೇಳಲ್ಲ, ಬಟ್ ಅಟ್ ಪ್ರೆಸೆಂಟ್ ನಮ್ಗೆ ಇರೋದೇ 20ನೇ ತನ ಜನಗಣತಿ. ಒಟ್ಟು ಜಾನುವಾರು ಸಂಖ್ಯೆ ಭಾರತದಲ್ಲಿ 535.78 ಮಿಲಿಯನ್ ಇದೆ. ಒಟ್ಟು ಗೋವಿನ ಸಂಖ್ಯೆ ಇನ್ಕ್ಲೂಡಿಂಗ್ ಎಲ್ಲ ಎಮ್ಮೆ, ದನ, ಯಾಕ್ ಎಲ್ಲನೂ ಸೇರಿ 302.79 ಮಿಲಿಯನ್ ಅಷ್ಟಿದೆ. ಒಟ್ಟು ಜಾನುವಾರುಗಳು ಅಂದ್ರೆ ಇದರಲ್ಲಿ ನಿಮಗೆ ಇದು ಗೋವಿನ ಸಂಖ್ಯೆ. ಒಟ್ಟು ಜಾನುವಾರು ಅಂದ್ರೆ ನಿಮಗೆ ಗೋಟ್, ಶೀಪ್ ಎಲ್ಲ ಬಂದ್ಬಿಡುತ್ತೆ. ಅಲ್ಲಿ 535.78 ಮಿಲಿಯನ್ ಅಷ್ಟುಗಳು ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು. ಇನ್ನು ಜಾನುವಾರು ಅಭಿವೃದ್ಧಿಗೆ 2014 ಸ್ನೇಹಿತರೆ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಮಾಡಿದ್ರು. ಅದರಲ್ಲಿ ಜಾನುವಾರುಗಳಾಗಿರ್ಬೋದು, ಓಕೆ, ಕೋಳಿ ತಳಿ ಅಭಿವೃದ್ಧಿ, ಮೇವು ಅಭಿವೃದ್ಧಿ, ನಾವೀನ್ಯತೆ, ಇಂಥದ್ದೆಲ್ಲ ಕೂಡ ಉಪಗ್ರಹಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರೀಯ ಜಾನುವಾರು ಮಿಷನ್ ಕೂಡ 14-15 ತಂದಿದ್ದಾರೆ. ಇನ್ನು ನಾನು ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. 2020ನೇ ಒಂದು ಲೈಫ್ ಸ್ಟಾಕ್ ಏನು ಜಾನುವಾರು ಗಣತಿ ಬಗ್ಗೆ ಕ್ಯಾಟಲ್ ಎಷ್ಟಿತ್ತು ಇಲ್ಲಿದೆ ನೋಡಿ. 19 ಲಾಸ್ಟ್ 2019 ಆಗಿರ್ತಕ್ಕಂಥ 20ನೇ ಒಂದು ಗಣತಿ. 20ನೇ ಗಣತಿ 2019 192.49 ಮಿಲಿಯನ್ ಅಷ್ಟಿದೆ. ಬಫೆಲೋ ಎಷ್ಟಿದೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಶೀಪ್ ಎಷ್ಟಿದೆ, ಗೋಟ್ ಎಷ್ಟಿದೆ, ಪ್ರಮುಖವಾಗಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಒಂದ್ಸರಿ ಸ್ನೇಹಿತರೆ. ಇನ್ನು ಇದು ಡೇಟಾ ಏನಿದೆಯಲ್ಲ 2019 ಸ್ನೇಹಿತರೆ, ಇದನ್ನ ಪಶುಪಾಲಕರ ಡೇಟಾವನ್ನು ಸೇರಿಸಲಾಗಿದೆ ಮೊದಲ ಬಾರಿಗೆ. ಓಕೆ, 2019 20ನೇ ಜಾನುವಾರು ಗಣತಿ ಏನ್ ನಡೀತು ಅದನ್ನ ಫಸ್ಟ್ ಟೈಮ್ ಡಿಜಿಟಲೀಕರಣ ಡಿಜಿಟಲೈಸ್ ಮಾಡಿರ್ತಕ್ಕಂಥದ್ದು. ಇನ್ನು ಈಗ 21ನೇ ಜಾನುವಾರು ಗಣತಿ ಏನ್ ನಡೀತಾ ಇದೆ ಅದನ್ನ ಮೊಬೈಲ್ ಅಪ್ಲಿಕೇಶನ್ ನ ಪರಿಚಯ ಮಾಡಿದೆ. 21ನೇ ಜಾನುವಾರು ಗಣತಿ 21st ಸೆನ್ಸಸ್ ಅಂತ, ಲೈಫ್ ಸ್ಟಾಕ್ ಸೆನ್ಸಸ್ ಅಂತ ಒಂದು ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಇದಷ್ಟು ಪ್ರಮುಖವಾಗಿ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್. ತುಂಬಾ ಡೀಟೇಲ್ ಬೇಕು 20ನೇ ಜನಗಣತಿ ಬೇಕಂದ್ರೆ ಕಮೆಂಟ್ ಮಾಡಬೇಕು, ಅದಕ್ಕೆ ಸಪರೇಟ್ ವಿಡಿಯೋ ಮಾಡೋಣ. ಯಾಕೆ ನಾಟ್ ನೆಸೆಸರಿ, ಇನ್ನೇನು ಸ್ವಲ್ಪ ದಿನದಲ್ಲಿ ಬಿಡ್ತಾರೆ 21ನೇದು ಎಕ್ಸಾಮ್. ಆಗಸ್ಟ್ ಅಲ್ಲಿ ಬಿಟ್ರೆ ಅದನ್ನ ಬೇಕಾದ್ರೆ 21ನೇದು ಅಪ್ಡೇಟೆಡ್ ಮಾಡಬೇಕಾದ್ರೆ. ಈಗ ಒಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ 20ನೇ ಗಣತಿ ಬಗ್ಗೆ. ಪ್ರಮುಖವಾದ ಪಾಯಿಂಟ್ಸ್ಗಳು ಇಲ್ಲೂ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಗ್ಲೋಬಲ್ ಪಲ್ಸಸ್ ಕಾನ್ಫರೆನ್ಸ್ 2024 ವಾರ್ಷಿಕ ಜಾಗತಿಕ ದ್ವಿದಳ ಧಾನ್ಯಗಳ ಸಮ್ಮೇಳನ. ಅದು ಗ್ಲೋಬಲ್, ಪ್ರಾಪಂಚಿಕವಾಗಿ ನಡೆದಿರ್ತಕ್ಕಂಥದ್ದು. ಭಾರತದಲ್ಲಿ ನಡೆಯುತ್ತೆ 2024. ಎಲ್ಲಿ ನಡೀತು? ನವದೆಹಲಿ, ಡೆಲ್ಲಿಲಿ ನಡೀತು ಸ್ನೇಹಿತರೆ. ಡೆಲ್ಲಿಲಿ ನಡೀತು 2024. ಲಾಸ್ಟ್ ಇಯರ್ ಫೆಬ್ರವರಿಲಿ ನಡೆಯಿತು. ಓಕೆ, ಡೆಲ್ಲಿಲಿ ನಡೀತು. ಫೈನ್. ಇದು ಯಾರು ನಡೆಸಿದ್ದು? ನಮ್ಮ ನಫೆಡ್. ಅಗೇನ್ ನಫೆಡ್ ಬಗ್ಗೆ ಕೇಳಬಹುದು. ನಫೆಡ್ 1958 ಸ್ಥಾಪನೆ. ನಫೆಡ್ ಅಂದ್ರೇನು? ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಮತ್ತೆ ನಮ್ಮ ಗ್ಲೋಬಲ್ ಪಲ್ಸಸ್ ಕಾರ್ಪೊರೇಷನ್ ಒಕ್ಕೂಟ ಇದೆ, GPC ಅಂತ, ಜಾಗತಿಕ ದ್ವಿದಳ ಧಾನ್ಯ ಒಕ್ಕೂಟ ಅಂತ. ಇವೆರಡು ಸೇರಿ ಮಾಡಿರ್ತಕ್ಕಂಥದ್ದು ಡೆಲ್ಲಿ ನಡೀತು. ಓಕೆ, ಗ್ಲೋಬಲ್ ಪಲ್ಸಸ್ ದ್ವಿದಳ ಧಾನ್ಯಗಳಿಗೆ ಸಂಬಂಧಪಟ್ಟಂತೆ. ಸೊ ಇದು ನಡೆದಿದೆಯಲ್ಲ, ಇದನ್ನ ಬಗ್ಗೆ ಇದನ್ನಾರು ಕೇಳ್ಬೋದು. ದ್ವಿದಳ ಧಾನ್ಯಗಳ ಬಗ್ಗೆ ಎಷ್ಟು ನಮ್ಮ ಭಾರತದಲ್ಲಿ ಆಗುತ್ತೆ, ಎಕ್ಸ್ಪೋರ್ಟ್ ಎಷ್ಟಾಗುತ್ತೆ, ನಾವು ಎಷ್ಟು ಪರ್ಸೆಂಟೇಜ್ ಕನ್ಸ್ಯೂಮ್ ಮಾಡ್ತೀವಿ, ಎಷ್ಟು ಪ್ರೊಡಕ್ಷನ್ ಮಾಡ್ತೀವಿ, ಹಿಂಗ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಇನ್ನು ಈ GPC ಬಗ್ಗೆ ಮಾತಾಡೋದು, ಜಾಗತಿಕ ದ್ವಿದಳ ಧಾನ್ಯ ಒಕ್ಕೂಟ, GPC ಅಂತ ಏನ್ ಕರಿತೀವಿ, ಅದು ಕೂಡ ಪ್ರಪಂಚದಲ್ಲಿ ಇರ್ತಕ್ಕಂಥ ಒಂದಷ್ಟು ದೇಶಗಳನ್ನ 24 ರಾಷ್ಟ್ರೀಯ ಸಂಘಗಳು, 500ಕ್ಕೂ ಹೆಚ್ಚು ಖಾಸಗಿ ವಲಯದ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥದ್ದು. ದುಬೈಲಿ ಅದರ ಹೆಡ್ ಕ್ವಾರ್ಟರ್ಸ್ ಇದೆ. ಇದು ನಫೆಡ್ ಬಗ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ. ನಫೆಡ್ ಇಸ್ ಅನ್ ಆರ್ಗನೈಸೇಷನ್ ಡೀಲ್ಸ್ ವಿತ್ ಮಾರ್ಕೆಟಿಂಗ್ ಕೋಆಪರೇಟಿವ್. ಇಲ್ಲೇ ಇದೆಯಲ್ಲ ಕಂಪ್ಲೀಟ್ ಫುಲ್ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಂತ ಕರಿತೀವಿ. ಹಾಗಾಗಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಫೆಡರೇಷನ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಇದನ್ನು 1958 ಎಸ್ಟಾಬ್ಲಿಷ್ ಮಾಡಿರೋದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ನ ಅಡಿಯಲ್ಲಿ. ನಫೆಡ್ ಇದೊಂದು ಅಪೆಕ್ಸ್ ಬಾಡಿ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಇನ್ನು ಗ್ಲೋಬಲ್ ಪಲ್ಸಸ್ ಬಗ್ಗೆ ನಾವೇನ್ ಮಾತಾಡ್ತಾ ಇದ್ವಿ, ಇದರಲ್ಲಿ ಭಾರತ ಈ ಒಂದು ಕಾನ್ಫರೆನ್ಸ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಾವು 2027 ವೇಳೆಗೆ ನಾವು ಸೆಲ್ಫ್ ರಿಲಿಯನ್ಸ್ ಆಗ್ತೀವಿ, ಸ್ವಾವಲಂಬನೆ ಗುರಿಯನ್ನು ತಲುಪ್ತೀವಿ ಅಂತ. ಓಕೆ, ಭಾರತದಲ್ಲಿ ದ್ವಿದಳ ಧಾನ್ಯಗಳ ಬೆಳೆ ಆಗೋದು, ಕಡಲೆ ಸಹಿತ ತೊಗರಿ, ಉದ್ದು ಏನೇ ಆಗಿರ್ಲಿ ಅದರಲ್ಲಿ ಸ್ವಲ್ಪ ಕೊರತೆ ಇದೆ. 2027 ನಾವು ಇಂಡಿಪೆಂಡೆಂಟ್ ಆಗ್ತೀವಿ, ಎಲ್ಲ ನಾವೇ ಬೆಳ್ಕೋತೀವಿ ಅಂತ.
ಓಕೆ, ಇನ್ನು ನಾವು ಬೆಳವಣಿಗೆ ನೋಡೋದಾದ್ರೆ ಅಷ್ಟು ಆಗತ್ತಾ ಅಂತ ನೋಡಿದ್ರೆ ನಾವು ಲಾಸ್ಟ್ 10 ಇಯರ್ ಬೆಳವಣಿಗೆ ನೋಡಬೇಕಾಗುತ್ತೆ. 2014 171 ಲಕ್ಷ ಟನ್ ಉತ್ಪಾದನೆ ಆಗ್ತಾ ಇರೋದು 2024 270, ಆಲ್ಮೋಸ್ಟ್ ಡಬಲ್ 60% ಅಷ್ಟು ಜಾಸ್ತಿ ಆಗಿದೆ. ಹಂಗಾಗಿ 2027 ಅಷ್ಟರಲ್ಲಿ ನಾವು ಕಂಪ್ಲೀಟ್ ನಾವು ಸೆಲ್ಫ್ ರಿಲಿಯನ್ಸ್ ಸ್ವಾವಲಂಬನೆ ಗುರಿಯನ್ನು ಹೊಂದ್ತೀವಿ ಅಂತ ಈ ಸಮ್ಮೇಳನದಲ್ಲಿ ಹೇಳುತ್ತೆ. ಇನ್ನು ದ್ವಿದಳ ಧಾನ್ಯಗಳಲ್ಲಿ ಭಾರತ ಪ್ರಸ್ತುತ ಪರಿಸ್ಥಿತಿ ಏನಿದೆ ಅಂತ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟು. ಕರೆಂಟ್ ಅಫೇರ್ ಜೊತೆಗೆ ನೀವು ಸ್ಟ್ಯಾಟಿಕ್ ಕೂಡ ತಿಳ್ಕೊಬೇಕಾಗುತ್ತೆ. ಎಕ್ಸಾಮ್ ಅಲ್ಲಿ ಏನ್ ಬೇಕಾದ್ರೂ ಕೇಳ್ಬೋದು. ಭಾರತದಲ್ಲಿ ವಿಶ್ವದಲ್ಲೇ ದ್ವಿದಳ ಧಾನ್ಯಗಳು ನಾವೇನು ಪಲ್ಸಸ್ ಅಂತ ಕರಿತೀವಿ, ಅತಿ ದೊಡ್ಡ ಉತ್ಪಾದಕ ನಾವು, ಅತ್ಯಂತ ವೆರಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್. ಜಾಗತಿಕವಾಗಿ ನಾವು 25% ಉತ್ಪಾದನೆ ಮಾಡ್ತೀವಿ, ಅದನ್ನ ಕನ್ಸ್ಯೂಮ್ ಗ್ರಾಹಕರು ನಾವು ಕನ್ಸ್ಯೂಮ್ ಕೂಡ ಹಂಗೆ ಮಾಡ್ತೀವಿ. 27% ಕನ್ಸ್ಯೂಮ್ ಮಾಡ್ತೀವಿ, ಅಂದ್ರೆ 2% ನಾವು ಆಮದು ಮಾಡ್ಕೋತಾ ಇದೀವಿ ಅಂತ ಆಯ್ತು. ಹಂಗಾಗಿ ನಾವು ಸೆಲ್ಫ್ ರಿಲಿಯನ್ಸ್ ಆಗ್ಬೇಕು. ಅದಕ್ಕೆ 2027 ಟಾರ್ಗೆಟ್ ಇಟ್ಕೊಂಡಿರೋದು ಅಲ್ವಾ. ಆಮದುದಾರರ ಅಲ್ಲಿ ನಾವು 14% ಅಷ್ಟು ಪ್ರಪಂಚಕ್ಕೆ ತಗೊಂಡ್ರೆ 14% ಪ್ರಪಂಚದಲ್ಲಿ ನಾವು ದೇಶ ಆಮದು ಮಾಡ್ಕೋತಾ ಇದೆ. ಇನ್ನು ಈ ದ್ವಿದಳ ಪಲ್ಸಸ್ಗಳನ್ನು ಎಲ್ಲಿ ಜಾಸ್ತಿ ಬೆಳೀತಾರೆ? ಅಗ್ರ 3 ರಾಜ್ಯಗಳು ನಮ್ಮ ದೇಶದಲ್ಲಿ ನೋಡೋದಾದ್ರೆ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಒಂದು ಈ ದ್ವಿದಳ ಧಾನ್ಯಗಳ ಉತ್ಪಾದನೆ ಬಗ್ಗೆ ಅವಾಗ ರಿಪೋರ್ಟ್ ಕೊಡ್ತಾ ಇರುತ್ತೆ. 2022-23 ನೋಡಿದ್ರೆ 260 ಲಕ್ಷ ಟನ್ ಅಷ್ಟು ಬೆಳೆದಿದ್ದೀವಿ. ಅದೇ ನಾವು ಕಳೆದ 5 ವರ್ಷಗಳ ಸರಾಸರಿಯಲ್ಲಿ ನೋಡಿದ್ರೆ 246, ಅಂದ್ರೆ ಆಲ್ಮೋಸ್ಟ್ 14.2 ಲಕ್ಷ ಟನ್ ಹೆಚ್ಚಾಗಿದೆ ದ್ವಿದಳ ಧಾನ್ಯಗಳಲ್ಲಿ. ಲಾಸ್ಟ್ ಒಂದು 5 ವರ್ಷಕ್ಕೂ 2022-23 5 ವರ್ಷಕ್ಕಿಂತ 2022-23 ಸಾಲಿಗೆ ನೋಡಿದ್ರೆ 14 ಲಕ್ಷ ಟನ್ ಅಷ್ಟು ಇನ್ಕ್ರೀಸ್ ಆಗಿದೆ. ಇನ್ನು ನಾವು ವರ್ಷವಿಡೀ ಕೂಡ ಬೇರೆ ಬೇರೆ ಇದರಲ್ಲಿ ಬೆಳಿತೀವಿ. ರಾಬಿ ಮತ್ತೆ ಖಾರಿಫ್ ಬೆಳೆಗಳಲ್ಲಿ ಬೆಳಿತೀವಿ. ಆದ್ರೆ ರಬಿ ಬೆಳೆಗಳಲ್ಲಿ ನಾವು 60% ಅಷ್ಟು ಬೆಳಿತೀವಿ ಸರ್. ರಬಿ ಬೆಳೆಯಲ್ಲ ನಾವು ಈ ದ್ವಿದಳ ಉದ್ದು ಬೇರೆ ಬೇರೆ ಏನೇನಿದೆ ಕಾಳುಗಳು ಕಡ್ಡಿಗಳು ಅವೆಲ್ಲ ನಾವು ರಬಿ ಬೆಳೆಯಲ್ಲಿ ಹೆಚ್ಚಾಗಿ ಬೆಳಿತೀವಿ. ಮಿಕ್ಕಿದ್ದು ಖಾರಿಫ್ ಬೇರೆ ಬೇರೆ ಬೆಳೆಗಳಲ್ಲಿ ಝಯ್ಯದ್ ಅಲ್ಲಿ ನಾವು ಮಿಕ್ಕಿದ್ದು ಬೆಳಿತೀವಿ. ಅಂದ್ರೆ ಇದು ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ಆಹಾರ ಧಾನ್ಯಗಳನ್ನ ನಾವೇನ್ ಬೆಳಿತೀವಿ ದೇಶದಲ್ಲಿ, ಅದರಲ್ಲಿ ಈ ದ್ವಿದಳ ಧಾನ್ಯ ಪಲ್ಸಸ್ ಇದೆಯಲ್ಲ 20% ಅಷ್ಟು ಬೆಳಿತೀವಿ ಸರ್. ನಮ್ಮ ಆಹಾರಗಳ 20% ಇದೆ. ಇನ್ನು ಒಟ್ಟು ಆಹಾರ ಧಾನ್ಯ ಅಂತ ನೋಡೋದಾದ್ರೆ ಅದರಲ್ಲಿ 7-10% ನಮಗೆ ಕೊಡುಗೆ ಇದು ಕೊಡ್ತಾ ಇದೆ. ಸೊ ಇದು ಭಾರತದ ದ್ವಿದಳ ಧಾನ್ಯಗಳ ಪ್ರಸ್ತುತ ಪರಿಸ್ಥಿತಿ. ಈ ಸ್ಟ್ಯಾಟಿಕ್ ಪೋರ್ಷನ್ಸ್ ಕೂಡ ನಿಮ್ಗೆ ಗೊತ್ತಿರಬೇಕು. ಓಕೆ, ಎಲ್ಲಿ ನಡೀತಿದ್ದು? ಡೆಲ್ಲಿಲಿ ನಡೀತು. ಯಾರ ಆಯೋಜನೆ ಮಾಡಿದ್ದು ಗೊತ್ತಿರಬೇಕು. ನೆಫೆಡ್ ಮತ್ತೆ GPC ಅಂದ್ರೆ ಜಾಗತಿಕ ದ್ವಿದಳ ಧಾನ್ಯ ಒಕ್ಕೂಟ, ಗ್ಲೋಬಲ್ ಪಲ್ಸಸ್ ಕಾರ್ಪೊರೇಷನ್. ಸೊ ಇದು ಗೊತ್ತಿರಬೇಕು. ಮತ್ತೆ ನಮ್ಮ ಪ್ರಸ್ತುತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ದ್ವಿದಳ ಧಾನ್ಯ ಬಗ್ಗೆ ಏನಿದೆ ಅದು ಗೊತ್ತಿರಬೇಕು. ಕೂಡ ಹೆಲ್ಪ್ ಆಗುತ್ತೆ. KS ಮೀನ್ಸ್ ಹೆಲ್ಪ್ ಆಗುತ್ತೆ. ಸ್ಟೇಟ್ ಆಫ್ ವರ್ಲ್ಡ್ ಫಿಶರೀಸ್ ಅಂಡ್ ಅಕ್ವಾಕಲ್ಚರ್ 2024 ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನಿದೆ, ಓಕೆ, ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ಏನಿದೆ, FAO ಅಂತ ಏನ್ ಕರಿತೀವಿ, ವಿಶ್ವ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ರಾಜ್ಯ ಅಂತಕ್ಕಂಥ ರಿಪೋರ್ಟ್ ನ ಬಿಡುಗಡೆ ಮಾಡಿದೆ. ಓಕೆ, ಏನ್ ಸರ್ ಇದು? ಸ್ಟೇಟ್ ಆಫ್ ವರ್ಲ್ಡ್ ಫಿಶರೀಸ್ ಅಂಡ್ ಅಕ್ವಾಕಲ್ಚರ್, ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ. ಅಕ್ವಾಕಲ್ಚರ್ ಅಂದ್ರೆ ಗೊತ್ತಲ್ಲ. ಇದ್ರ ಬಗ್ಗೆ ನೋಡೋದಾದ್ರೆ 2024 ಏನ್ ಬಿಡುಗಡೆ ಆಗಿದೆ, ಹೆಂಗೆ ಪ್ರಗತಿ ಕಾಣ್ತಾ ಇದೆ ಇದರಲ್ಲಿ. ಕಾಂಕ್ರೀಟ್ ವರ್ಕ್ ಇನ್ ದ ಸೆನ್ಸ್, ಈಗ ಜಲಚರ ಸಾಕಣೆ ನಾವೇನು ನಿಮ್ಗೆ ಗೊತ್ತಿದೆ, ಇವಾಗೆಲ್ಲ ನಾವು ಒಂದು ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಮಾಡ್ತಾ ಇದೀವಿ. ಓಕೆ, ಪ್ರಾಕೃತಿಕವಾಗಿ ಅಲ್ಲದೆ ನಾವೇ ಏನು ಆರ್ಟಿಫಿಷಿಯಲ್ ಲೇಕ್ ಆಗಿರ್ಬೋದು ಅಥವಾ ಇನ್ಸೈಡ್ ಒಂದು ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಆಗಿರ್ಬೋದು. ಸೊ ಇಲ್ಲಿ ಇದು ಪಾತ್ರ ಏನು ಅಂದ್ರೆ ನಮ್ಮ ಮೀನುಗಾರಿಕೆನ ಉತ್ತೇಜನ ಮಾಡಬೇಕು. ಓಕೆ, ಮೀನುಗಾರಿಕೆನ ಉತ್ತೇಜನ ಮಾಡಬೇಕು ಅಂತ ಹೇಳಿ. ಇನ್ನು ಈ ಉತ್ಪಾದನೆಯಲ್ಲಿ ಏರಿಕೆ ಕೂಡ ಈ ಒಂದು ರಿಪೋರ್ಟ್ ಹೇಳುತ್ತೆ. ವಿಶ್ವ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ಉತ್ಪಾದನೆ 2022ರಲ್ಲಿ 823 ಮಿಲಿಯನ್ ಟನ್ಗಳಷ್ಟು ತಲುಪಿದೆ. 2020 ಹೋಲಿಸಿಕೊಂಡ್ರೆ 4.4% ಹೆಚ್ಚಳಾಗಿದೆ. 1 ಮಿಲಿಯನ್ ಟನ್ಗಳೊಂದಿಗೆ ಭಾರತವು ಒಳನಾಡು ಮೀನುಗಾರಿಕೆ ಉತ್ಪಾದನೆ ಮೊದಲನೇ ಸ್ಥಾನದಲ್ಲಿದೆ. ಇನ್ಲ್ಯಾಂಡ್ ವಾಟರ್ ಫಿಶರೀಸ್ ಅಲ್ಲಿ ಹೇಳ್ತಾ ಇರೋದು, ಒಳನಾಡು ಮೀನುಗಾರಿಕೆಯಲ್ಲಿ ಭಾರತ ನಂಬರ್ 1 ಉತ್ಪಾದನೆಯಲ್ಲಿ. ಇಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ನೋಡಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಹೇಳ್ತೀನಿ. ವ್ಯಾಪಾರ ಆನ್ ಟ್ರೇಡ್ ಅಂತ ಕರಿತೀವಿ. ಆನ್ ಟ್ರೇಡ್ ಅಂತ ವ್ಯಾಪಾರ ನೋಡೋದಾದ್ರೆ ಈ ಜಲಚರ ಪ್ರಾಣಿಗಳ ಉತ್ಪನ್ನಗಳನ್ನ ರಫ್ತು ಮಾಡೋದು, ಆಮದು ಮಾಡ್ಕೊಳ್ಳೋದು. ರಫ್ತು ಮಾಡುವಂತ ಅಗ್ರ 5 ರಾಷ್ಟ್ರಗಳು ಚೀನಾ, ನಾರ್ವೆ, ವಿಯೆಟ್ನಾಂ, ಈಕ್ವೆಡರ್, ಚಿಲಿ. ಅದೇ ರೀತಿ ಆಮದು ಮಾಡ್ಕೊಳ್ತಕ್ಕಂಥದ್ದು, ಓಕೆ, ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪ್ರಮುಖ ದೇಶಗಳು ಯಾವುದು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಚೀನಾ, ಜಪಾನ್, ಸ್ಪೇನ್, ಫ್ರಾನ್ಸ್. ಓಕೆ, ಸೊ ಓವರ್ ಆಲ್ ಈ ಒಂದು ವ್ಯಾಪಾರ ಎಷ್ಟು ನಡೆಯುತ್ತೆ ವರ್ಷದಲ್ಲಿ ಅಂದ್ರೆ $195 ಬಿಲಿಯನ್ ಅಷ್ಟು ನಡೆಯುತ್ತೆ. ಫೈನ್. ಸೊ ಇಲ್ಲಿ 2024 ವಿಶ್ವ ಮೀನುಗಾರಿಕಾ ಜಲಚರ ಸಾಕಣೆಯ ಈ ಒಂದು ರಿಪೋರ್ಟ್ ಅಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಕಿಅಂಶಗಳು. ಓಕೆ, ಗ್ಲೋಬಲ್ ಫಿಶರೀಸ್ ಅಂಡ್ ಅಕ್ವಾಕಲ್ಚರ್ ಎಷ್ಟನ್ನು 223.2 ಮಿಲಿಯನ್ ಟನ್ 2022ಕ್ಕೆ ತನಕ ಅವರು ರಿಪೋರ್ಟ್ ತಗೊಂಡಿರೋದು, ಅಷ್ಟು ಜಾಸ್ತಿ ಇದೆ.
ಹಾಗೆ ಗ್ಲೋಬಲ್ ಅಕ್ವಾಕಲ್ಚರ್ ಬಗ್ಗೆ ಮಾತಾಡಿದ್ರೆ ಬರೀ 130 ಮಿಲಿಯನ್ ಟನ್ ಅಷ್ಟಿದೆ. ಅಕ್ವಾಟಿಕ್ ಅನಿಮಲ್ಸ್ ಬಗ್ಗೆ ನೋಡಿದ್ರೆ 185.4 ಮಿಲಿಯನ್ ಟನ್ಸ್ಗಳಿದೆ ಗ್ಲೋಬಲಿ ಮಾತಾಡ್ತಾರೆ. ಹಾಗೆ ನಾವು ಜಲಚರ ಪ್ರಾಣಿಗಳ ಆಹಾರ ಬಳಕೆ ಆಗ್ತಿಲ್ಲ, ಕನ್ಸ್ಯೂಮ್, ಓಕೆ, ಕನ್ಸ್ಯೂಮ್ ಅಂತ ಬಳಕೆ, ಕನ್ಸ್ಯೂಮ್ ಅಂತ ಏನ್ ಕರಿತೀವಿ, ಓಕೆ. ಬಳಕೆ 2021ರಲ್ಲಿ 162.5 ಮಿಲಿಯನ್ ಟನ್ಗಳಷ್ಟಿತ್ತು. ಹಾಗೆ ತಲಾವಾರು ಒಬ್ಬೊಬ್ರು ತಲೆ ಅಂದ್ರೆ ಒಬ್ಬ ಮನುಷ್ಯಗೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಯೂಸ್ ಮಾಡ್ತಾನೆ ವರ್ಷಕ್ಕೆ ಅಂದ್ರೆ 20.6 kg ಅಷ್ಟು ಮೀನಿನ ಉತ್ಪನ್ನಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ ಹೇಳುತ್ತೆ. ಇನ್ನು ಉದ್ಯೋಗಗಳು ಕೂಡ ಈ ಒಂದು ನಮ್ಮ ಭಾರತದಲ್ಲೂ ಕೂಡ ನಿಮ್ಗೆ ಗೊತ್ತಿದೆ, ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ನಾವು ಅದಕ್ಕೆ ಇಲ್ಲಿ ನಾವು ರಫ್ತುಗಳಲ್ಲಿ ಜಾಸ್ತಿ ಆಗ್ಬೇಕು, ರಫ್ತಲ್ಲಿ ನಾವು ಅಗ್ರಸ್ಥಾನಕ್ಕೆ ಬರಬೇಕು. ಉತ್ಪಾದನೆ ಆಗ್ತಾ ಇದೆ, ನಮಗೆ ಸಾಕಾಗ್ತಾ ಇಲ್ಲ ಅದು, ಹಂಗಾಗಿ ಅದ್ ಮಾಡ್ಬೇಕು ಅಂತೇಳಿ ಮೀನುಗಾರಿಕೆ ಸಂಬಂಧಪಟ್ಟಂತೆ ತುಂಬಾ ಪ್ರೋಗ್ರಾಮ್ ಯೋಜನೆಗಳನ್ನ ತಂದಿವೆ ಅಲ್ವಾ. ಇನ್ನು ಪ್ರಾಥಮಿಕ ಉದ್ಯಮ ಅಂತ ಏನ್ ಕರಿತೀವಿ, ಕೃಷಿಯಲ್ಲಿ 6.18% ಅಷ್ಟು ಮಿಲಿಯನ್ ಅಷ್ಟು ಜನರು ತೊಡಸ್ಕೊಂಡಿದ್ದಾರೆ. ಇನ್ನು ವಲಯವಾರು ಅಂತ ನೋಡಿದಾಗ ಮೀನುಗಾರಿಕೆಗೆ 54%, ಜಲಚರ ಸಾಕಣೆ ಅಕ್ವಾಕಲ್ಚರ್ 36%, ಇನ್ನು ಮಿಕ್ಕಿದ್ದು 10%. ಓಕೆ, ಜಸ್ಟ್ ಮೀನುಗಾರಿಕಾ ವಲಯ ಅಂತ ನೋಡಿದಾಗ ಅದನ್ನು ಡಿವೈಡ್ ಮಾಡಿದಾಗ ಎಷ್ಟು ಜನ ಎಲ್ಲೆಲ್ಲಿದ್ದಾರೆ ಅಂತಕ್ಕಂಥದ್ದು. ಇನ್ನು ಪ್ರದೇಶವಾರು ನೋಡಿದಾಗ ನಾವು ಉದ್ಯೋಗ 85% ಅಷ್ಟು ಮೀನುಗಾರಿಕೆಯಲ್ಲಿ ಏಷ್ಯಾದಲ್ಲಿ ನೋಡಬಹುದು, 10% ಆಫ್ರಿಕಾದಲ್ಲಿ ನೋಡಬಹುದು, ಲ್ಯಾಟಿನ್ ಅಮೆರಿಕಾ ಮತ್ತು ಕೆರಿಬಿಯನ್ 4%, ಯುರೋಪ್, ಓಷಿನಿಯಾ, ಉತ್ತರ ಅಮೆರಿಕಾ ಸೇರಿ 1% ಜನ ಜಗತ್ತಿನಾದ್ಯಂತ ನಾವು ಇಷ್ಟು 100 ಜನ ಇದ್ದಾರೆ ಅಂದ್ರೆ 85 ಜನ ಏಷ್ಯಾದಲ್ಲೇ ಸಿಗ್ತಾರೆ ಅಂತ ಅರ್ಥ. ಅಂದ್ರೆ ಏಷ್ಯಾದಲ್ಲಿ ಇರೋದ್ರಲ್ಲಿ 85% ಇದೇ ಮಾಡ್ತಾ ಇದ್ದಾರೆ ಅಂತಲ್ಲ ಅರ್ಥ. ಓವರ್ ಆಲ್ ವರ್ಲ್ಡ್ ಅಲ್ಲಿ ಉದ್ಯೋಗ ನೋಡಿದ್ರೆ ಈಗ 100 ಜನ ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ 85 ಜನ ಏಷ್ಯಾದಲ್ಲೇ ಸಿಗ್ತಾರೆ ಅಂತ ಅರ್ಥ ಆಗ್ತಿದೆಯಲ್ಲ. ಇದು ಇದ್ರ ಬಗ್ಗೆ ಹೇಳುತ್ತೆ. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ ಸರ್, ನ್ಯಾಷನಲ್ ಗೋಪಾಲ್ ರತ್ನ ಅವಾರ್ಡ್ ಅಂತ. ಸಿಂಪಲ್ ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ, ಇವೆಲ್ಲ ನಿಮಗೆ ಜಿಕೆಗಳಲ್ಲೂ ಬರ್ಬೋದು, ಯಾವುದೇ ಗ್ರೂಪ್ ಇಲ್ಲೂ ಕೇಳ್ಬೋದು. ಓಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ರಾಷ್ಟ್ರೀಯ ಗೋಪಾಲ್ ಮಿಷನ್ ಅಡಿಯಲ್ಲಿ ಪ್ರತಿಷ್ಠಿತ ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿ ಇದು 2024 ನವೆಂಬರ್ ಅಲ್ಲಿ ಘೋಷಣೆ ಮಾಡ್ತಾರೆ. ಯಾವುದು? ನ್ಯಾಷನಲ್ ಗೋಪಾಲ್ ರತ್ನ ಅವಾರ್ಡ್ ಅಂತ. ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿ 2021ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಲೈಫ್ ಸ್ಟಾಕ್ಸ್ ಅಂಡ್ ಡೈರಿ ವಲಯ ಅಂತ ಏನ್ ಕರಿತೀವಿ, ಜಾನುವಾರು ಮತ್ತು ಡೈರಿ ವಲಯದ ಅತ್ಯುನ್ನತ ರಾಷ್ಟ್ರೀಯ ಗೌರವಗಳಲ್ಲಿ ಇದು ಒಂದಾಗಿದೆ. ಸ್ಥಳೀಯ ಜಾನುವಾರುಗಳ ಸಾಕಣೆ, ಡೈರಿ ಉತ್ಪಾದನೆ, ಕೃತಕ ಗರ್ಭಧಾರಣೆ ಗಮನಾರ್ಹವಾಗಿ ಕೊಡುಗೆ ನೀಡ್ತಕ್ಕಂಥವ್ರು. ಅಂದ್ರೆ ಇದು 3 ವಿಭಾಗಗಳನ್ನ ತಗೋತಾರೆ. ಒಂದು ಆನ್ ಡೈರಿ ಫಾರ್ಮಿಂಗ್ ಬಗ್ಗೆ, ಅತ್ಯುತ್ತಮ ಡೈರಿ ಫಾರ್ಮರ್, ಹೈನುಗಾರ ಮಾಡೋರಿಗೆ ಒಬ್ಬರಿಗೆ, ಓಕೆ, ಅದು ದನ ಎಮ್ಮೆ ತಳಿ ಯಾವ್ದಾರಾಗಿರ್ಬೋದು. ಅತ್ಯುತ್ತಮ ಕೃತಕ ಗರ್ಭ, ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅಂತ ಏನ್ ಕರಿತೀವಿ, ಟೆಕ್ನಾಲಜಿ ಅಂತ ಒಂದು ಇದ್ರ ಕೆಲಸ ಮಾಡ್ತಿರ್ತಂಥವ್ರಿಗೆ ಪ್ರಶಸ್ತಿ ಅತ್ಯುತ್ತಮವಾಗಿ ಯಾರು ಮಾಡಿದ್ದಾರೆ ಅವರು ಆ ವರ್ಷದಲ್ಲಿ. ಅತ್ಯುತ್ತಮ ಡೈರಿ ಸಹಕಾರಿ, ಡೈರಿ ಕೋಆಪರೇಟಿವ್ ಅಥವಾ ಮಿಲ್ಕ್ ಪ್ರೊಡ್ಯೂಸಿಂಗ್ ಕಂಪನಿ ಅಥವಾ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಏನ್ ಕರಿತೀವಿ. ಈ ಒಂದು ಸಂಘಗಳಂತ ಒಂದಷ್ಟು ಜನ ಸೇರಿ ಮಾಡಿಕೊಂಡಿರ್ತಾರಲ್ಲ, ಇದರಲ್ಲಿ ಅತ್ಯಂತ ಹೆಚ್ಚು ಚೆನ್ನಾಗಿ ಯಾರು ಮಾಡಿದ್ದಾರೆ ಅಂತವ್ರಿಗೆ ಈ 3 ಕ್ಯಾಟಗರಿ ಪ್ರಶಸ್ತಿ ಕೊಡ್ತಾರೆ. ಈ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅದನ್ನ ನೋಡೋಕ್ಕಿಂತ ಮುಂಚೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ನಿಮ್ಗೆ ಯಾವಾಗ ಸ್ಥಾಪನೆ ಆಯಿತು, ವಾಟ್ ಇಸ್ ದ ಪರ್ಪಸ್ ಅಂತ. ಗೋಕುಲ್ ಗ್ರಾಮ ಎಲ್ಲ ಕೇಳಿರ್ತೀರಾ ನೀವು. ಡಿಸೆಂಬರ್ 2014ರಲ್ಲಿ ಪ್ರಾರಂಭಿಸಲಾಗುತ್ತೆ. ಗೋತಳಿ ಅಭಿವೃದ್ಧಿ ಮತ್ತೆ ಅದರ ಸಂರಕ್ಷಣೆ ಮಾಡೋದ್ರ ಮೇನ್ ಗುರಿ, ಮತ್ತೆ ಅದ್ರ ಜೊತೆಗೆ ಉತ್ಪಾದನೆ, ಅದರ ಹಾಲಿನ ಪ್ರಾಡಕ್ಟ್ಸ್ ಗಳನ್ನ, ಹಾಲು ಉತ್ಪಾದನೆ ಮತ್ತು ಉತ್ಪಾದಕರನ್ನ ಹೆಚ್ಚಿಸುವುದು ಇದು ಪ್ರಮುಖ ಗುರಿ. ಹೈನುಗಾರಿಕೆಯಲ್ಲಿ ಹೆಚ್ಚು ಇಳುವರಿ, ಲಾಭದಾಯಕವನ್ನು ಹೆಚ್ಚಿಸಬೇಕು. ಎಸ್ಪೆಷಲಿ ಈಗ ಹೈನುಗಾರಿಕೆ ಮನೆ ಹತ್ರ ಎಲ್ಲ ಮಾಡ್ಬೋದು, ಹಳ್ಳಿಗಳೆಲ್ಲ ಮಾಡ್ಬೋದು. ಇದರಲ್ಲಿ ಮಹಿಳೆಯರನ್ನ ಹಾಗೆ ಪ್ರಯೋಜನ ಕೊಡಬೇಕು, ಮಹಿಳೆಯರು ಇದ್ರಲ್ಲಿ ಬರಬೇಕು, ಅವರು ಒಂದಷ್ಟು ದುಡ್ಡು ಸಂಪಾದನೆ ಮಾಡಬೇಕು. ಓಕೆ, ಅವರು ಕೂಡ ಸಬಲೀಕರಣ ಮಾಡಬೇಕು ಅನ್ನೋದು ಕೂಡ ಇದೆ. ಓಕೆ, ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಗೋಕುಲ್ ಗ್ರಾಮಗಳನ್ನು ಸ್ಥಾಪಿಸುವುದು. ಗೋಕುಲ್ ಗ್ರಾಮ ಅಂದ್ರೇನು ನಿಮ್ಗೆ ಗೊತ್ತಿದೆ, ಅಲ್ಲಿ ಹಸುಗಳಿಗೆ ಅಂತಂತೇಳಿ ಏನೋ ಬರ್ತವೆ, ಅದಕ್ಕೊಂದು ಗ್ರಾಮ ತರ ಅಂದ್ರೆ ಒಂದು ರೀತಿ NGO ತರ ಮಾಡಿ ಅದನ್ನ ಕೇಂದ್ರೀಕರಿಸ್ತಾರೆ. ಅಲ್ಲಿ ಜಾನುವಾರು ತಳಿಗಳನ್ನ ಪೋಷಣೆ ಮಾಡ್ತಕ್ಕಂಥದ್ದು, ವೈಜ್ಞಾನಿಕವಾಗಿ ಉತ್ತೇಜಿಸ್ತಕ್ಕಂಥದ್ದು, ಮತ್ತೆ ಒಂದಷ್ಟು ಸಂಯೋಜಿತ ಕೇಂದ್ರಗಳು. ಓಕೆ, ಈ ಹಸುಗಳಿಗೆ ಸಂಬಂಧಪಟ್ಟಂತೆ ಏನು ಬೇಕು ಡೀಟೇಲ್ಸ್ಗಳು ಅಥವಾ ಆರ್ಟಿಫಿಷಿಯಲ್ ಇನ್ಫಾರ್ಮೇಶನ್ ಬಗ್ಗೆ ಅಥವಾ ಯಾವ್ದಾದ್ರು ಹೆಲ್ತ್ ಬಗ್ಗೆ ಅದರದ್ದು, ಓಕೆ, ಬೇರೆ ಯಾವುದೇ ರೀತಿಯಾದ ಇದನ್ನು ಕೂಡ ಅಲ್ಲಿನ ರೈತರಿಗೆ ಕೊಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ. ಓಕೆ, ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ಗೊತ್ತಿರಲಿ, ಯಾವಾಗ ಸ್ಥಾಪನೆ ಆಯಿತು ಅಂತ ಕೂಡ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡಲ್ ಇಲಾಖೆ, ಇದನ್ನ ಕಾರ್ಯಾಚರಣೆ ತೆರೆದು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕಾ ಸಚಿವಾಲಯ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಅಡಿಯಲ್ಲಿ ಇದನ್ನ ಕಾರ್ಯಾಚರಣೆ ಮಾಡ್ತಾರೆ. ಅನುಷ್ಠಾನ, ಇದ್ಯಾರು ಅನುಷ್ಠಾನಗೊಳಿಸ್ತಾರೆ? ಜಾನುವಾರು ಅಭಿವೃದ್ಧಿ ಮಂಡಳಿ, ರಾಜ್ಯದ ಅನುಷ್ಠಾನ ಏಜೆನ್ಸಿಗಳು, ಸ್ಟೇಟ್ ಏಜೆನ್ಸೀಸ್ ಅಂತ ಕರಿತೀವಿ. ಓಕೆ, ಹಣಕಾಸು ಇದಕ್ಕೆ ಅಂತಾನೆ 2021-26 ತನಕ ರಾಷ್ಟ್ರೀಯ ಪಶುಧನ್ ವಿಕಾಸ್ ಯೋಜನೆ ಅಡಿ 2400 ಕೋಟಿ ಬಜೆಟ್ ತೆಗೆದಿಟ್ಟಿದ್ದಾರೆ 2021-26ವರೆಗೆ. ಓಕೆ, ಅವಧಿ ಗೊತ್ತಿರಲಿ. ರಾಷ್ಟ್ರೀಯ ಪಶುಧನ್ ವಿಕಾಸ್ ಯೋಜನೆ,
ಓಕೆ, ಇನ್ನು ಪ್ರಶಸ್ತಿ ವಿಭಾಗಕ್ಕೆ ಬಂದ್ಬಿಡ್ತೀನಿ. ಅತ್ಯುತ್ತಮ ಹೈನುಗಾರರ ಪ್ರಶಸ್ತಿ ಯಾರು? ಸ್ಥಳೀಯ ದನ ಮತ್ತು ಎಮ್ಮೆ ತಳಿಗಳನ್ನು ಸಾಕುವ ವ್ಯಕ್ತಿಗಳನ್ನು ಗುರುತಿಸಿಕೊಳ್ಳಲಾಗುತ್ತದೆ. ಹರಿಯಾಣದ ಜಜ್ಜರ್ನ ಶ್ರೀಮತಿ ರೇಣು ಅವರಿಗೆ ಫಸ್ಟ್ ರ್ಯಾಂಕ್ ಇದರಲ್ಲಿ ಸಿಕ್ಕಿದೆ. ಮತ್ತೆ ಅತ್ಯುತ್ತಮ ಡೈರಿ ಸಹಕಾರ ಸಂಘ ಹಾಲು ಉತ್ಪಾದಕ ಕಂಪನಿ, ಈ ಒಂದು ಅಡಿಯಲ್ಲಿ ಗುಜರಾತ್ನ ಅರಾವಲಿಯ ದಿ ಕಬತ್ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಫಸ್ಟ್ ರ್ಯಾಂಕ್ ಸಿಕ್ಕಿದೆ. ಓಕೆ, ಹಾಗೆ ಉತ್ತಮ ಕೃತಕ ಗರ್ಭಧಾರಣೆ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಾಲಜಿ ಒಡಿಶಾದ ಸುಬ್ರಹ್ಮಣ್ಯಪುರದ ಶ್ರೀ ಭಾಸ್ಕರ್ ಪ್ರಧಾನ್ ಅವರಿಗೆ ಮೊದಲನೇ ರ್ಯಾಂಕ್ ಸಿಕ್ಕಿದೆ. ಇಲ್ಲಿ ಮೊದಲನೇ ರ್ಯಾಂಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಹೆಂಗ್ ಕೊಡ್ತಾರೆ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅಂತ ಕೂಡ ಕೊಡ್ತಾರೆ. ಮೆರಿಟ್ ಆರ್ಡರ್ ಮೇಲೆ ಅವ್ರಿಗೆ ಪ್ರಮಾಣ ಪತ್ರ ಇರುತ್ತೆ, ದುಡ್ಡು ಇರುತ್ತೆ. ಫಸ್ಟ್ ಪ್ರೈಸ್ ಅವ್ರಿಗೆ 5 ಲಕ್ಷ, ಸೆಕೆಂಡ್ ಪ್ರೈಸ್ ಅವ್ರಿಗೆ 3 ಲಕ್ಷ, ಥರ್ಡ್ ಪ್ರೈಸ್ ಅವ್ರಿಗೆ 2 ಲಕ್ಷ ಬಹುಮಾನ ಇರುತ್ತೆ. ಇದ್ರ ಜೊತೆಗೆ ಈಗ ಹೊಸದಾಗಿ ಇನ್ನೊಂದು ಮಾಡಿದ್ರೆ ಈ 2024ರಿಂದ ಸ್ನೇಹಿತರೆ, ನಾರ್ತ್ ಈಸ್ಟ್ ರೀಜನ್ಗೆ ಅಂತಾನೆ ಸಪರೇಟ್ ಆಗಿ ಈ ಒಂದು ಏನು ಕೊಡ್ತಾರಲ್ಲ ಈ ಕ್ಯಾಟಗರಿ ಎಲ್ಲನೂ ಕೂಡ ನಾರ್ತ್ ಈಸ್ಟ್ ರೀಜನ್ಗೆ ಅಂತ ಸಪರೇಟ್ ಮಾಡಿದ್ದಾರೆ. ಉದ್ದೇಶ ಏನು? ಅಲ್ಲಿ ಹೈನುಗಾರಿಕೆ ಜಾನುವಾರುಗಳ ಚಟುವಟಿಕೆಗಳನ್ನು ಉತ್ತೇಜನ ಕೊಡಲು. ಹಾಗಾಗಿ ಅಸ್ಸಾಂನ ಬಜಾಲಿಯಾ ಶ್ರೀಮತಿ ಜುನಾ ತಮುಲಿ ಬರ್ಮನ್ ಅವರಿಗೆ ಫಸ್ಟ್ ರ್ಯಾಂಕ್ ಅನ್ನು ಕೊಡಲಾಗಿದೆ. ಸೊ ನಾರ್ತ್ ಈಸ್ಟ್ ರೀಜನ್ಗೆ 2 ಲಕ್ಷ ರೂಪಾಯಿ ಅದಕ್ಕೆ ಸಪರೇಟ್ ಆಗಿ ಅವ್ರಿಗೆ ಅಂತ ಸಪರೇಟ್ ಅಂತ ಒಂದು ಪ್ರಶಸ್ತಿ ಘೋಷಣೆ ಮಾಡಿ ಕೊಡ್ತಾ ಇದ್ದಾರೆ. ಇದು ಪ್ರಮುಖವಾಗಿ ನ್ಯಾಷನಲ್ ಗೋಪಾಲ ರತ್ನ ಅವಾರ್ಡ್, ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿ ಬಗ್ಗೆ. ಓಕೆ, ಈ ಒಂದು ಸ್ಕೀಮು ಏನೋ ಎತ್ತ ಎಲ್ಲಾನು ಡೀಟೇಲ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ಫುಡ್ ವೇಸ್ಟ್ ಇಂಡೆಕ್ಸ್ ರಿಪೋರ್ಟ್. ಇದನ್ನ UNEP ಮತ್ತು RAP, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಮತ್ತು RAP ಅಂತಕ್ಕಂಥ ಸಂಸ್ಥೆಗಳು ಸಹಯೋಗದೊಂದಿಗೆ ಬಿಡುಗಡೆ ಮಾಡುತ್ತದೆ. ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ ಬಿಡುಗಡೆ ಮಾಡಿದ್ರು. ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಝೀರೋ ವೇಸ್ಟ್ ಡೇ ಯಾವಾಗ ಸರ್? ಅದು ಮಾರ್ಚ್ 30th of ಮಾರ್ಚ್ ಅವತ್ತನ್ನ ಇಂದಿನ ದಿನ ಬಿಡುಗಡೆ ಮಾಡ್ತಾರೆ ಲಾಸ್ಟ್ ಇಯರ್. ಇನ್ನು ಈ ವರ್ಷ ಬಿಡುಗಡೆ ಮಾಡಿಲ್ಲ. ಸೊ ಹಾಗಾಗಿ ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ರಿಪೋರ್ಟ್ ಅಂತ ತಗೋಬಹುದು. ಫುಡ್ ವೇಸ್ಟ್ ಇಂಡೆಕ್ಸ್ ಏನ್ ಹೇಳುತ್ತೆ? ಆಹಾರ ಏನು ವೇಸ್ಟ್ ಆಗ್ತಾ ಇದೆ, ಎಷ್ಟು ವೇಸ್ಟ್ ಆಗ್ತಾ ಇದೆ, ಇದರಿಂದ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ನಮ್ಮ ಈ ಚಿಲ್ಲರ ರಿಟೇಲ್ ಅಂಡ್ ಗ್ರಾಹಕ ಕನ್ಸ್ಯೂಮರ್ ಮಟ್ಟದಲ್ಲಿ ವ್ಯರ್ಥವಾಗುವ ಆಹಾರ ಮತ್ತು ತಿನ್ನಲಾಗದ ಭಾಗಗಳ ಜಾಗತಿಕ ರಾಷ್ಟ್ರೀಯ ಉತ್ಪಾದನೆಯನ್ನು ಇದು ಟ್ರ್ಯಾಕ್ ಮಾಡುತ್ತೆ. ಈ ಫುಡ್ ವೇಸ್ಟ್ ಇಂಡೆಕ್ಸ್ ರಿಪೋರ್ಟ್, ಆಹಾರ ತ್ಯಾಜ್ಯ ಸೂಚ್ಯಾಂಕ ಅಂತಕ್ಕಂಥದ್ದು. ಇನ್ನು ಫುಡ್ ವೇಸ್ಟ್ಗೂ ಫುಡ್ ಲಾಸ್ಗೂ ಡಿಫ್ರೆನ್ಸ್ ಇರುತ್ತೆ. ಈ ಎರಡನ್ನೂ ಕೂಡ ಇದರಲ್ಲಿ ತಗೊಳುತ್ತೆ. ಫುಡ್ ವೇಸ್ಟ್ ಅಂದ್ರೆ ಈ ಆಹಾರ ತ್ಯಾಜ್ಯ ಅಂತಕ್ಕಂಥದ್ದೇನಿದೆ, ಮಾನವ ಆಹಾರ ಪೂರೈಕೆ ಸರಪಣಿಯಿಂದ ಚೈನ್ ಮಾನವನಿಗೆ ಸಪ್ಲೈ ಮಾಡೋಕ್ಕಿಂತ ಮುಂಚೆ ಏನೇನು ತೆಗೆದಾಕ್ತಿವಿ, ಇನ್ಎಡಿಬಲ್ ಅಂದ್ರೆ ತಿನ್ನಲಾಗದ ಭಾಗಗಳು ಅಂತ ಕರಿತೀವಿ, ಅದನ್ನ ಫುಡ್ ವೇಸ್ಟ್ ಅಂತ ಕರಿತೀವಿ. ಫುಡ್ ಲಾಸ್ ಅಂದ್ರೆ ಅದು ಡಿಫ್ರೆಂಟ್. ಆಹಾರ ನಷ್ಟ ಆಗುತ್ತೆ ನೋಡಿ. ಚಿಲ್ಲರೆ ವ್ಯಾಪಾರ ಮಟ್ಟವನ್ನು ಹೊರತುಪಡಿಸಿ, ಅಂದ್ರೆ ಈಗ ಚಿಲ್ಲರೆ ವ್ಯಾಪಾರಕ್ಕಿಂತ ಮುಂಚೆ ಕೊಯ್ಲಿನ ನಂತರ ಉತ್ಪಾದನೆ ಆಗೋ ಟೈಮಲ್ಲಿ, ಪ್ರೊಸೆಸಿಂಗ್ ಟೈಮಲ್ಲಿ ಒಂದಷ್ಟು ಹಾಗೆ ಉಳ್ಕೊಳ್ಳೋದು, ಅಥವಾ ಒಂದಷ್ಟು ಹಂಗೆ ತೆಗ್ದಿಡೋದು, ಅಥವಾ ಹಂಗೆ ಚೆಲ್ಲೋಗೋದು, ಅಥವಾ ಹಂಗೆ ಕೊಳ್ತೋಗೋದು, ಈ ರೀತಿ ಆಗುತ್ತೆ. ದಟ್ ಇಸ್ ಫುಡ್ ಲಾಸ್ ಅಂತ ಕರಿತೀವಿ. ಓಕೆ, ಸೊ ಅದು ವೆರಿ ಇಂಪಾರ್ಟೆಂಟ್ ಮೇನ್ ಡಿಫರೆನ್ಸ್. ನಾನು ಇದನ್ನ ಹೇಳಿದೆ, ಫುಡ್ ವೇಸ್ಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಜಾಗತಿಕವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ವ್ಯರ್ಥವಾದ ಆಹಾರ ತಿನ್ನಲಾದ ಭಾಗಗಳ ಮೇಲ್ವಿಚಾರಣೆ ಮಾಡುತ್ತೆ. ಅದು ಮನೆಗಳಲ್ಲಾಗಿರ್ಬೋದು, ಆಹಾರ ಸರ್ವಿಸ್ ಫುಡ್ ಸರ್ವಿಸ್ಗಳಲ್ಲಾಗಿರೋದು, ಅಥವಾ ಚಿಲ್ಲರೆ ವ್ಯಾಪಾರ ವಲಯ, ಅಥವಾ ಈ ಫುಡ್ನ ರಿಟೇಲ್ ಅಂದ್ರೆ ಫುಡ್ ಪ್ರೊಡ್ಯೂಸಿಂಗ್ ಕಂಪನೀಸ್ಗಳಿರ್ತಾವಲ್ಲ, ಅಂದ್ರೆ ಹೋಟೆಲ್ಸ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ. ಸೊ ಎಲ್ಲದ್ರ ಮೇಲೆ ಕೇಂದ್ರೀಕರಿಸಿ ಏನು ಲಾಸ್ ಆಗ್ತಾರೆ, ಫುಡ್ ವೇಸ್ಟ್ ಆಗ್ತಾರೆ, ಅದ್ರ ಮೇಲೆ ಇವರು ಕಾನ್ಸೆಪ್ಟ್ ಮಾಡಿ ರಿಪೋರ್ಟ್ ಕೊಡ್ತಕ್ಕಂಥದ್ದು. ಓಕೆ, ಸೊ ಇದನ್ನ ಯಾರು ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರೆ ಸಂಪನ್ಮೂಲ ಕ್ರಿಯಾ ಕಾರ್ಯಕ್ರಮ ಅಥವಾ RAP ಅಂತ ಕರಿತೀವಿ. RAP ಫುಲ್ ಫಾರ್ಮ್ ಏನು? ವೇಸ್ಟ್ ರಿಸೋರ್ಸಸ್ ಅಂಡ್ ಆಕ್ಷನ್ ಪ್ರೋಗ್ರಾಮ್ ಅಂತ. ಬಟ್ ಎಲ್ಲಿದೆ ವೇಸ್ಟ್ ರಿಸೋರ್ಸಸ್ ಆಕ್ಷನ್ ಪ್ರೋಗ್ರಾಮ್? ಇಟ್ ಈಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದು ಯುನೈಟೆಡ್ ಕಿಂಗ್ಡಮ್ UK ಅಲ್ಲಿ ಇರ್ತಕ್ಕಂಥದ್ದು, ಹೆಡ್ ಕ್ವಾರ್ಟರ್ಡ್ ಯುನೈಟೆಡ್ ಕಿಂಗ್. ಇದು ಪ್ರಮೋಟ್ ಮಾಡುತ್ತೆ ಸಸ್ಟೈನಬಲ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂಡ್ ವೇಸ್ಟ್ ಪ್ರೊಡಕ್ಷನ್. ಓಕೆ, ಸುಸ್ಥಿರವಾಗಿ ಬೆಳೆಸಬೇಕು, ವೇಸ್ಟ್ ನ ಕಮ್ಮಿ ಮಾಡಬೇಕು ಫುಡ್ ಅನ್ನೋದ್ರ ಬಗ್ಗೆ 2000 ಇಸ್ವಿಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಇದು ವರ್ಕ್ಸ್ ವಿತ್ ಗೌರ್ಮೆಂಟ್, ಬಿಸ್ನೆಸ್, ಕಮ್ಯುನಿಟೀಸ್ ಎಲ್ಲಾ ಜೊತೆ ಕೋಆರ್ಡಿನೇಷನ್ ಮಾಡುತ್ತೆ, ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಇದರ ಪ್ರಮುಖವಾದ ಇದು. ಓಕೆ, ಇದ್ರ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಜಾಸ್ತಿ ಏನ್ ಬೇಕಾಗಿಲ್ಲ. ಇನ್ನು ಈ ಫುಡ್ ವೇಸ್ಟ್ ಇಂಡೆಕ್ಸ್ ಅಲ್ಲಿ ಈ ಫೈಂಡಿಂಗ್ಸ್ ಏನು ಈ ರಿಪೋರ್ಟ್ ಅಲ್ಲಿ ಇದೆ ಅಂತ ನೋಡೋದಾದ್ರೆ, ಜಾಗತಿಕವಾಗಿ ಕುಟುಂಬಗಳು ಪ್ರತಿದಿನ 1 ಬಿಲಿಯನ್ ಊಟಗಳನ್ನು ವ್ಯರ್ಥ ಮಾಡಿದ್ದಾರೆ. 1 ಬಿಲಿಯನ್ ವರ್ಲ್ಡ್ ಅಲ್ಲಿ ಪ್ರತಿದಿನ ಇಷ್ಟು ಊಟ ವ್ಯರ್ಥ ಆಗ್ತದೆ. 783 ಮಿಲಿಯನ್ ಜನರು ಹಸಿವನ್ನು ಅನುಭವಿಸುತ್ತಿದ್ದಾರೆ. ಅದೇ ದುಡ್ಡು ಅದೇ ಇದಿದ್ರೆ ಹಸಿವನ್ನು ನಿಗಿಸ್ಬೋದಾಗಿತ್ತು, ಅಷ್ಟು ವೇಸ್ಟ್ ಮಾಡ್ತಾ ಇದೀವಿ. ಜಾಗತಿಕ ಜನಸಂಖ್ಯೆಯಲ್ಲಿ 1/3 1/3 ಜನರು ಆಹಾರ ಅಭದ್ರತೆ ಎದುರಿಸ್ತಾ ಇದ್ದಾರೆ. ಆಲ್ಮೋಸ್ಟ್ 33% ಅವ್ರಿಗೆ ಫುಡ್ ಸೆಕ್ಯೂರಿಟಿನೇ ಇಲ್ಲ. ಓಕೆ, ಈಗ ಹೇಳ್ತಿದ್ವಿ ಬಿಕಾಸ್ ಆಫ್ ವೇಸ್ಟೇಜ್ ಇಂದ ಆ ವೇಸ್ಟ್ ಅವ್ರಿಗೂ ತಲುಪ್ತಾ ಇಲ್ಲ, ಹಾಗೆ ವೇಸ್ಟ್ ಆಗ್ತಾ ಇದೆ. ಈ ವೇಸ್ಟ್ ಆಗೋದ್ರಿಂದ ಅದರಿಂದ ಉತ್ಪಾದಕವಾಗುತ್ತೆ ಗ್ರೀನ್ ಹೌಸ್ ಗ್ಯಾಸಸ್. ಜಾಗತಿಕ ಹಸಿರಾದ ಮೇಲೆ ಹೊರಸೂಸುವಿಕೆ ಆಹಾರ ತ್ಯಾಜ್ಯದಿಂದ 8-10% ಜಾಸ್ತಿ ಆಗ್ತದೆ. ಓಕೆ, ಅಸಮರ್ಪಕ ಇವೆಲ್ಲ ಏನಕ್ಕೆ? ಅಸಮರ್ಪಕ ಶೀತಲ ಶೇಖರಣಾ ವ್ಯವಸ್ಥೆ, ಕೋಲ್ಡ್ ಸ್ಟೋರೇಜ್ ಕರೆಕ್ಟ್ ಆಗಿರೋದು, ಎಸ್ಪೆಷಲಿ ಹಾಟ್ ನೇಷನ್ಸ್ ಅಂತ ಕರಿತೀವಿ, ಬಿಸಿ ದೇಶಗಳು ನೇಷನ್ಸ್ ಅಂತ ಕರಿತೀವಿ. ಅಲ್ಲಿ ಆಹಾರ ತ್ಯಾಜ್ಯಗಳು ವೇಸ್ಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ. ಅಂದ್ರೆ ನಮ್ಮ ಈ ಒಂದು ಭಾರತದಲ್ಲಾಗಿರ್ಬೋದು, ಈ ಸಮಭಾಜಕ ವೃತ್ತ ಆಸುಪಾಸುಗಳಲ್ಲಾಗಿರ್ಬೋದು,
ಓಕೆ, ಅಲ್ಲಿ ಇದು ಆಗ್ತಾ ಇದೆ. ಇನ್ನು ಒಂದಷ್ಟು ಕಡಿಮೆ ಮತ್ತೆ ಮಧ್ಯಮ ಆದಾಯದ ರಾಷ್ಟ್ರಗಳಲ್ಲಿ ಇದನ್ನ ಸಂಗ್ರಹ ಮಾಡೋದು ಕೊರತೆ ಆಗಿದೆ ಅಂದ್ರೆ ಇನ್ಫಾರ್ಮೇಶನ್ಸ್, ಬಟ್ ಸ್ಟಿಲ್ ಇದು ಓವರ್ ಆಲ್ ಆವರೇಜ್ ಆಗಿ ತಗೊಂಡು ಹೇಳ್ತಾ ಇದೆ. ಇನ್ನು ಜಾಗತಿಕ ಆರ್ಥಿಕತೆ ಮೇಲೆ ಆಹಾರ ನಷ್ಟ ತ್ಯಾಜ್ಯ ಪ್ರಭಾವ 1 ಟ್ರಿಲಿಯನ್ ಅಂತ ಅಂದಾಜು ಮಾಡಲಾಗಿದೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ನಮ್ಮ SDG ಗೋಲ್ 12.12 ಅಲ್ಲಿ ಬರುತ್ತೆ, 0.3 ಟಾರ್ಗೆಟ್ ಇದೆ ನಮ್ಮ 2030 ಏನಿದೆ ಫುಡ್ ಲಾಸ್ ಇಂಡೆಕ್ಸ್ ಅಲ್ಲಿ ಹೇಳುತ್ತದು. ಇದು ಫುಡ್ ಲಾಸಸ್ ನ 12.3.1 ಅಲ್ಲಿ ಎಲ್ಲಿ ಸಬ್ ಕ್ಲಾಸ್ ಅಲ್ಲಿ ಫುಡ್ ಲಾಸಸ್ ಅಟ್ ಪ್ರೊಡಕ್ಷನ್ ಮತ್ತೆ ಸಪ್ಲೈ ಚೈನ್ ಲೆವೆಲ್ ಅಲ್ಲಿ ಕಮ್ಮಿ ಮಾಡಬೇಕು ಅನ್ನೋದು ಫುಡ್ ಆರ್ಗನೈಸೇಷನ್, ಅಗ್ರಿಕಲ್ಚರ್ ಆರ್ಗನೈಸೇಷನ್ ಒಂದು ಟಾರ್ಗೆಟ್ ಇದೆ. SDG ಗೋಲ್ ವೆರಿ ಇಂಪಾರ್ಟೆಂಟ್, ನಮ್ಗೆ ಗೊತ್ತಿದೆ 2030 ಅಚೀವ್ ಮಾಡಬೇಕು. ಹಾಗೆ ನಮ್ಮ ಟಾರ್ಗೆಟ್ ಎಷ್ಟಿದೆ ಅಂದ್ರೆ 50% ಆಫ್ ವೇಸ್ಟ್ ಪರ್ ಕ್ಯಾಪಿಟ ಇನ್ ಫುಡ್ ವೇಸ್ಟ್ ಆಗ್ತಾ ಇದೆ, ಅದನ್ನ ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್. ಇನ್ನು ನಾನು ಇನ್ನು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. 2024 ರಿಪೋರ್ಟ್ ಬಂದಿದ್ದು, 22 ರಿಪೋರ್ಟ್ ಕೊಡುತ್ತೆ. 19 ಆಗಿದ್ದು ಅದಾದ್ಮೇಲೆ 22 ಆಗ್ತಾ ಇರ್ತಕ್ಕಂಥದ್ದು. ಓಕೆ, 2-3 ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ. ಈಗ ಇಲ್ಲಿ 22 ರಿಪೋರ್ಟ್ ಅಲ್ಲಿ ಏನಿದೆ ಇಲ್ಲಿ ನೋಡಿ, 79 kg. ಓಕೆ, ಗ್ಲೋಬಲ್ ಆನ್ಯುಯಲ್ ಪರ್ ಕ್ಯಾಪಿಟಾ ಫುಡ್ ವೇಸ್ಟೇಜ್ ಅಟ್ ಹೌಸ್ ಹೋಲ್ಡ್ ಲೆವೆಲ್. ಓಕೆ, ಗ್ಲೋಬಲ್ ಆನ್ಯುಯಲ್ ವರ್ಷಕ್ಕೆ 79 kg ಒಬ್ಬರಿಗೆ ಫುಡ್ ಲಾಸ್ ಆಗ್ತಾ ಇದೆ. ಅದೇ 19ರಲ್ಲಿ 74 ಇತ್ತು, ಇನ್ನು ಜಾಸ್ತಿ ಆಗಿದೆ ಈ ಒಂದು ರೀಸೆಂಟ್ ರಿಪೋರ್ಟ್ ಅಲ್ಲಿ. ಹಂಗೆ ಮನೆಗಳಲ್ಲಿ ಕೂಡ ನೋಡೋದಾದ್ರೆ ಪರ್ಸೆಂಟೇಜ್ ನೋಡಿ, 61% ಮನೆಗಳ ಹೌಸ್ ಹೋಲ್ಡ್ಸ್ಗಳಲ್ಲಿ. ಫುಡ್ ಸರ್ವಿಸ್ಗಳ ಆಹಾರ ಸೇವೆಗಳಲ್ಲಿ ಏನು ಕೊಡ್ತಾರೆ ಅಲ್ಲಿ ಕಮ್ಮಿ ಇದೆ, ಬಟ್ ಮನೆಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ರೀಟೇಲ್ ಯಾಕಂದ್ರೆ ಇವರು ಅವೇರ್ನೆಸ್ ಮೂಡಿಸಿದ್ರಿಂದ ಅವರು ಫುಡ್ ವೇಸ್ಟ್ ಆಗೋದು ಕಮ್ಮಿ ಮಾಡ್ತಾರೆ. ಅಲ್ಲಿಂದ ವೇಸ್ಟ್ ಆಗೋದನ್ನ ಬೇರೆ ಬೇರೆ ಆಗದಿರಂಗೆ ನೋಡ್ಕೋತಾರೆ ಫುಡ್ ಸರ್ವಿಸ್ಗಳಲ್ಲಿ. ಮತ್ತೆ ಬೇರೆ ಬೇರೆ ಎಲ್ಲಾರು ಯಾರಿಗಾರು ದಾನ ಕೊಡಬೇಕಾ ಅಥವಾ NGO ಕೊಡಬೇಕಾ ಅಥವಾ ಅನಾಥಾಶ್ರಮ ಅದನ್ನ ನೋಡ್ಕೋತಾರೆ. ರೀಟೇಲ್ ಲೆವೆಲ್ ಅಲ್ಲಿ ಕೂಡ ಜಾಸ್ತಿ ಆಗಿದೆ 1%. ಹಂಗೆ ಇಲ್ಲಿ ದೇಶಗಳಲ್ಲಿ ಕೂಡ ಕೊಟ್ಟಿದೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೋಡ್ಕೋಬಹುದು. ಮೇನ್ ಏನು ಇದರಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಫುಡ್ ವೇಸ್ಟ್ ಆಗ್ತಾ ಇರ್ತಕ್ಕಂಥದ್ದು. ಇದು ಗ್ಲೋಬಲಿ ನೋಡೋದಾದ್ರೆ ಗ್ಲೋಬಲಿ ವರ್ಷಕ್ಕೆ ದಿನಕ್ಕೆ ಆಲ್ಮೋಸ್ಟ್ 7 ಕಿಲೋಗ್ರಾಮ್ 7 kg ಅಷ್ಟು ಫುಡ್ ಪರ್ ಪರ್ಸನ್ಗೆ ವೇಸ್ಟ್ ಆಗ್ತಾ ಇದೆ ಸ್ನೇಹಿತರೆ. ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ಫುಡ್ ಲಾಸು ಕಮ್ಮಿ ಇದೆ, ಯಾಕಂದ್ರೆ ಅವರು ಅದರ ಬೆಳಿತಾರೆ ಅಲ್ವಾ ಆಹಾರ ಪದಾರ್ಥಗಳನ್ನ, ಅವ್ರಿಗೆ ಅದ್ರ ಬೆಲೆ ಗೊತ್ತು. ಯಾಕೆ ಅರ್ಬನ್ ಏರಿಯಾದಲ್ಲಿ ಹಂಗಲ್ಲ, ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಟ್ ನೇಷನ್ಸ್ ಅಲ್ಲಿ, ಬಿಸಿ ಪ್ರದೇಶಗಳಿರ್ತಕ್ಕಂಥ ದೇಶಗಳಲ್ಲಿ ಫುಡ್ ಲಾಸ್ ಜಾಸ್ತಿ ಆಗ್ತದೆ. ಇದೊಂದು ರಿಪೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್, ಇವೆಲ್ಲ ಕೇಳ್ತಾನೆ ಎಕ್ಸಾಮ್. ಕೇಳಿಲ್ಲ ಅಂದ್ರೆ ಮೇನ್ಸ್ಗಳು ಅಲ್ಲಿ ಇಲ್ಲಿ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಬರ್ತೀನಿ, ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್ 2024. ಮಣ್ಣು ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಇತ್ತೀಚೆಗೆ ಇದನ್ನ ಸಾಯಿಲ್ ಕಾನ್ಫರೆನ್ಸ್ ಭಾರತದಲ್ಲಿ ಆಗುತ್ತೆ ಸ್ನೇಹಿತರೆ. ಓಕೆ, ನವದೆಹಲಿಯ ಪೂಸಾದಲ್ಲಿ ಜಾಗತಿಕ ಮಣ್ಣು ಸಮ್ಮೇಳನ ಉದ್ಘಾಟನೆ ಮಾಡ್ತಾರೆ ನಮ್ಮ ಕೇಂದ್ರ ಸಚಿವರು. ಏನಿದು ಇದು ಏನ್ ಹೇಳುತ್ತೆ ಅಂದ್ರೆ ಗ್ಲೋಬಲ್ ಸಾಯಿಲ್ ಬಗ್ಗೆ ಮಾತಾಡ್ತಾರೆ, ಮಣ್ಣು ಬಗ್ಗೆ. ಸುಸ್ಥಿರ ನಿರ್ವಹಣೆ ಆಗಬೇಕು, ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕು, ಅದ್ರ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯೋದು, ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಪಾಲಿಸಿಗಳು ಮಾಡ್ಕೊಳ್ಳೋದು, ಇದು ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಇದನ್ನ ಯಾರು ಆರ್ಗನೈಸ್ ಮಾಡಿದ್ದು ಇಲ್ಲಿ? ಇಂಡಿಯನ್ ಸೊಸೈಟಿ ಆಫ್ ಸಾಯಿಲ್ ಸೈನ್ಸ್ ನ್ಯೂ ಡೆಲ್ಲಿ ವಿತ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಸಾಯಿಲ್ ಸೈನ್ಸ್ ಇಟಾಲಿ ಇನ್ ಕೊಲಾಬರೇಷನ್ ವಿತ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ICAR ಅಂತ ಕರಿತೀವಲ್ಲ ಅವರು, ಮತ್ತೆ ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರ್ ಸೈನ್ಸ್, ಇಷ್ಟು ಜನ ಸೇರಿ ಕೊಲಾಬ್ರೇಷನ್ ಅಲ್ಲಿ ಈ ಕಾನ್ಫರೆನ್ಸ್ ನ ಮಾಡ್ತಾರೆ. ಥೀಮ್ ಇಂಪಾರ್ಟೆಂಟ್. ಒಂದೊಂದ್ಸಲ GKಗಳಲ್ಲಿ ನಿಮಗೆ ಥೀಮ್ ಕೇಳ್ತಾನೆ. ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್ ಎಲ್ಲಿ ನಡೀತು? ನವದೆಹಲಿ ಪೂಸಾದಲ್ಲಿ ನಡೀತು. ಅದರ ಥೀಮ್ ಏನು ಅದು ಗೊತ್ತಿರಬೇಕು. ಕೇರಿಂಗ್ ಸಾಯಿಲ್ ಬಿಯಾಂಡ್ ಫುಡ್ ಸೆಕ್ಯೂರಿಟಿ, ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್, ಎಕೋಸಿಸ್ಟಮ್ ಸರ್ವಿಸಸ್ ಅಂತ. ಏನ್ ಸರ್? ಕೇರಿಂಗ್ ಸಾಯಿಲ್ಸ್ ಬಿಯಾಂಡ್ ಫುಡ್ ಸೆಕ್ಯೂರಿಟಿ, ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಅಂಡ್ ಎಕೋಸಿಸ್ಟಮ್ ಸರ್ವಿಸಸ್ ಅಂತಕ್ಕಂಥದ್ದು. ಓಕೆ, ಅದು ಕನ್ನಡದಲ್ಲಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಆಹಾರ ಭದ್ರತೆ ಮೀರಿ ಮಣ್ಣಿನ ಆರೈಕೆ, ಹವಾಮಾನ ಬದಲಾವಣೆ ತಗ್ಗಿಸುವಿಕೆ ಮತ್ತು ಪರಿಸರ ವ್ಯವಸ್ಥೆಗಳಲ್ಲಿ ಸೇವೆಗಳು ಅಂತಕ್ಕಂಥದ್ದು ಅದರ ಒಂದು ಥೀಮ್. ಇನ್ನು ಭಾರತದ ಮಣ್ಣಲ್ಲಿ ಸುಮಾರು 30% ಮಣ್ಣು ಸವೆತ ಆಗಿದೆ. ಲವಣಾಂಶ, ಮಾಲಿನ್ಯ ಮತ್ತೆ ಸಾವಯವ ಇಂಗಾಲದ ಮಟ್ಟದಲ್ಲಿ ಕುಸಿತ, ಹೀಗಾಗಿ ಮಣ್ಣು ಅವನತಿಯಲ್ಲಿ ಹೋಗಿದೆ. ಹಾಗಾಗಿ ಸುಸ್ಥಿರವಾಗಿ ಬಳಸಬೇಕಾಗುತ್ತೆ. ಲಾಭದಾಯಕ ಕೃಷಿ ನೋಡಬೇಕು ಅಂತಂದ್ರೆ ಸಸ್ಟೈನಬಲ್ ಆಗಿ ಮಣ್ಣಿನ ಪ್ರೊಟೆಕ್ಷನ್ ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಕೂಡ SDG ಗೋಲಲ್ಲಿ ಬರುತ್ತೆ ನಮಗೆ. ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಗುರಿ 15ರಲ್ಲಿ ಬರುತ್ತೆ ಸ್ನೇಹಿತರೆ. ಅದರ ಅನುಗುಣವಾಗಿ ಮಣ್ಣನ್ನ ನಾವು ರಕ್ಷಣೆ ಮಾಡಬೇಕು. 2030 ಟಾರ್ಗೆಟ್ ಇದೆ. ಹೇಗೆ ಈ ಉದ್ದೇಶ ಇಷ್ಟೇ. ಇದು ಈ ಒಂದು ಕಾನ್ಫರೆನ್ಸ್ ನಡೀತಕ್ಕಂಥ ಉದ್ದೇಶ ಏನು? ಮಣ್ಣಿನ ಫಲವತ್ತತೆ, ಸ್ಥಿತಿಸ್ಥಾಪಕತೆ ಸುಧಾರಿಸಲು ಏನ್ ಮಾಡಬೇಕು? ರೈತ ಕೇಂದ್ರಿತ ಪರಿಹಾರಗಳನ್ನು ಉತ್ತೇಜಿಸಬೇಕು. ಹವಾಮಾನ ತಗ್ಗಿಸುವಿಕೆ ತಂತ್ರಗಳು, ಜಾಗತಿಕ ಸುಸ್ಥಿರ ಗುರಿಗಳೊಂದಿಗೆ ಮಣ್ಣಿನ ಆರೋಗ್ಯನ ಉಪಕ್ರಮಗಳನ್ನು ಜೋಡಿಸ್ತಕ್ಕಂಥದ್ದು. ಅಂದ್ರೆ ಮಣ್ಣಿನ ಆರೋಗ್ಯ ಕೂಡ ನಮ್ಮ ಜಾಗತಿಕ ಹವಾಮಾನ ವೆರಿ ಇಂಪಾರ್ಟೆಂಟ್.
ಓಕೆ, ನಾವು ಏನು ಗ್ಲೋಬಲ್ ಒಂದು ಹವಾಮಾನಕ್ಕೆ ಅಟ್ಮಾಸ್ಫಿಯರ್ ಅಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆಯಲ್ಲ ಅದನ್ನ ಕಮ್ಮಿ ಮಾಡಿದ್ರೆ ಮಣ್ಣನ್ನು ಕೂಡ ರಕ್ಷಣೆ ಮಾಡ್ಬೋದು ಅಂತ. ಮತ್ತೆ ನೀರಿನ ಚಕ್ರ ಅದನ್ನ ನಿಯಂತ್ರಿಸಬೇಕು ನಾವು, ವಾಟರ್ ಸೈಕಲ್. ಆಗ ಮಣ್ಣಿನಲ್ಲಿ ಹೀರ್ಕೊಳ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಾವಯವಗಳನ್ನ ರಕ್ಷಣೆ ಮಾಡತಕ್ಕಂಥದ್ದು, ಅದರ ಪವರ್ಗಳನ್ನ ಹೆಚ್ಚಿಸ್ಬೋದು ಅಂತ. ಇನ್ನು ಭಾರತದ ಮಣ್ಣಿನ ಆರೋಗ್ಯದ ಬಗ್ಗೆ ಕಳವಳ ಏನಿದೆ, ಮಣ್ಣಿನ ಆರೋಗ್ಯ ಸ್ಥಿತಿಯನ್ನು ಅದು ಗೊತ್ತಿರಬೇಕಾಗುತ್ತೆ. ಇದು ಕೇಸ್ ಮೇನ್ಸ್ಗೆಲ್ಲ ನಿಮಗೆ ಬೇರೆ ಬೇರೆ ಎಸ್ಸೆಗಳಲ್ಲಿ ಬೇರೆ ಬೇರೆ ಕಡೆ ನೀವು ಈ ಪಾಯಿಂಟ್ಸ್ಗಳನ್ನ ಯುಟಿಲೈಸ್ ಮಾಡ್ಕೋಬಹುದು. ಮಣ್ಣಿನ ಅವನತಿ ಇದೆ, ಯಾಕಂದ್ರೆ ನಾವು ಸುಸ್ಥಿರ ಕೃಷಿ ಅಭಿವೃದ್ಧಿಗಳು ಮಾಡ್ತಾ ಇಲ್ಲ. ಓಕೆ, ಹಾಗಾಗಿ ಭಾರತ 1/3 ಹೆಚ್ಚು ಭೂಮಿ ಅವನತಿಯ ಅಪಾಯದಲ್ಲಿದೆ. ಮಣ್ಣಿನ ಸವೆತತೆ ಮತ್ತೆ ಫಲವತ್ತತೆಯ ನಷ್ಟ, ಮಣ್ಣು ಹೆಕ್ಟೇರು 15.35 ಟನ್ನಷ್ಟು ಕಳೆದುಕೊಳ್ತಾ ಇದೆ ವಾರ್ಷಿಕವಾಗಿ. ಯಾಕೆ? ಇದು ಬೆಳೆ ಉತ್ಪಾದಕತೆಯನ್ನು ಕಡಿಮೆ ಮಾಡುತ್ತೆ, ಇದರಿಂದ ಮಳೆಯಾಶ್ರಿತ ಬೆಳೆಗಳ ನಷ್ಟಕ್ಕೆ ಕಾರಣ ಆಗುತ್ತೆ. ಮಣ್ಣಿನ ಸವೆತಕ್ಕೆ ಬಿಕಾಸ್ ಆಫ್ ನಾವು ಮಣ್ಣಿನ ಸವೆತ ಯಾವ್ದ್ರಿಂದ ಆಗ್ತದೆ, ನಾವು ಏನೇನು ರಕ್ಷಣೆ ಮಾಡಬೇಕು, ಮರಗಳು ಬೆಳೆಸಬೇಕು, ಫಾರೆಸ್ಟೇಷನ್ ಮಾಡಬೇಕು, ಅವೆಲ್ಲ ನಾವು ಮಾಡ್ತಾ ಇಲ್ಲ. ಪ್ರವಾಹ ಬರ್ತದೆ, ಬರ ಬರುತ್ತೆ, ಎಲ್ಲ ಕಡೆ ಕಾರಣಗಳಿಂದ ಕೂಡ ವಾರ್ಷಿಕವಾಗಿ 1-2% ಅಷ್ಟು ನಷ್ಟ ಆಗ್ತಾ ಇದೆ. ಇನ್ನು ಮಣ್ಣಿನ ಲವಣಾಂಶ, ಸಲನಿಟಿ ಅಂತೂ ತುಂಬಾ ಕಮ್ಮಿ ಇದೆ. ಹಾಗಾಗಿ ಒಳನುಸುಳುವಿಕೆ, ಹೀರಿಕೊಳ್ಳುವಿಕೆ ಸಾಮರ್ಥ್ಯ ನಮ್ಮ ಮಣ್ಣಿನಲ್ಲಿ ಇಲ್ಲ. ಇದರಿಂದ ಬೆಳೆ ಉತ್ಪಾದಕತೆಯನ್ನು, ಅದರ ಒಂದು ಔಟ್ಪುಟ್ ನಮಗೆ ಬರ್ತಾ ಇಲ್ಲ. ಕಡಿಮೆ ಸಾವಯವ ಅಂಶ ಇದೆ, ಪೋಷಕಾಂಶ ಮಟ್ಟಗಳು ಕೂಡ ಭಾರತದ ಮಣ್ಣಿನಲ್ಲಿ ಕಡಿಮೆ ಇದೆ. ಓಕೆ, ಹಾಗೆ ಭಾರತದ ಮಣ್ಣಿನಲ್ಲಿ 70% ಆಲ್ಕಲೈನ್ ಮತ್ತೆ ಅಸಿಡಿಕ್ ಆಮ್ಲೀಯತೆ ಮತ್ತೆ ಕ್ಷಾರೀಯತೆ ಜಾಸ್ತಿ ಇದೆ. ಅಂದ್ರೆ ಅದರಿಂದ ಮಣ್ಣು ಬಳಲ್ತಿದೆ, ಹಾಗಾಗಿ ಪೋಷಕಾಂಶ ಚಕ್ರಕ್ಕೆ ಅಡ್ಡಿಪಡಿಸ್ತಾ ಇದೆ. ಇವೆಲ್ಲ ಕಾರಣಗಳನ್ನು ಮರುಭೂಮೀಕರಣ, ಸಾವಯವ ಪದಾರ್ಥಗಳು, ಪೋಷಕಾಂಶಗಳ ಅಂಶ, ತೇವಾಂಶ ಧಾರಣ ಕಡಿಮೆ ಮಾಡುವ ಮೂಲಕ ಮಣ್ಣಿನ ಅವನತಿಗೆ ಕಾರಣ ಆಗ್ತದೆ. ಡಿಫಾರೆಸ್ಟ್ ಆ ಮರುಭೂಮೀಕರಣಕ್ಕೆ ಇದು ಎಡೆ ಮಾಡಿಕೊಡ್ತಾ ಇದೆ. ಸೊ ಇದು ಭಾರತದ ಮಣ್ಣಿನಲ್ಲಿ ಇರ್ತಕ್ಕಂಥ ಕಳವಳಗಳು ನಾವು ನೋಡ್ಬೋದು. ಇನ್ನು ವರ್ಲ್ಡ್ ಲಾರ್ಜೆಸ್ಟ್ ಗ್ರೈನ್ ಸ್ಟೋರೇಜ್ ಪ್ಲಾನ್ ಇನ್ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಪ್ರಾರಂಭಿಸಿದ್ದಾರೆ. ಕಂಟೆಕ್ಸ್ಟ್ ಏನು ನ್ಯೂಸು? ಭಾರತದ ಪ್ರಧಾನಮಂತ್ರಿಗಳು ಸಹಕಾರ ವಲಯದ ವಿಶ್ವ ಅತಿ ದೊಡ್ಡ ಧಾನ್ಯ ಸಂಗ್ರಹಣ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಸಹಕಾರ ವಲಯ ಅಂತ ತಕ್ಷಣ ಈಗ ಏನೇನು, ಎಸ್ಪೆಷಲಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ತಮಿಳುನಾಡು, ತ್ರಿಪುರ, ಉತ್ತರಾಖಂಡ, ರಾಜಸ್ಥಾನ, ಮಹಾರಾಷ್ಟ್ರ, ಅಸ್ಸಾಂ, ಗುಜರಾತ್, ಕರ್ನಾಟಕ, ತೆಲಂಗಾಣ ಸೇರಿದಂತೆ 11 ರಾಜ್ಯಗಳಲ್ಲಿ ಪ್ರಾಥಮಿಕ ಕೃಷಿ ಸಾಲ ಸಂಘಗಳ ಮೂಲಕ ಈ ಒಂದು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಸ್ಟೋರೇಜ್, ಲಾರ್ಜೆಸ್ಟ್ ಸ್ಟೋರೇಜ್ ವರ್ಲ್ಡ್ ಅಲ್ಲಿ ನಾವು ಫುಡ್ ನ ಸ್ಟೋರೇಜ್ ಮಾಡಬೇಕು ಅಂತೇಳಿ ತರ್ತಿರ್ತಕ್ಕಂಥದ್ದು. 2027 ಅದರ ದೂರದೃಷ್ಟಿ ವಿಷನ್ ನೋಡೋದಾದ್ರೆ 2027 ಮೊದಲು ಪೂರ್ಣ ಸಂಗ್ರಹ ಸಾಮರ್ಥ್ಯ ದೇಶಾದ್ಯಂತ ಎಲ್ಲ ನಾವು ಕೋಆಪರೇಟಿವ್ಗಳಲ್ಲಿ ನಮಗೆ ಫುಡ್ ಸ್ಟೋರೇಜ್ ಇರಬೇಕು ಅಂತಕ್ಕಂಥದ್ದು. ಇದನ್ನ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತೆ ನಬಾರ್ಡ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತೆ ನಬಾರ್ಡ್ ಕನ್ಸಲ್ಟೆನ್ಸಿ ಸರ್ವಿಸಸ್ಗಳು ಆಗಿರ್ಬೋದು, ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಸ್ಟೇಟ್ಸ್ ಯೂನಿಟರಿ ಸಹಯೋಗದೊಂದಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದೇನು ಪ್ರಮುಖ ಉದ್ದೇಶ? ಅದೇ ಹೇಳಿದ್ನಲ್ಲ, ಫುಡ್ 2027 ದೇಶಾದ್ಯಂತ ಎಲ್ಲ ಕಡೆ ಇರಬೇಕು ಅಂತಕ್ಕಂಥದ್ದು. ವಿಶ್ವ ಅತಿ ದೊಡ್ಡ ಧಾನ್ಯ ಸಂಗ್ರಹಣ ಯೋಜನೆ ಬಗ್ಗೆ ನಾವು ನೋಡೋದಾದ್ರೆ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಏನ್ ಕರಿತೀವಿ ನಾವು, ಫಾಸ್ಟ್ ಮೂವಿಂಗ್ ಆಗ್ತಕ್ಕಂಥದ್ದು, ಅವಾಗ ಖರ್ಚಾಗ್ತಾ ಇರುತ್ತೆ, ಬೇಗ ಯುಟಿಲೈಸ್ ಮಾಡ್ತೀವಿ ಅಂತದನ್ನ ವೇಗನ ಇನ್ನೂ ಹೆಚ್ಚಿಸಬೇಕು, ಉದ್ಯಮದಲ್ಲಿ ಕ್ರಾಂತಿಯನ್ನು ಮಾಡಬೇಕು. ಈ ಒಂದು ಸಂಗ್ರಹಣೆಯಿಂದ ಅಲ್ಲೇ ಸಿಗ್ಬೇಕು ನಮ್ಗೆ. ಓಕೆ, ಮತ್ತೆ ರೇಟ್ಸ್ಗಳು ಜಾಸ್ತಿ ಆಗುವಂಥದ್ದು ಆದಾಗ ಎಲ್ಲೋ ಬೇರೆ ಕಡೆಯಿಂದ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿಂದ ತರಿಸ್ಕೊಳ್ಳೋದು, ಅವೆಲ್ಲ ಆಗಬಾರ್ದು, ಅಲ್ಲಲ್ಲೇ ಇರಬೇಕು ಶೇಖರಣೆಗಳು. ಓಕೆ, ನಬಾರ್ಡ್ 2 ಕೋಟಿವರೆಗೆ ಯೋಜನೆಗೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಅಡಿಯಲ್ಲಿ 3% ಬಡ್ಡಿ ಸಬ್ಸಿಡಿ ಸೇರಿದಂತೆ 1% ಬಡ್ಡಿ ದರದಲ್ಲಿ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಅವರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಈ ದುಡ್ಡು ಇಟ್ಕೊಂಡವರು ಸಂಗ್ರಹಣೆ ಕೂಡ ಮಾಡ್ಕೋಬಹುದು, ರೈತರಿಂದ ತಗೊಂಡು ಇಟ್ಕೋಬಹುದು. ಓಕೆ, ಯೋಜನೆ ಹೊಣೆಗಾರಿಕೆ ಮತ್ತು ಸುಗಮ ಪರಿಣಾಮಕಾರಿಯಾಗಿ ಪಾರದರ್ಶಕ ಅನುಷ್ಠಾನ ಖಚಿತಪಡಿಸಲು ಅಂತರ್ ಸಚಿವಾಲಯ ಸಮಿತಿಯನ್ನು ರಚಿಸಲಾಗಿದೆ. ಇಂಟರ್ ಮಿನಿಸ್ಟ್ರಿಯಲ್ ಕಮಿಟಿನ ಮಾಡಲಾಗಿದೆ. ಹಾಗೆ ನ್ಯಾಷನಲ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಕೂಡ ಮಾಡಲಾಗಿದೆ. ಮತ್ತೆ ಇದನ್ನ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಸಮೃದ್ಧಿ ನಿಗಮ ಸಮಿತಿಗಳು, ಸ್ಟೇಟ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಮಿಟಿ ಆಗಿರ್ಬೋದು, ಮತ್ತೆ ಹಾಗೆ ಜಿಲ್ಲೆಯಲ್ಲಿ ಜಿಲ್ಲಾ ಸಹಕಾರಿ ಅಭಿವೃದ್ಧಿ ಸಮಿತಿಗಳು, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಮಿಟಿ ಸಹ ಕೂಡ ರಚನೆ ಮಾಡಲಾಗಿದೆ. ಅಂದ್ರೆ ಎಲ್ಲಾ ಕಡೆ ಸ್ಟೇಟ್ ಲೆವೆಲಲ್ಲೂ ಆಗಬೇಕು, ನ್ಯಾಷನಲ್ ಲೆವೆಲ್ ಆಗಬೇಕು, ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಕೂಡ ಇದನ್ನ ಮೇಲ್ವಿಚಾರಣೆ ಮಾಡಬೇಕು, ಕೋಆರ್ಡಿನೇಷನ್ ಮಾಡಬೇಕು. ಇದರಿಂದ ವರ್ಲ್ಡ್ ಅತಿ ದೊಡ್ಡ ಸ್ಟೋರೇಜ್. ಫೈನ್ ಸರ್, ನಾವು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಇರ್ತಕ್ಕಂಥ ಸ್ಕೀಮ್ಸ್ ಮಾಡ್ತಾ ಇದೀವಿ. ಅಗ್ರಿಕಲ್ಚರ್ಗೆ ತುಂಬಾ ಇಂಪಾರ್ಟೆಂಟು, KS ಮೇನ್ಸ್ಗಂತೂ ತುಂಬಾ ಇಂಪಾರ್ಟೆಂಟು. ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗುತ್ತೆ, ನೀವು ಎಲ್ಲೆಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಅಥವಾ ಎಸ್ಸೆಗಳಲ್ಲಿ ಯೂಸ್ ಮಾಡ್ತೀರಾ ಅಂತಕ್ಕಂಥದ್ದು. ಸೊ ಬನ್ನಿ, ನಾನು ಡೈರೆಕ್ಟ್ ಆಗಿ ಸ್ಕೀಮ್ಸ್ ಬಂದ್ಬಿಡ್ತೇನೆ. ನೆಕ್ಸ್ಟ್ ಒಂದಷ್ಟು ಸ್ಕೀಮ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡೋಣ. ಕೃಷಿ ಮೂಲಸೌಕರ್ಯ ನಿಧಿ ಅಂತ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಸರ್. ಸಿ ವಾಟ್ ಇಸ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ?
ಇದು ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟಿದೆ. ಇದು ಕೇಂದ್ರ ವಲಯದ ಸೆಂಟ್ರಲ್ ಸೆಕ್ಟರ್ ಸ್ಕೀಮು 2020 ಆಗಿತ್ತು. ಇದು 10 ವರ್ಷ 2032-33 ತನಕ ಇರ್ತಕ್ಕಂಥ ಒಂದು ಯೋಜನೆ ಡ್ಯೂರೇಷನ್. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಇದನ್ನ ಇಂಪ್ಲಿಮೆಂಟ್ ಅನುಷ್ಠಾನ ಮಾಡ್ತಕ್ಕಂಥದ್ದು ನಬಾರ್ಡ್. ನಮ್ಮ ನಬಾರ್ಡ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಏನಿದೆ ಅದರ ಮುಖಾಂತರ ಮಾಡ್ತಾರೆ. ಏನಿದು 1 ಲಕ್ಷ ಇಂದ 2 ಲಕ್ಷ ತನಕ ದುಡ್ಡು, 2 ಲಕ್ಷ ಕೋಟಿ ತನಕ ದುಡ್ಡು ಇದರಲ್ಲಿ ಒಂದು ಫಂಡ್ ಅಲ್ಲಿ ಇರುತ್ತೆ. ಓಕೆ, ಇದು ಯಾರು ಕೊಡ್ತಾರೆ ನೋಡಿ, ಇದು ಸುಮ್ಮನೆ ಇಷ್ಟೊಂದು ದುಡ್ಡು ಯಾರಿಗೆ? ಸಿಂಪಲ್ ಇಂಡಿವಿಜುವಲ್ ರೈತರಿಗೆ ಕೊಡ್ತಾರೆ ಅಲ್ಲ, ಸಾರಿ, ಇಲ್ಲಿ ಸಮ್ ಕೀ ಬೆನಿಫಿಷಿಯರೀಸ್ ಅಂತ ಕೊಟ್ಟಿದ್ದೇನೆ. ಯಾರು? ಪ್ಯಾಕ್ಸ್ ಅಂತ ಕೇಳ್ತೀವಿ. ಪ್ಯಾಕ್ಸ್ ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್ಗೆ, FPOಸ್ಗೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಸ್ಟೇಟ್ ಏಜೆನ್ಸಿ ಅಥವಾ APMCಸ್ಗೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ಎ ಇನ್ಸ್ಟಿಟ್ಯೂಷನಲ್ ಅಂತವ್ರಿಗೆ ಕೊಡ್ತಕ್ಕಂಥದ್ದು. ಓಕೆ, ಏನಿದು ನೋಡ ಬನ್ನಿ. ಗುರಿ ಏನು, ಉದ್ದೇಶ ಏನು? ಸುಗ್ಗಿ ನಂತರ ನಿರ್ವಹಣೆಯ ಮೂಲ ಸೌಕರ್ಯ ಮತ್ತು ಸಮುದಾಯದ ಕೃಷಿ ಆಸ್ತಿಗಳಿಗೆ ಬಡ್ಡಿ ಉಪದಾನ, ಹಣಕಾಸಿನ ಬೆಂಬಲದ ಮೂಲಕ ಕಾರ್ಯಸಾಧ್ಯವಾದ ಯೋಜನೆಗಳಿಗೆ ಹೂಡಿಕೆಗೆ ಮಧ್ಯಮ ದೀರ್ಘಾವಧಿಯ ಸಾಲದ ಹಣಕಾಸು ಸೌಲಭ್ಯ, ಮಿಡಲ್ ಅಂಡ್ ಲಾಂಗ್ ಟರ್ಮ್ ಒಂದು ಫೈನಾನ್ಸಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್. ಇದು 7 ವರ್ಷಗಳ ಅವಧಿಗೆ ನಿಮಗೆ ಕೊಡ್ತಾರೆ. 1 ಲಕ್ಷ ಕೋಟಿಯಿಂದ 2 ಕೋಟಿ ತನಕ ಕೊಡ್ತಾರೆ. 3% ಬಡ್ಡಿ ಇರುತ್ತೆ ಸ್ನೇಹಿತರೆ. ಇದು ಇನ್ನು ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಅಡಿಯಲ್ಲಿ MSME ಕೂಡ ಕೊಡ್ತಾರೆ. 2 ಕೋಟಿ ತನಕ ಕೂಡ ಕೊಡ್ತಾರೆ. 2 crore ತನಕ ಕೊಡ್ತಾರೆ, ಮ್ಯಾಕ್ಸಿಮಮ್ 7 ಪೀರಿಯಡ್. ಓಕೆ, ಅದರ ನಂತರ 7 ವರ್ಷ ಆದ್ಮೇಲೆ ಮಾರ್ಟರಿಯಂ ಅಂತ ಹೇಳ್ಬಿಟ್ಟು ನಿಮ್ಗೆ 6 ತಿಂಗಳ ಎಕ್ಸ್ಟೆನ್ಷನ್ ಇರುತ್ತೆ. ಗರಿಷ್ಠ 2 ವರ್ಷಗಳ ತನಕ ಕೂಡ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಓಕೆ, 1 ಸೆಕೆಂಡ್. ಫೈನ್. ಸೊ ಇದ್ರ ಬಗ್ಗೆ ನಾವೇನು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಒನ್ಸ್ ಅಗೇನ್, ಯಾರು ಕೊಡ್ತಾರೆ? ಇನ್ಸ್ಟಿಟ್ಯೂಷನಲ್ ಏಜೆನ್ಸೀಸ್ಗಳಂತ ಏನ್ ಕರಿತೀವಿ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಪ್ರೈಮರಿ ಅಗ್ರಿಕಲ್ಚರ್ ಕೋಪರೇಟಿವ್ ಸೊಸೈಟಿಗಳಾಗಿರ್ಬೋದು, ಸ್ಟೇಟ್ ಏಜೆನ್ಸಿಗಳಾಗಿರ್ಬೋದು, ಅವ್ರಿಗೆ ಕೊಡ್ತಕ್ಕಂಥ ಒಂದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸ್ನೇಹಿತರೆ. ಅಂಡ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮು, ಅಗ್ರಿ ಶೋರ್ ಅಂತ. ಇದು ಫುಲ್ ಫಾರ್ಮ್ ಕೇಳ್ತಾರೆ. ಮೊನ್ನೆ ಈ ಲಾಸ್ಟ್ ಮಂತ್ ಅಲ್ಲಿ KPSL ಕೇಳಿದ್ದ, ಗ್ರೂಪ್ ಬಿ ಎಕ್ಸಾಮ್ ಗೊತ್ತೇನೆ, ಇಫ್ ಐ ಆಮ್ ನಾಟ್ ರಾಂಗ್, GKL ಕೇಳಿದ್ದ. ಬಟ್ ಟೋಟಲ್ ಕಾರ್ಪಸ್ ಎಷ್ಟು ಅಗ್ರಿ ಶೋರ್ ಫಂಡ್ ಅಲ್ಲಿ ಅಂತ? ಅಗ್ರಿ ಶೋರ್ ಫುಲ್ ಫಾರ್ಮ್ ಏನು? ಅಗ್ರಿ ಫಂಡ್ ಫಾರ್ ಸ್ಟಾರ್ಟ್ಅಪ್ಸ್ ಅಂಡ್ ರೂರಲ್ ಎಂಟರ್ಪ್ರೈಸಸ್ ಅಂತ. ವೆರಿ ಇಂಪಾರ್ಟೆಂಟ್ ಇದು, ಅಗ್ರಿ ಫಂಡ್ ಫಾರ್ ಸ್ಟಾರ್ಟ್ಅಪ್ ಅಂಡ್ ರೂರಲ್ ಎಂಟರ್ಪ್ರೈಸಸ್. ನಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಟೋಟಲ್ 750 ಕೋಟಿ ಕಾರ್ಪಸ್ ಕ್ಯಾಟಗರಿ 1, ಕ್ಯಾಟಗರಿ 2 ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಸೆಬಿಲಿ ರಿಜಿಸ್ಟ್ರೇಷನ್ ಆಗಿರ್ತವೆ. ಇಲ್ಲಿ ನಿಮಗೆ ಈ ಸ್ಕೀಮ್ ಅಡಿಯನೇ ಅದೇ ಹೇಳುತ್ತೆ ಫುಲ್ ಫಾರ್ಮ್, ಅಗ್ರಿ ಫಂಡ್ ಫಾರ್ ಸ್ಟಾರ್ಟ್ಅಪ್ ಅಂಡ್ ರೂರಲ್ ಎಂಟರ್ಪ್ರೈಸಸ್. ಯಾರು ಅಗ್ರಿಕಲ್ಚರ್ ರಿಲೇಟೆಡ್ ಸ್ಟಾರ್ಟ್ಅಪ್ ಮತ್ತೆ ರಿಲೇಟೆಡ್, ಅದು ಅಲೈಡ್ ಸೆಕ್ಟರ್ಸ್ ಆಗಿರ್ಬೋದು, ರೂರಲ್ಗಳಲ್ಲಿ ಹಳ್ಳಿಗಳಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ಒಂದು ಸ್ಟಾರ್ಟ್ಅಪ್ ಗಳಿಗೆ ದುಡ್ಡು ಕೊಡ್ತಕ್ಕಂಥದ್ದು. ಇದು ಇದ್ರಲ್ಲಿ 2 ತರ ಬರುತ್ತೆ. ಇನ್ನು ನಾವು ನೋಡಕ್ ಹೋದ್ರೆ ಈ ಕಾರ್ಪಸ್ ನ 2 ತರ, ಒಂದು 300 ಕೋಟಿ, ಒಂದು 450 ಕೋಟಿ ಹಿಂಗ್ ಡಿವೈಡ್ ಮಾಡ್ತಾನೆ. 450 ಕೋಟಿ ನಿಮ್ಗೆ ಸೆಬಿ ಮುಖಾಂತರ 5% ಅಥವಾ 25 ಕೋಟಿ ಮ್ಯಾಕ್ಸಿಮಮ್ ನಿಮ್ಗೆ ಒಂದೊಂದು ಕಂಪನಿ ಸ್ಟಾರ್ಟ್ಅಪ್ ಕೊಡ್ತಾರೆ. 300 ಕೋಟಿ ನಿಮಗೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಂಡ್ ಪ್ರೊಡಕ್ಷನ್ ಏನಿದೆ ಅದರಿಂದ ಅಪ್ರೂವ್ ಆಗಿರ್ತಕ್ಕಂಥ ಸ್ಟಾರ್ಟ್ಅಪ್ ಗಳಿಗೆ 25 ಕೋಟಿ ಮ್ಯಾಕ್ಸಿಮಮ್ ಅಮೌಂಟ್ ನ ಕೊಡ್ತಾ ಹೋಗ್ತಾರೆ. 2 ತರ ಡಿವೈಡ್ ಮಾಡ್ಕೋತಾರೆ. ಅದೆಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ. ಇದೇನಿದು ಎಕ್ಸಾಮ್ ಅಲ್ಲಿ ಏನ್ ಕೇಳಿದ ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಇದು ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಯಾರು ಏನೋ ಇನ್ನೋವೇಟಿವ್ ಆಗಿ ಏನಾದ್ರು ಮಾಡಬೇಕು, ಏನೋ ದೊಡ್ಡದಾಗಿ ಏನೋ ಮಾಡಬೇಕು, ರಿಸರ್ಚ್ ತರ ಮಾಡಬೇಕು, ಒಂದಷ್ಟು ಇಕ್ವಿಪ್ಮೆಂಟ್ಸ್ ಮಾಡಬೇಕು, ಪರಿಣಾಮಕಾರಿ ಇದರಿಂದ ಉಪಯೋಗ ಆಗಬೇಕು ಚಟುವಟಿಕೆಗಳಿಗೆ, ಕೃಷಿ ಚಟುವಟಿಕೆಗಳಿಗೆ ಅಂತ ಉದ್ದೇಶಗಳ ಸ್ಟಾರ್ಟ್ಅಪ್ಗೆ ಇದನ್ನು ಕೊಡ್ತಕ್ಕಂಥದ್ದು. ಭಾರತ ಸರ್ಕಾರ ನಬಾರ್ಡ್ ಒಂದು ಅಡಿಯಲ್ಲಿ ಮಾಡ್ತಿರ್ತಕ್ಕಂಥದ್ದು. ಈ ಫಂಡ್, ಟೋಟಲ್ ಫಂಡ್ ಏನಿದೆ 250 ಕೋಟಿ ನಮ್ಮ ಅಗ್ರಿಕಲ್ಚರ್ ಫಾರ್ಮರ್ ವೆಲ್ಫೇರ್ ಇಂದ ಬರುತ್ತೆ, ನಬಾರ್ಡ್ ಇಂದ ಬರುತ್ತೆ, ಸೆಬಿ ಹತ್ರ ಇನ್ನೊಂದು 250 ಕೋಟಿ ಅಲ್ಲಿ ಇದು ಆಗಿರ್ತಕ್ಕಂಥ ಈ ಫಂಡ್ ನೋಡ್ಕೊಳ್ತಕ್ಕಂಥದ್ದು ನಬು ವೆಂಚರ್ ಅಂತ. ಇಟ್ ಇಸ್ ಎ ಒಂದು ಅಂಗಸಂಸ್ಥೆ, ಯಾವ್ದವ್ರದ್ದು? ನಬಾರ್ಡ್ನ ಅಂಗಸಂಸ್ಥೆ. 10 ವರ್ಷಗಳ ಅವಧಿಗೆ ಕೊಡ್ತಕ್ಕಂಥದ್ದು. ಇದು 2022-23 ಬಜೆಟ್ ಅಲ್ಲಿ ಇದನ್ನ ಹೇಳಿರ್ತಾರೆ. ಕೃಷಿ ಉತ್ಪನ್ನಗಳ ಮೌಲ್ಯ ಸರಪಣಿಗಳ ಮೇಲೆ ಕೇಂದ್ರೀಕರಿಸಲು, ವ್ಯಾಲ್ಯೂ ಚೈನ್ ಮೇಲೆ, ಓಕೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ವ್ಯಾಲ್ಯೂ ಚೈನ್ ಮೇಲೆ ಕೇಂದ್ರೀಕರಿಸೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ನಿಧಿ. ಇದರಿಂದ ದುಡ್ಡುಗಳ ಮುಖಾಂತರ ಒಂದಷ್ಟು ಫಂಡ್ಸ್ ಗಳನ್ನ ಸ್ಟಾರ್ಟ್ಅಪ್ ಗಳಿಗೆ ಕೊಡ್ತಕ್ಕಂಥದ್ದು. ಉದ್ದೇಶನ ಆಲ್ರೆಡಿ ಹೇಳಿದ್ದೀನಿ. ಇದರಿಂದ ಏನೇನಾಗುತ್ತೆ, ಎಸ್ಪೆಷಲಿ ರೂರಲ್ಗಳಲ್ಲಿ ಪರ್ಯಾಯ ಹೂಡಿಕೆ ನಿಧಿಗಳನ್ನ ಸ್ಥಾಪನೆ ಮಾಡಿದಂಗಾಗುತ್ತೆ. ಕೃಷಿ ಮತ್ತು ಗ್ರಾಮೀಣ ನವೋದ್ಯಮಕ್ಕೆ ಹೂಡಿಕೆಗಳ ಬೆಂಬಲ ಕೊಟ್ಟಂಗಾಗುತ್ತೆ. ನವೋದ್ಯಮಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಲಾಭದಾಯಕ ಸಂಬಂಧಪಟ್ಟಂತೆ
ಉತ್ಪನ್ನಗಳ ಒಂದು ಮೌಲ್ಯ ವ್ಯಾಲ್ಯೂ ನೋಡಿ. ಈಗ ಉತ್ಪನ್ನಗಳೇನು ನಾವು ಪ್ರೊಡಕ್ಷನ್ ಮಾಡ್ತೀವಿ ಅದನ್ನ ನಾವು ಸಂಸ್ಕರಣೆ ಮಾಡಬೇಕು ಅಲ್ವಾ. ಆಮೇಲೆ ಸ್ಟೋರೇಜ್ ಆಗ್ಬೇಕು, ಅದು ಸಂಸ್ಕರಿಸಿ ಸ್ಟೋರೇಜ್ ಮಾಡಿ ಅದನ್ನ ಮಾರಾಟ ಮಾಡ್ಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಅಂಥದಕ್ಕೆಲ್ಲ ಏನೇನು ಬೇರೆ ಬೇರೆ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳಿದೆಯಲ್ಲ, ಆ ಒಂದು ಮೌಲ್ಯ ಸರಪಣಿಗಳನ್ನ ಬಲಪಡಿಸೋಕ್ಕೋಸ್ಕರ ಈ ಒಂದು ಉದ್ದೇಶ ಇದರ ಪ್ರಮುಖದ್ದು. ಇನ್ನೊಂದು, ಇದರಿಂದ ಗ್ರಾಮೀಣ ಮತ್ತು ನಗರದ ಯುವಕರಿಗೂ ಉದ್ಯೋಗ ಸಿಗುತ್ತೆ. ಯುವಕರನ್ನು ಕೃಷಿಯತ್ತ ಆಕರ್ಷಿಸುವುದು ಮತ್ತು ಉಳಿಸಿಕೊಳ್ಳುವುದು ಪ್ರಮುಖವಾಗಿ ಇದರದ ಇದು. ಯಾಕಂದ್ರೆ ಸ್ಟಾರ್ಟ್ಅಪ್, ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ಸ್ ಕೊಡ್ತಾ ಇರೋದ್ರಿಂದ ಯಾರು ಬೇಕಾದ್ರು ನೀವು ನಗರದಲ್ಲಿ ಹೋಗಿ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ ಮಾಡ್ತೀನಿ, ಗ್ರಾಮೀಣ ಪ್ರದೇಶ ಏನೋ ಒಂದು ಮಾಡ್ತೀನಿ, ದುಡ್ಡು ಕೊಡ್ತಾರೆ. ಓಕೆ, ಸೊ ಫೈನ್, ವೆರಿ ಇಂಪಾರ್ಟೆಂಟ್. ಸೊ ಇದರ ಫಲಾನುಭವಿಗಳು ಯಾರು, ದಟ್ ಈಸ್ ಕ್ಯಾಟಗರಿ ಯಾರು ಕೊಡ್ತಾರೆ? ಕೃಷಿ ತಂತ್ರಜ್ಞಾನ, ಆಹಾರ ಸಂಸ್ಕರಣೆ ಸಂಬಂಧಪಟ್ಟಂತೆ ಪಶುಸಂಗೋಪನೆ, ಮೀನುಗಾರಿಕೆ, ಇತರ ಕ್ಷೇತ್ರಗಳ 85ಕ್ಕಿಂತ ನವೋದ್ಯಮಗಳನ್ನು ಬೆಂಬಲಿಸ್ತಕ್ಕಂಥ ಉದ್ಯಮಗಳಿಗೆ ಈ ಒಂದು ದುಡ್ಡನ್ನ ಕೊಡ್ತಕ್ಕಂಥದ್ದು ಅಗ್ರಿಶೋರ್ ಅಂತಕ್ಕಂಥ ನಿಧಿಯಿಂದ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಕ್ಸಾಂಪಲ್ ಬಂದಿತ್ತು, ಏನ್ ಬಂದಿತ್ತು ನಾನು ಹೇಳಿದ್ನಲ್ಲ, ನಬ್ ವೆಂಚರ್ ಬಗ್ಗೆ ಕೇಳಿದ್ದ, ಯಾರು ನೋಡ್ಕೋತಾರೆ, ಎಷ್ಟು ಟೋಟಲ್ ಕಾರ್ಪಸ್ ಅಂತ ಕೇಳಿದ್ದ. ಸೊ ಇದನ್ನ ಕೇಳಿದ್ದ. ಫೈನ್, ನೆಕ್ಸ್ಟ್ ಬರ್ತೀನಿ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಪಾಮ್ ಅಂತ, NMEOOP ಅಂತ ಬರುತ್ತೆ. ಎಡಿಬಲ್ ಆಯಿಲ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ನಾವು ಏನು ಅಡಿಗೆಗಳು ಬಳಸ್ತೀವಿ ಎಡಿಬಲ್ ಆಯಿಲ್. ಇಲ್ಲಿ ಪ್ರಮುಖವಾಗಿ ನಾವು ನಮ್ಮಲ್ಲಿ ಬೆಳಿತೀವಿ ಆಯಿಲ್ ಸೀಡ್ಸ್ ಗಳ, ನಮ್ಮಲ್ಲಿ ಪದಾರ್ಥದಲ್ಲಿ ಬೆಳಿತೀವಿ ಸ್ನೇಹಿತರೆ. ಆದ್ರೂ ಕೂಡ ಆಮದು ಜಾಸ್ತಿ ಆಗ್ತದೆ, ಯಾಕಂದ್ರೆ ನಾವು ಬೆಳಿತಕ್ಕಂಥದ್ದು ನಮ್ಮ ರಿಕ್ವೈರ್ಮೆಂಟ್ಗೆ ನೀಡ್ಸ್ಗೆ ಸಾಕಾಗ್ತಾ ಇದೆ. ಹಂಗಾಗಿ ಈ ಒಂದು ಆಯಿಲ್ ಪಾಮ್ ಪ್ರೋಸೆಸಿಂಗ್ ಯೂನಿಟ್ ನಮ್ಮಲ್ಲೇ ಆದ್ರೆ ಇನ್ನೂ ಒಳ್ಳೇದು. ಎಲ್ಲಿ ಪ್ರೋಸೆಸಿಂಗ್ ಯೂನಿಟ್ ಆಗುತ್ತೆ ಅವಾಗ ಅದರ ಒಂದು ಬೆಳೆಗಳ ಬೆಳವಣಿಗೆ ಕೂಡ ಜಾಸ್ತಿ ಆಗುತ್ತೆ ಅನ್ನೋದ್ರಿಂದ ಫಸ್ಟ್ ಆಯಿಲ್ ಪಾಮ್ ಪ್ರೋಸೆಸಿಂಗ್ ಯೂನಿಟ್ ಸ್ನೇಹಿತರೆ, ಓಕೆ, ಎಲ್ಲಿ ದಿಬಾಂಗ್ ವ್ಯಾಲಿ, ಅರುಣಾಚಲ್ ಪ್ರದೇಶದಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಸ್ಟಾರ್ಟ್ ಆಗಿದೆ. ಇಂಡಿಯಾದ ಫಸ್ಟ್ ಇಂಟಿಗ್ರೇಟೆಡ್ ಆಯಿಲ್ ಪಾಮ್ ಪ್ರೊಸೆಸಿಂಗ್ ಯೂನಿಟ್ ನಮ್ಮಲ್ಲೇ. ಓಕೆ, ಇದು ಆಕ್ಚುಲಿ ನೋಡೋದಾದ್ರೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ನಡುವೆ 60-40, ನಾರ್ತ್ ಈಸ್ಟ್ 90-10, ಯೂನಿಯನ್ ಟೆರಿಟರಿ 90:10 ಇಷ್ಟಲ್ಲಿ, ಅಥವಾ ಯೂನಿಯನ್ ಟೆರಿಟರಿ 100% ಸರ್ಕಾರ, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಎಲ್ಲಿ ಇದನ್ನ ಮಾಡ್ತಾರೆ ಅಲ್ಲಿ. ಇದು 2 ರೀತಿಯಾದ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಇದು 2021ರಲ್ಲಿ ಲಾಂಚ್ ಆಗಿತ್ತು. ಈಗ ಫಸ್ಟ್ ಟೈಮ್ ಅರುಣಾಚಲ್ ಪ್ರದೇಶದಲ್ಲಿ 2024ರಲ್ಲಿ ಈ ಒಂದು ಫಸ್ಟ್ ಪ್ರೊಸೆಸಿಂಗ್ ಯೂನಿಟ್ ಸ್ಥಾಪನೆ ಆಗಿದೆ. ಇಲ್ಲಿ ಏನು ಈ ಮಿಷನ್, ಈ ಖಾದ್ಯ ತೈಲಗಳ ರಾಷ್ಟ್ರೀಯ ಮಿಷನ್ ಏನ್ ಹೇಳುತ್ತೆ, 2 ರೀತಿ ಟಾರ್ಗೆಟ್ ಇದೆ. ನಮ್ದು ಟೋಟಲ್ ಏನಿದೆ 11.2 lakhs ಟನ್, ಅದು 2025-26ಗೆ ಟಾರ್ಗೆಟ್ ಇಟ್ಕೊಂಡಿರೋದು. ಇನ್ನು ಡೀಟೇಲ್ ಆಗಿ ತೋರಿಸ್ತೀನಿ. 2029-30 28 ಲಕ್ಷ ಟನ್ಗೆ ಅದು ನಾವು ಈ ಕ್ರೂಡ್ ಪಾಮ್ ಆಯಿಲ್ ಎಕ್ಸ್ಟ್ರಾಕ್ಟ್ ನಾವು ಮಾಡಬೇಕಾಗುತ್ತೆ, ಪ್ರೊಡಕ್ಷನ್ ಮಾಡಬೇಕು ನಮ್ಮ ದೇಶದಲ್ಲಿ. ಇದು ಮೇನ್ ಟಾರ್ಗೆಟ್. ಅದಕ್ಕೆ ಫೈನಾನ್ಷಿಯಲಿ 11,040 ಕೋಟಿ ಆಗಿರ್ಬೋದು, ಅದರಲ್ಲಿ 8,840 ಕೋಟಿ ಇಂಡಿಯಾ ಶೇರು, ಸ್ಟೇಟ್ ಶೇರ್ 2,196 ಕೋಟಿ, ಇಷ್ಟೆಲ್ಲ ದುಡ್ಡುಗಳನ್ನ ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ನಾವಾಗಲೇ ಹೇಳಿದೆ, ಖಾದ್ಯ ತೈಲಗಳ ಆಮದು ಮೇಲಿನ ಅವಲಂಬನೆ ಕಡಿಮೆ ಮಾಡಬೇಕು, ದೇಶೀಯ ಉತ್ಪಾದನೆ ಹೆಚ್ಚಿಸಬೇಕು, ಪಾಮ್ ಪ್ರದೇಶಗಳು, ಎಣ್ಣೆ ಬೆಳೀತಕ್ಕಂಥ ಪಾಮ್ ಆಯಿಲ್ ಪ್ರದೇಶಗಳ ಉತ್ಪಾದಕತೆ ಹೆಚ್ಚಿಸಬೇಕು, ನಮ್ಮ ತಂತ್ರಜ್ಞಾನಗಳನ್ನ ವಿಸ್ತರಣೆ ಮಾಡಬೇಕು, ಮತ್ತೆ ಅದನ್ನ ಪ್ರಚಾರ ಮಾಡಬೇಕು. ನಾವು ಅದನ್ನೇ ಮಾಡಿರೋದು ಇವಾಗ ಅರುಣಾಚಲ್ ಪ್ರದೇಶದಲ್ಲಿ. ಓಕೆ, ಗುಣಮಟ್ಟದ ನೆಟ್ ವಸ್ತುಗಳನ್ನು ನಾವು ಏನು ಪಾಮ್ ಆಯಿಲ್ ಇದೆಯಲ್ಲ, ಪಾಮ್ ಮರಗಳಿಗೆ ಏನು ಬೆಳೀತಾರೆ ಈಗ ಎಷ್ಟೊಂದ್ ಕಡೆ, ಇಲ್ಲೂ ಕರ್ನಾಟಕದಲ್ಲೂ ನಾವು ಬೆಳಿತೀವಿ. ಸೊ ಈ ಪಾಮ್ ಗಿಡ ಗುಣಮಟ್ಟದಾಗಿರಬೇಕು, ಅವಾಗ ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳಿ. ಓಕೆ, ಸೊ ಇವೆಲ್ಲ ಕೂಡ ಇದರ ಒಂದು ಇದರ ಅಡಿಯಲ್ಲಿ ಸಾತಿ ಅಂತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಪೋರ್ಟಲ್ ಕೂಡ ಲಾಂಚ್ ಮಾಡಿದ್ದಾರೆ. ಸಾತಿ ಫುಲ್ ಫಾರ್ಮ್ ಕೇಳ್ತಾನ್ಬೇಕಾದ್ರೆ ಇದು ಯಾವುದಕ್ಕೋಸ್ಕರ ಇರೋದು, ಇದರ ಫುಲ್ ಫಾರ್ಮ್ ಏನು, ಇಂಥದ್ದೆಲ್ಲ ಎಕ್ಸಾಂಪಲ್ ಬರ್ತವೆ ಸ್ನೇಹಿತರೆ. ಇವೆಲ್ಲ ನೀವು ಮೇನ್ಸ್ ಬರಿಬೇಕಾದ್ರೂ ಕೂಡ ಯೂಟಿಲೈಸ್ ಮಾಡ್ಕೋಬಹುದು. ಸೀಡ್ ಅಥೆಂಟಿಕೇಶನ್ ಬಗ್ಗೆ ನೋಡಿ, ಎಡಿಬಲ್ ಆಯಿಲ್ ಬಗ್ಗೆ, ಖಾದ್ಯ ತೈಲಗಳ ಬಗ್ಗೆ, ಆಮದುಗಳ ಬಗ್ಗೆ ನಿಮ್ಗೆ ಕ್ವಶನ್ ಬಂತು ಅಂತ ಇಟ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕೀಮು. ಇದರಲ್ಲಿ ಇರತಕ್ಕಂಥ ಇನ್ಫಾರ್ಮೇಶನ್ಸ್ಗಳು ಯೂಟಿಲೈಸ್ ಮಾಡಿ, ಇದನ್ನೇ ಬೇಕಾದ್ರೆ ನೀವು ಎಸ್ ಆಗಿ ನಾನು ಇಲ್ಲಿ ಕೊಟ್ಟಿರೋದು ಎಲ್ಲ ಇನ್ಫಾರ್ಮೇಶನ್ ನೀವು ಎಸ್ ಅಲ್ಲಿ ಬರೀಬಹುದು. ಓಕೆ, ಸೀಡ್ ಅಥೆಂಟಿಕೇಶನ್ ಟ್ರೇಸಬಿಲಿಟಿ ಅಂಡ್ ಹಾಲಿಸ್ಟಿಕ್ ಇನ್ವೆಂಟರಿ ಪೋರ್ಟಲ್ ಅಂತ. ಸಾತಿ ಅಂದ್ರೆ ಬೀಜ ದೃಢೀಕರಣ, ಪತ್ತೆ ಹಚ್ಚುವಂತೆ ಸಮಗ್ರ ದಾಸ್ತಾನು ಪೋರ್ಟಲ್ ಅಂತ. ಇದರಲ್ಲಿ ನಮ್ಮ ಈ ಒಂದು ಗುಣಮಟ್ಟದ ಒಂದು ಏನೋ ಬೀಜಗಳು ಬೇಕಾಗುತ್ತೆ ನಮಗೆ, ಅಂಥದ್ದು ಕೊಡ್ತಕ್ಕಂಥ ನಮ್ಮ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆಗಿರ್ಬೋದು, ಕೋಆಪರೇಟಿವ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಸೀಡ್ ಪ್ರೊಡ್ಯೂಸಿಂಗ್ ಏಜೆನ್ಸಿಗಳು ಎಲ್ಲ ಕೂಡ ಇದರಲ್ಲಿ ಇರ್ತವೆ. ಇದು 5 years ಪ್ಲಾನಿಂಗ್. ನಿಮ್ಗೆ ಹೇಳಿದೆ, ನಮ್ಮ ಪ್ರಮುಖವಾಗಿ 2021ರಲ್ಲಿ ಬಂತು, ಸ್ಟಾರ್ಟ್ ಆಯಿತು. ನೆಕ್ಸ್ಟ್ 5 years ಏನು 2025-26 ತನಕ 3.22 lakhs ಹೆಕ್ಟೇರ್ ಇರೋದನ್ನ ನಾವು ಏನ್ ಮಾಡಬೇಕು, ಟೋಟಲ್ 10 lakhs ಹೆಕ್ಟೇರ್ಗೆ ತಗೊಂಡು ಹೋಗ್ಬೇಕು. 10 to 11 lakhs ಹೆಕ್ಟೇರ್ಗೆ ಟಾರ್ಗೆಟೆಡ್ ಏರಿಯಾ. ಪ್ರೊಡಕ್ಷನ್ ನಮ್ದು ಎಷ್ಟಾಗಬೇಕು, 11.2 lakhs ಟನ್ ಅಷ್ಟು ಆಯಿಲ್ ಪ್ರೊಡಕ್ಷನ್ ಆಗಬೇಕು, ಕ್ರೂಡ್ ಪಾಮ್ ಆಯಿಲ್ ಪ್ರೊಡಕ್ಷನ್ ಆಗಬೇಕು. ಸೊ ಇದು ನಮ್ಮ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಎಸ್ಪೆಷಲಿ ಇಲ್ಲಿ
ನಮ್ಗೆ ಈ ಪಾಮ್ ಆಯಿಲ್ಗಳು ಬೆಳಿತಕ್ಕಂಥ ಗಿಡಗಳು ನೆಟ್ಟರೆ ಯಾವ ಹವಾಮಾನ ಹೊಂದಾಣಿಕೆ ಆಗುತ್ತೆ ಅಂತ. ನಾರ್ತ್ ಈಸ್ಟ್ ಯಾಕೆ ಅಲ್ಲೇ ನಾವು ಮಾಡಿದ್ದು, ಅಲ್ಲಿನ ಹವಾಗುಣ ವಾಯುಗುಣಗಳಾಗಿರ್ಬೋದು, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಆಗಿರ್ಬೋದು, ಓಕೆ, ಇಂಥದ್ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಹವಾಮಾನ ಹೊಂದಾಣಿಕೆ ಆಗುತ್ತೆ. ಹಾಗಾಗಿ ಅರುಣಾಚಲ ಪ್ರದೇಶದಲ್ಲಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇವಾಗ ಏನ್ ಹೇಳಿದೆ, ಅದು 10 ಲಕ್ಷ ಹೆಕ್ಟೇರ್ಗಳ ಒಳಗೊಂಡಂತೆ 600ಕ್ಕೂ ಹೆಚ್ಚು ಮೂಲ ಸರಪಳಿ ಸಮೂಹ ರಚಿಸಲಾಗುವುದು, ಜೊತೆ 65 ಬೀಜ ಕೇಂದ್ರಗಳು, 50 ಸಂಗ್ರಹಣಾ ಘಟಕಗಳು ರಚಿಸಲಾಗುವುದು. ಮತ್ತೆ 2025-26ಕ್ಕೆ ನಾವು 10 ಲಕ್ಷ ಹೆಕ್ಟೇರ್ ಗುರಿನ ತಲುಪಬಹುದು. ಸೊ ಇವೆಲ್ಲ ನಾವೇನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅದೆಲ್ಲ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ಪಾಯಿಂಟ್ಸ್ ಬಗ್ಗೆ. ಇಂಗ್ಲೀಷಲ್ಲೂ ಇದೆ ನೋಡ್ಕೋಬಹುದು. ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಅದು ಕಮೆಂಟ್ ಆಗ್ತೀರಾ ಸರ್ ಇಂಗ್ಲೀಷಲ್ಲೂ ಬೇಕು ಅಂತ, ಮಧ್ಯೆ ಇಂಗ್ಲೀಷಲ್ಲೂ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ ಫಸಲ್ ಬಿಮಾ ಯೋಜನಾ. ಇದನ್ನ ದಿಸ್ ಇಸ್ ಸಿಂಪಲ್ ಫಸಲ್ ಬಿಮಾ ಯೋಜನಾ, ಬಟ್ ಸ್ಟಿಲ್ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅನ್ನೋದು ಲಾಸ್ಟ್ ಇಯರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಈ ಫಸಲ್ ಬಿಮಾ ಯೋಜನಾದ ಅಡಿಯಲ್ಲಿ ಒಂದಷ್ಟು ಉಪಕರಣ, ಹೊಸ ಒಂದು ಪೋರ್ಟಲ್ಗಳು, ಸಹಾಯವಾಣಿಗಳು, ಟೋಲ್ ನಂಬರ್ಸ್ ಅಂತೀವಲ್ಲ, ಅವೆಲ್ಲ ಬಂದಿದೆ. ಒಂದದು. ಇನ್ನೊಂದು, ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಮಗೆ 27% ಈ ಫಸಲ್ ಬಿಮಾ ಯೋಜನಾ ಒಂದು ತಗೊಂಡಿರ್ತಕ್ಕಂಥದ್ದು ಸಂಖ್ಯೆ ಜಾಸ್ತಿ ಆಗಿದೆ. ದಿಸ್ ಇಸ್ ದ ಕಂಟೆಕ್ಸ್ಟ್ ನ್ಯೂಸ್ ಇರೋದು. ಓಕೆ, ಏನಿದೆ ಇದರಲ್ಲಿ ಹೊಸದಾಗಿ ಏನು ಅನಾವರಣ ಮಾಡಿರ್ತಕ್ಕಂಥದ್ದು ಅಂತ ಹೇಳೋದಾದ್ರೆ, ಒಂದು ಕೃಷಿ ರಕ್ಷಕ ಪೋರ್ಟಲ್ ಮತ್ತೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಅಂತಿದೆ. ಸೊ ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಕೃಷಿ ರಕ್ಷಕ ಪೋರ್ಟಲ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೊಂದು ಹೆಲ್ಪ್ ಲೈನ್ ನಂಬರ್ ಸಹಾಯವಾಣಿ 1447 ಅಂತಿದೆ. ಮತ್ತೆ ಸಾರಥಿ ಪೋರ್ಟಲ್ ಕೂಡ ಇದರಲ್ಲಿ ಸೇರಿರ್ತಕ್ಕಂಥದ್ದು. ಸಾರಥಿ ಪೋರ್ಟಲ್ ಅಂತಕ್ಕಂಥದ್ದು ಅದ್ರ ಬಗ್ಗೆ ಮಾತಾಡ್ತೀನಿ, ಸಾರಥಿ ಪೋರ್ಟಲ್ ಬಗ್ಗೆ ಏನು ಅಂತ. ಫಸ್ಟ್ ಏನು ಅಂತ ನೋಡೋಣ. ಇದು ಏನ್ ಮಾಡುತ್ತೆ, ಈ ಪೋರ್ಟಲ್ಗಳು, ಈ ಸಹಾಯವಾಣಿಗಳು, ಇವೆಲ್ಲ ರೈತರಿಗೆ ನೆರವು, ಕುಂದುಕೊರತೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮ್ ಇದು. ಓಕೆ, ಫಸಲ್ ಬಿಮಾ ಯೋಜನಾ ಅಂದ್ರೆ ಹೇಳಿ ನಿಮ್ಮ ಕ್ರಾಪ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಬೇಕು. ಏನ್ ಕ್ರಾಪ್ ಇನ್ಶೂರೆನ್ಸ್, ನೀವೇನು ಬಿತ್ತನೆಗಿಂತ ಮುಂಚೆಯಿಂದ ಬಿತ್ತನೆ ಬೆಳಿತೀರಾ, ಒಂದು ಉಳುಮೆಯಿಂದ ಹಿಡಿದು ಬಿತ್ತನೆ ಪೂರ್ವದಿಂದ ಕೊಯ್ಲಿನ ನಂತರದ ಅವಧಿಯವರೆಗೆ ಸಮಗ್ರ ಬೆಳೆ ವಿಮೆ, ಇದು ಫಸಲ್ ಬಿಮಾ ಯೋಜನೆ. ಕೇಂದ್ರ ವಲಯದ ಯೋಜನೆ. ಇದಕ್ಕೆ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಕೂಡ ಶೇರ್ಗಳು ಹಾಕ್ತವೆ. ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾನು ಇಲ್ಲಿ ಡೀಟೇಲ್ ಆಗಿ ಕೊಡ್ತೀನಿ ಬನ್ನಿ. ವಾಟ್ ಈಸ್ ದಿಸ್ ಕ್ರಾಪ್ಸ್ ರಿಸ್ಕ್ ಕವರೇಜ್ ಅಂದ್ರೆ ರೈನ್ಫಾಲ್ ಇಂದ ಏನಾದ್ರು ಎಫೆಕ್ಟ್ ಆದ್ರೆ, ಮತ್ತೆ ಬರಗಾಲ ಇಂದ, ಫ್ಲಡ್ ಇಂದ, ಪೋಸ್ಟ್ ಹಾರ್ವೆಸ್ಟ್ ಲಾಸಸ್, ಕೊಯ್ಲು ನಂತರ ಏನಾದ್ರು ಬೇರೆ ಮಳೆ ಬಂದು ನೆಂದೋಗೋದಾಗಿರ್ಬೋದು, ಬೇರೆ ಕಡೆ ದಾಸ್ತಾನುಗಳ ಬೆಂಕಿ, ಈ ತರ ಏನಾರ ಆಗಿರ್ಬೋದು, ಬೇರೆ ಬೇರೆ ರೀತಿಗಳಿಂದ ಆಗ ಒಂದು ಪ್ರೊಟೆಕ್ಷನ್ಗೆ ವಿಮೆ ಕೊಡ್ತಕ್ಕಂಥದ್ದು ಇದರಲ್ಲಿ ಬರುತ್ತೆ. ಇಲ್ಲಿ ಯಾವ್ದು ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಇದೆ ಅನಿಮಲ್ ಅಟ್ಯಾಕ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಇದೆ. ಓಕೆ, ಡ್ಯೂ ಟು ಸ್ಟೇಟ್ಸ್ ಮೇ ಆಫರ್ ಕವರೇಜ್, ಮೇ ಆಫರ್, ಸ್ಟೇಟ್ಗಳು ಆ ರಾಜ್ಯಗಳಲ್ಲಿ ಡಿಪೆಂಡಿಂಗ್, ಯಾವ ರಾಜ್ಯದಲ್ಲಿ ಸ್ವಲ್ಪ ಕಾಡುಗಳು ಜಾಸ್ತಿ ಇರುತ್ತೆ, ಅರಣ್ಯಗಳು, ಅಲ್ಲಿ ಅನಿಮಲ್ ಎಫೆಕ್ಟ್ಸ್ಗೂ ಕೂಡ ಕೊಡ್ತಾರೆ. ಬಟ್ ಜನರಲ್ ಯಾವುದು ಇಲ್ಲ ಅನ್ನೋದು, ಇದಕ್ಕೆ ಯಾವುದಕ್ಕೆ ಇಲ್ಲ. ವಾರ್ ಇಂದ ಏನಾರೋ ರಿಸ್ಕ್ ಆದ್ರೆ, ಮಲೇಷಿಯಸ್ ಡ್ಯಾಮೇಜ್ ಆದ್ರೆ, ನ್ಯೂಕ್ಲಿಯರ್ ರಿಸ್ಕ್ ಆದ್ರೆ, ಬೇರೆ ಅದರ ಪ್ರಿವೆಂಟಬಲ್ ರಿಸ್ಕ್ ನಾವೇನೋ ಊಹಿಸಿರಲ್ಲ ಅಂತದ್ದು ಬಂದಾಗ, ಇಂಥದ್ದು ಈ ಒಂದು ಫಸಲ್ ಬಿಮಾ ಯೋಜನೆಯಿಂದ ಎಕ್ಸ್ಕ್ಲೂಷನ್ ಇರುತ್ತೆ. ಇನ್ನು ಫಸಲ್ ಬಿಮಾ ಯೋಜನೆಯಲ್ಲಿ ಸಾರಥಿ ಪೋರ್ಟಲ್ ಅಂತ ನಾನು ಹೇಳಿದೆ, ಹೊಸದಾಗಿ ಮಾಡೋದು. ಏನಿದೆ ಸಾರಥಿ ಪೋರ್ಟಲ್? ಫುಲ್ ಫಾರ್ಮ್ ಗೊತ್ತಿರಬೇಕು, ಕೇಳ್ತಾನೆ. ಸಾಥಿ ಇಸ್ ಡಿಫರೆಂಟ್. ಸಾಥಿ ಇಸ್ ಡಿಫರೆಂಟ್ ಫಾರ್ ಎಡಿಬಲ್ ಆಯಿಲ್ ಬಗ್ಗೆ. ಇದು ಸಾರಥಿ. ಸಾರಥಿ ಅಂದ್ರೆ ಏನು? ಸ್ಯಾಂಡ್ ಬಾಕ್ಸ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಸೆಕ್ಯೂರಿಟಿ ಟೆಕ್ನಾಲಜಿ ಅಂಡ್ ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್. ಫಸಲ್ ಬಿಮಾ ಯೋಜನೆ ಅಡಿ ಹೊಸದಾಗಿ ಮಾಡಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಇದು. ಏನಪ್ಪಾ ಅಂದ್ರೆ, ಒಂದೇ ಕಡೆ ನಿಮಗೆ ಎಲ್ಲಾ ರೀತಿಯಾದ ಪರಿಹಾರಗಳು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಕ್ಕಂಥದ್ದು. ಕೃಷಿ ವಿಮಾ ಸ್ಯಾಂಡ್ ಬಾಕ್ಸ್ ಫ್ರೇಮ್ವರ್ಕ್ ಪ್ಲಾಟ್ಫಾರ್ಮ್ ನವೀನ ವಿಮಾ ಪರಿಹಾರ ಮೂಲಕ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ದಕ್ಷತೆ, ಅದರ ಎಫಿಷಿಯನ್ಸಿನ ಸುಧಾರಿಸುತ್ತೆ. ನಿಮ್ಗೇನಾರು ಇಂಪಾರ್ಟೆಂಟ್ ಆಗಿ ಏನಾರು ಡೌಟ್ಸ್ಗಳಿದ್ರೆ ಅಥವಾ ನಿಮಗೆ ಡಿಲೇ ಆಗ್ತಿದ್ರೆ ಎಲ್ಲ ಈ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಅಪ್ಲೋಡ್ ಮಾಡಬಹುದು, ಅಪ್ಡೇಟ್ ಆಗುತ್ತೆ, ರಿಪ್ಲೈ ಬರುತ್ತೆ, ಬೇಗ ಬೇಗ ನೀವು ಏನ್ ಬೇಕೋ ನೋಡಬಹುದು. ಇದನ್ನ ಭಾರತ UNDP ಸಹಾಯದೊಂದಿಗೆ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಸಾರಥಿ ಪ್ಲಾಟ್ಫಾರ್ಮ್ ಅಂತ. ಇನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವಾಗ ಸ್ಟಾರ್ಟ್ ಆಯಿತು? ಬೇಸಿಕ್ ಗೊತ್ತಿರಬೇಕು, ಜನವರಿ 13, 2016 ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಪ್ರೀಮಿಯಂ ದರಗಳನ್ನು ನಿಗದಿಪಡಿಸ್ತಾರೆ. 2% ಖಾರಿಫ್ ಬೆಳೆಗಳಿಗೆ ರೈತರು ಕಟ್ಟಬೇಕಾಗತ್ತೆ. ಇನ್ನು ಮಿಕ್ಕಿದ್ದು ಸರ್ಕಾರ ಕೊಡುತ್ತೆ. ಸರ್ಕಾರ ಇಸ್ ನಥಿಂಗ್ ಬಟ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ಗಳು. ಬೇರೆ ರಾಜ್ಯಗಳಲ್ಲಾದ್ರೆ 50-50, ಬೇರೆ ನಾರ್ತ್ ಈಸ್ಟ್ ಅದೇ 90-10 ಇದ್ರಲ್ಲಿ ಕೊಡ್ತಾರೆ. ರಾಬಿ ಕಾರ್ಪ್ಸ್ಗಾದ್ರೆ ಖಾರಿಫ್ ಕಾರ್ಪ್ಸ್ಗಾದ್ರೆ 2% ನೀವು ರೈತರು ಕಟ್ಟಬೇಕು, ನಾವು ಕಟ್ಟಬೇಕು. 1.5% ರಬಿ ಬೆಳೆ ಅಂತ ಏನ್ ಕರಿತೀವಿ ಅಷ್ಟು ಪ್ರೀಮಿಯಂ ಕಟ್ಟಬೇಕು. ಮತ್ತೆ ವಾಣಿಜ್ಯ ಬೆಳೆಗಳು, ಕಮರ್ಷಿಯಲ್ ಅಥವಾ ಹಾರ್ಟಿಕಲ್ಚರ್, ತೋಟಗಾರಿಕಾ ಬೆಳೆಗೆ 5% ಅಷ್ಟು ಏನಿದೆ ಅಮೌಂಟ್ ನಾವು ರೈತರು ಕಟ್ಟಬೇಕು. ಇನ್ನು ಮಿಕ್ಕಿದ್ದೆಲ್ಲ ಸರ್ಕಾರ ಕಟ್ಕೊಳ್ಳುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕೀಮು.
ಡೀಟೇಲ್ ಆಗಿ ಹೇಳಿದೀನಿ ಏನು ಅಂತ. ಏನು ಹೊಸದಾಗಿ ಸಾರಥಿ ಪೋರ್ಟಲ್ ಆಗಿರ್ಬೋದು, ಸಹಾಯವಾಣಿಗಳ ಕೃಷಿ ರಕ್ಷಕ ಪೋರ್ಟಲ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ನು ಪ್ರಧಾನಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹಾಯ ಯೋಜನೆ ಅಂತ ಹೊಸದಾಗಿರ್ತಕ್ಕಂಥ ಸ್ಕೀಮ್ 2023 ಲಾಂಚ್ ಆಗುತ್ತೆ. ಪ್ರಧಾನಮಂತ್ರಿಗಳು ಅಪ್ರೂವ್ ಮಾಡ್ತಾರೆ. ಇದೇನು ಅಂದ್ರೆ ನೋಡಿ, ನಾವು ಇತ್ತೀಚೆಗೆ ಮೀನುಗಾರಿಕೆಗೆ ಎಕ್ಸ್ಟ್ರಾ ಒಂದು ತುಂಬಾ ಒತ್ತು ಕೊಡ್ತಾ ಇದೀವಿ. ಪ್ರೊಡಕ್ಷನ್ ಜಾಸ್ತಿ, ಮೀನುಗಾರಿಕೆ ಆಲ್ಸೋ ನಮ್ಮ ಒಂದು ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ ಅಲ್ಲಿ ತಗೋತೀವಿ ಅಲ್ವಾ. ಅದರ ಒಂದು ಅಗ್ರಿಕಲ್ಚರ್ನ ಅಡಿಯಲ್ಲಿ, ಪಶುಸಂಗೋಪನೆ ಅಡಿಯಲ್ಲಿ ನಾವು ಇದನ್ನು ತಗೋತೀವಿ. ಇಲ್ಲಿ ಅಸಂಘಟಿತವಾಗಿದೆ ಮೀನುಗಾರ, ಸಂಘಟಿತ ಮಾಡಬೇಕು, ಆರ್ಗನೈಸ್ಡ್ ಮಾಡಬೇಕು. ಹಾಗಾಗಿ ಈ ಒಂದು ಸ್ಕೀಮ್ ನ ತಂದಿರತಕ್ಕಂಥದ್ದು ಆಬ್ಜೆಕ್ಟಿವ್, ಉದ್ದೇಶ ಏನು, ಇದರದ್ದು ಉದ್ದೇಶ ಅಂತ ನೋಡೋದಾದ್ರೆ ಅಸಂಘಟಿತ ಮೀನುಗಾರಿಕಾ ವಲಯದ ಕ್ರಮೇಣ ಔಪಚಾರೀಕರಣ, ಸಂಘಟಿತಗೊಳಿಸಬೇಕು. ಅದಕ್ಕೆ ಏನೇನು ಬೇಕು? ಸಾಂಸ್ಥಿಕ ಹಣಕಾಸು ಮೀನುಗಾರಿಕೆ ವಲಯದ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಪ್ರವೇಶ ಸುಲಭಗೊಳಿಸಬೇಕು. ಅಂದ್ರೆ ಸಣ್ಣ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಮಾಡೋರಿಗೆ ಏನು ಹಣಕಾಸು ನೆರವು ಬೇಕು ಅದು ಮಾಡೋದು. ಅಕ್ವಾಕಲ್ಚರ್ ವಿಮೆ, ಅವ್ರಿಗೂ ಕೂಡ ವಿಮೆ, ಅಕ್ವಾಕಲ್ಚರ್ ಅಂದ್ರೆ ಮೀನುಗಾರಿಕೆಗಳಲ್ಲಿ ತೊಡಗಿಸ್ತಕ್ಕಂಥವ್ರಿಗೂ ಕೂಡ ವಿಮೆಗಳನ್ನ ಕೊಡ್ತಕ್ಕಂಥದ್ದು. ಇದೆಲ್ಲ ಇದರಲ್ಲಿ ಇನ್ನೂ ಡೀಟೇಲ್ ಇದೆ. ಎಷ್ಟೆಷ್ಟು ಕೋಆಪರೇಟಿವ್ಸ್ಗಳು ಇನ್ವಾಲ್ವ್ ಆಗುತ್ತೆ, ಇದರಲ್ಲಿ ಎಷ್ಟು ಲಕ್ಷ ಕೊಡ್ತೀವಿ, 6,000 ಕೋಟಿಗಳನ್ನ ನೆಕ್ಸ್ಟ್ 4 ಇಯರ್ಸ್ಗೆ ತೆಗೆದಿಡ್ತಾ ಇದ್ದಾರೆ. ಇವೆಲ್ಲ ಒಂದು ಬಜೆಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ನೋಡೋದಾದ್ರೆ ಎಲ್ಲ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಗೂ ಅನ್ವಯ 2023-24ರಿಂದ 26-27 ತನಕ ಇರ್ತಕ್ಕಂಥ ಒಂದು ಯೋಜನೆ. ಓಕೆ, ಆಮೇಲೆ ಎಕ್ಸ್ಟೆಂಡ್ ಮಾಡ್ತಾರೆ. ಇದಕ್ಕೆ ಬೇರೆ ಬೇರೆ ಕಡೆ ದುಡ್ಡುಗಳನ್ನ ತರ್ತಾರೆ, ಸಾರ್ವಜನಿಕವಾಗಿ ಆಗಿರ್ಬೋದು, ಬೇರೆ ಬೇರೆ ಏಜೆನ್ಸಿಗಳಿಂದ, ಬಾಹ್ಯ ವಲಯಗಳಿಂದ ಆಗಿರ್ಬೋದು, ವಿಶ್ವ ಬ್ಯಾಂಕ್ ಇಂದ ಆಗಿರ್ಬೋದು. ಸೊ ಬೇರೆ ಬೇರೆ ಕಡೆ 6,000 ಕೋಟಿ ಅಷ್ಟು ತಗೊಂಡ್ಬರ್ತಾರೆ ದುಡ್ಡನ್ನ. ಅಕ್ವಾಕಲ್ಚರ್ ರೈತರು ಮತ್ತು ಮೀನು ಕಾರ್ಮಿಕರು, ಮೀನು ಕೃಷಿಕರ ಉತ್ಪಾದನೆ ಸಂಸ್ಥೆಗಳು, ಈಗೇನು ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ ಏನ್ ಕರಿತೀವಿ, ಹಂಗೆ ಇಲ್ಲಿ ಮೀನು ಫಿಶ್ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ ಏನ್ ಕರಿತೀವಿ, ಅಂಥವ್ರಿಗೂ ಕೂಡ ಇಲ್ಲಿ ಸಹಾಯವನ್ನು ಕೊಡ್ತಿರ್ತಾರೆ. ಇನ್ನು ಡೀಟೇಲ್ ಇದೆ, ತುಂಬಾ ಬೇಕಾಗಿಲ್ಲ. ಇಲ್ಲಿದೆ ನೋಡಿ ಏನ್ ಡೀಟೇಲು. ಮೀನುಗಾರಿಕೆ ವಲಯದ ಮೌಲ್ಯ ಸರಪಣಿ ದಕ್ಷತೆಯನ್ನು ಸುಧಾರಿಸೋಕ್ಕೋಸ್ಕರ, ಇದನ್ನ ಮೈಕ್ರೋ ಎಂಟರ್ಪ್ರೈಸಸ್ ಗಳನ್ನ ಬೆಂಬಲಿಸೋಕ್ಕೋಸ್ಕರ, ಅಲ್ವಾ, ಸಣ್ಣ ಪುಟ್ಟ ಉದ್ಯಮಗಳು ಮೀನುಗಾರಿಕೆಯಲ್ಲಿ ಅಲ್ಲಿ ಇಟ್ಕೊಂಡ್ ಬರ್ತಾರೆ ಮೀನನ್ನ, ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಉದ್ಯಮ ಆಗಿರ್ಬೋದು, ಸಾಗಾಣಿಕೆ ಮಾಡ್ತಾರಲ್ವಾ ಪೋರ್ಟ್ ಇಂದ, ಮತ್ತೆ ಅಲ್ಲಿಂದರು ಸಣ್ಣ ಪುಟ್ಟ ಒಂದು ಕೋಲ್ಡ್ ಸ್ಟೋರೇಜ್ ಮಾಡೋವಂಥವ್ರಿಗಾಗಿರ್ಬೋದು, ಹಿಂಗೆ ಅವ್ರಿಗೆ ಏನಾದ್ರು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಹೂಡಿಕೆಗೆ ಸಂಬಂಧಪಟ್ಟಂತೆ ದುಡ್ಡು ಕೊಡೋದಾಗಿರ್ಬೋದು, ಅದೆಲ್ಲ ಇದರಲ್ಲಿ ಬರುತ್ತೆ. ಮೀನು ಮತ್ತು ಮೀನುಗಾರಿಕೆ ಉತ್ಪನ್ನ ಸುರಕ್ಷತೆ ಮತ್ತು ಗುಣಮಟ್ಟದ ಭರವಸೆ ವ್ಯವಸ್ಥೆಗಳ ಅಳವಡಿಕೆ ಮತ್ತು ವಿಸ್ತರಣೆ, ಈಗ ಏನ್ ಹೇಳಿದ್ ನನ್ನ ಸ್ನೇಹಿತರೆ ಅದೆಲ್ಲ ಇದೆ. ಇದರಲ್ಲಿ ಪ್ರಮುಖವಾಗಿ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಮಹಿಳೆಯರು ಮತ್ತು ಯುವಕರಿಗೆ ಹೆಚ್ಚು ಒಂದು ಇದನ್ನ ಕೊಡ್ತಾ ಇದ್ದಾರೆ. ಮಹಿಳೆ ಮತ್ತು ಪುರುಷರಿಗೆ ನಿರ್ದಿಷ್ಟ ಮೊತ್ತದೊಂದಿಗೆ ಉದ್ಯೋಗ ಸೃಷ್ಟಿ, ನಿರ್ವಹಣೆ ಆಧಾರದ ಮೇಲೆ ವಿತರಣಾ ಮಾನದಂಡಗಳನ್ನ ಇದರ ಅಡಿಯಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. SC ST ಮತ್ತು ಮಹಿಳಾ ಫಲಾನುಭವಿಗಳಿಗೆ ಹೆಚ್ಚುವರಿ 10% ಇನ್ನೂ ಹೆಚ್ಚು ದುಡ್ಡು ಕೊಡ್ತಾರೆ ಪ್ರೋತ್ಸಾಹವಾಗಿ, ಯುವಕರಿಗೆ ಕೊಡ್ತಾರೆ. ಓಕೆ, ಸೊ ಇವೆಲ್ಲ ಇದರಲ್ಲಿದೆ. ಹಾಗಾಗಿ ಮೀನುಗಾರಿಕೆನ ನಾವು ಹೆಚ್ಚು ಮಾಡಿಕೊಂಡು ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕೂ ಹೋಗ್ಬೇಕು. ನಮ್ಮದು ಜಾಸ್ತಿ ಪ್ರೊಡಕ್ಷನ್ ಜೊತೆಗೆ ಎಕ್ಸ್ಪೋರ್ಟ್ ಆಗ್ಬೇಕು ಅನ್ನೋದು ಪ್ರಮುಖ ಉದ್ದೇಶ. ಇವೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ಫಾರ್ಮರ್ ಇನ್ಕಮ್, ನಮ್ದೇನೋ ಫಾರ್ಮರ್ ಇನ್ಕಮ್ ಇದೆ, ಡಬಲ್ ಮಾಡ್ಬೇಕನ್ನ, ಡಬಲ್ ಅಲ್ವಾ. ಇದೆಲ್ಲ ಆಯ್ತು ಬಿಡಿ, 2022, 24, 26 ಅನ್ಕೊಂಡು ಆಯ್ತು, ಡಬಲಿಂಗ್ ಟಾರ್ಗೆಟ್ಗಳು ಮುಗಿದಿವೆ, ಬಟ್ ಇನ್ನೂ ಆಗಿಲ್ಲ. ಸೊ ಇವನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಮೀನು ನಮ್ಮ ಫಾರ್ಮರ್ ಇನ್ಕಮ್ ನ ಡಬಲ್ ಮಾಡಕ್ಕೋಸ್ಕರ. ಓಕೆ, ಸೊ ಇದಿಷ್ಟು ಒಂದಷ್ಟು ಫಸ್ಟ್ PM ಕಿಸಾನ್ ಬಂದ್ಬಿಡ್ತಾನೆ. ಎವರ್ ಗ್ರೀನ್, ಇದು ಎವರ್ ಗ್ರೀನ್ ಒಂದು ಸ್ಕೀಮ್ ಅಂತ ಹೇಳ್ಬೋದು. PM ಕಿಸಾನ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿದೆ, 6,000 ರೂಪಾಯಿ ಕೊಡ್ತಕ್ಕಂಥದ್ದು ಸ್ನೇಹಿತರೆ. ಎಷ್ಟು ಸರ್? 6,000 ರೂಪಾಯಿ ಕೊಡ್ತಾರೆ. ಈ 6,000 ರೂಪಾಯಿ ಅಂತಕ್ಕಂಥದ್ದು ಏನಿದೆ, 6,000 rupees ಪರ್ ಆ್ಯನಮ್ಗೆ ಕೊಡ್ತಕ್ಕಂಥದ್ದು. ಇದೊಂದು ರೈತರಿಗೆ ಆರ್ಥಿಕ ನೆರವು ಅಂತ ಹೇಳ್ಬೋದು. ಬೇರೆ ಬೇರೆ ಏನು ಆರಂಭಗಳು ಮಾಡ್ತಾರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಹೆಲ್ಪ್ ಆಗ್ತಕ್ಕಂಥದ್ದು. ಇದು 2019 ಫೆಬ್ರವರಿ 24ರಲ್ಲಿ ಪ್ರಾರಂಭಿಸಲಾಗುತ್ತೆ. ಅತಿ ಸಣ್ಣ ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ನೇರ ಆದಾಯ ಬೆಂಬಲವನ್ನು ಖಚಿತಪಡಿಸೋಕ್ಕೋಸ್ಕರ ಇದನ್ನ ತರಲಾಗುತ್ತೆ. ಕೃಷಿ ವಲಯದ ಆರ್ಥಿಕ ಸ್ಥಿರತೆಯನ್ನು ಉತ್ತೇಜಿಸೋಕ್ಕೋಸ್ಕರ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಭೇಟಿ ನೀಡಿ ಅಲ್ಲಿಂದ ಅವರು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಇನ್ನು PM ಕಿಸಾನ್ ಬಗ್ಗೆ ಲಕ್ಷಣಗಳು ನೋಡಿ. ಇದರಲ್ಲಿ ಯಾರು ಇನ್ಕ್ಲೂಡ್ ಆಗ್ತಾರೆ, ಯಾರು ಎಕ್ಸ್ಕ್ಲೂಡ್ ಆಗ್ತಾರೆ, ಯಾರು ಇದರಿಂದ ಹೊರಗೆ ಫಲಾನುಭವಿಗಳು ಯಾರು, ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಒಂದು 2,000 ರೂಪಾಯಿ ಹಂಗೆ 4 ತಿಂಗಳಿಗೊಮ್ಮೆ 6,000 ರೂಪಾಯಿ ತನಕ ಕೊಡ್ತಕ್ಕಂಥ ಯೋಜನೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಸರ್? 6,000 ತನಕ. ಒಂದು ಸೆಕೆಂಡ್ ಹೈಲೈಟರ್ ತಗೊಳ್ಳೋಣ. ಇಲ್ಲಿ ನೋಡಿ, 6,000 ತನಕ ನಿಮಗೆ ಪ್ರತಿ ತಿಂಗಳು 2,000 ಹಂಗೆ DBT ಟ್ರಾನ್ಸ್ಫರ್ ಅಂತ ಕೊಡ್ತಾರೆ 3 ಕಂತುಗಳಲ್ಲಿ 1 ವರ್ಷದಲ್ಲಿ. 2 ಹೆಕ್ಟೇರ್ ಯಾರು ಕೊಡ್ತಾರೆ? 2 ಬದಲು ಸ್ಟಾರ್ಟಿಂಗ್ ಅಲ್ಲಿ 2 ಹೆಕ್ಟೇರ್ ಇರೋರ್ಗೆ ಮಾತ್ರ, ಅತಿ ಸಣ್ಣ ರೈತರಿಗೆ ಅಂತಿತ್ತು. 2019ರಲ್ಲಿ ಏನಾಗುತ್ತೆ, 19 ಅದನ್ನ
ಹಿಡುವಳಿಯನ್ನ ತಗೊಳ್ಳಲ್ಲ, ಎಲ್ಲರಿಗೂ ಅಪ್ಲಿಕಬಲ್ ಅಂತ ಆಗುತ್ತೆ. ಹಾಗಂದ ತಕ್ಷಣ ಎಲ್ಲರಿಗೂ ಇದೆಯಾ? ಒಂದಷ್ಟು ಜನ ಎಕ್ಸ್ಕ್ಲೂಷನ್ ಬರ್ತಾರೆ ಇದರಿಂದ ಹೊರಗಡೆ. ಯಾರು ಅಂತ ಹೇಳ್ತೀನಿ. ಇದೊಂದು ಕೇಂದ್ರದ 100% ಕೇಂದ್ರೀಯ ಯೋಜನೆ, 100% ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಇದು PM ಕಿಸಾನ್ ಆನ್ಲೈನ್ ಪೋರ್ಟಲ್ ಕೂಡ ಈಗ ಚಾಲನೆ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಜಾರಿಗೆಯಾಗಿರ್ತಕ್ಕಂಥದ್ದು. ಇದರ ಯೋಜನೆ ಅಡಿ ಯಾರು ಹೊರಗಿರ್ತಾರೆ? ಕೆಲವು ವರ್ಗದ ಫಲಾನುಭವಿಗಳು, ಅಂದ್ರೆ ಸಾಂಸ್ಥಿಕ ಭೂಮಾಲೀಕರು, ಇನ್ಸ್ಟಿಟ್ಯೂಷನಲ್ ಲ್ಯಾಂಡ್ ಹೋಲ್ಡರ್ಸ್ ಅಂತ ಕರಿತೀವಿ. ಅಂದ್ರೆ ಬಿಸ್ನೆಸ್ ಮಾಡಕ್ಕೆ ಅಂತ, ಈಗ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮಾಡ್ಕೊಂಡಿರ್ತಾರೆ, ಬಿಸ್ನೆಸ್ ಮಾಡಿ ಅಂತವ್ರನ್ನ ವರ್ಗಿರ್ತಾರೆ. ಮತ್ತೆ ಸರ್ಕಾರಿ ನೌಕರು ಗ್ರೂಪ್ ಡಿ, 4ನೇ ವರ್ಗ ಗ್ರೂಪ್ ಡಿ ಮತ್ತೆ 4th ಸ್ಟೇಜ್ ನೌಕರರು ಅಂತ ಏನ್ ಕರಿತೀವಿ, ಅಂತವ್ರನ್ನ ಹೊರಗಿಟ್ಟು ಅಂತವ್ರಿಗೆ ಇದು ಸಿಗುತ್ತೆ. ಅಂತವ್ರು ಬಿಟ್ಟು ಗ್ರೂಪ್ ಸಿ, ಗ್ರೂಪ್ ಎ, ಗ್ರೂಪ್ ಬಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರರಿಗೆ ಇದು ಇಲ್ಲ. ಮತ್ತೆ ಹಿಂದಿನ ಯಾವುದೇ ಆದಾಯ ತೆರಿಗೆಯ ರಿಟರ್ನ್ಸ್ ನ ಸಲ್ಲಿಸಿದವರಿಗೆ ಹಿಂದಿನ ಪ್ರೀವಿಯಸ್ ವರ್ಷದಲ್ಲಿ ಅವರು ಅಪ್ಲೈ ಮಾಡಕ್ ಆಗಲ್ಲ, ಮಾಡಿದ್ರು ಅದನ್ನ ತಗೊಳ್ಳಲ್ಲ. ಮತ್ತೆ 10,000 ಅದಕ್ಕಿಂತ ಹೆಚ್ಚಿನ ಮಾಸಿಕ ಪಿಂಚಣಿ ನಿವೃತ್ತ ಹೊಂದಿರತಕ್ಕಂಥ ಪಿಂಚಣಿದಾರರು ಪಿಂಚಣಿ ತಗೋತಾ ಇದ್ದಾರೆ 10,000ಕ್ಕಿಂತ ಜಾಸ್ತಿ ಅಂದ್ರೆ ಅವರು ವೈದ್ಯರು, ಇಂಜಿನಿಯರು, ಆರ್ಕಿಟೆಕ್ಚರ್ಸು, ವಕೀಲರು, ಚಾರ್ಟೆಡ್ ಅಕೌಂಟ್ಸು, ಸೊ ಇವರು ಎಲ್ಲರೂ ಕೂಡ ಇದರಿಂದ ಹೊರಗಿಡಲಾಗಿದೆ. ಓಕೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ PM ಕಿಸಾನ್ ಬಗ್ಗೆ ಸ್ನೇಹಿತರೆ. ಇನ್ನು PM ಕಿಸಾನ್ ಮೊಬೈಲ್ ಆಪ್ ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಈ ಅಭಿವೃದ್ಧಿಯಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸಹಾಯದೊಂದಿಗೆ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಈ ಸಂಸ್ಥೆ ಸೇರಿ ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಇದರ ಅಡಿಯಲ್ಲಿ ಹೋಗಿ ರೈತರು ನೋಂದಾಯಿಸ್ಕೋಬಹುದು, ಅರ್ಜಿ ಸಲ್ಲಿಸಬಹುದು, ಅದರ ಒಂದು ಸ್ಥಿತಿಯನ್ನ ಪರಿಶೀಲನೆ ಮಾಡಬಹುದು, ಸ್ಟೇಟಸ್ಗಳನ್ನ ನೋಡಬಹುದು, ನವೀಕರಣದ ಬಗ್ಗೆ ಏನಾದ್ರು ಮಾಹಿತಿಗಳಿದ್ರೆ ನೋಡಬಹುದು. ಅದೇ ತರ PM ಕಿಸಾನ್ ಪೋರ್ಟಲ್ ಅಂತಿದೆ. ಇಟ್ ಈಸ್ ಆಲ್ಸೋ ವೆಬ್ ಬೇಸ್ಡ್ ಪ್ಲಾಟ್ಫಾರ್ಮ್. ಇದರಲ್ಲಿ ಬೋತ್ ಫಾರ್ಮರ್ ಅಂಡ್ ಸ್ಟೇಕ್ ಹೋಲ್ಡರ್ PM ಕಿಸಾನ್ ಅಂದ್ರೆ ಈ PM ಕಿಸಾನ್ ಯಾರು ಸರ್ಕಾರದ ವತಿಯಿಂದ ಡಿಪಾರ್ಟ್ಮೆಂಟ್ಗಳು ಇಂಪ್ಲಿಮೆಂಟ್ ಮಾಡ್ತಾರೆ ಅವರು ಸ್ಟೇಟಸ್ಗಳನ್ನ ಚೆಕ್ ಮಾಡಕ್ಕಿರ್ತಕ್ಕಂಥದ್ದು PM ಕಿಸಾನ್ ಪೋರ್ಟಲ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೇನೆ ಈ ನಾಮ್ ಅಂದ್ರೆ ಏನು? ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಸ್ಕೀಮ್ ಅಂತ ಕರಿತೀವಿ. ಇದು 2024 ಡಿಸೆಂಬರ್ ಹೊತ್ತಿಗೆ 23 ರಾಜ್ಯ 4 ಕೇಂದ್ರಾಡಳಿತ ಪ್ರದೇಶಗಳು 1383 ಮಂಡಿಗಳನ್ನು ಸ್ಥಾಪಿಸಲಾಗಿದೆ. APMC ಗೊತ್ತಲ್ಲ ನಿಮಗೆ? APMC ಏನಿತ್ತು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಏನಿತ್ತು, ಅದನ್ನ ಇಂಟಿಗ್ರೇಟ್ ಮಾಡಿರ್ತಕ್ಕಂಥದ್ದು ಈ ನಾಮ್ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ. ಇದು ಏಕೀಕೃತ ಯೂನಿಯನ್ ರಾಷ್ಟ್ರೀಯ ಮಾರುಕಟ್ಟೆ ರಚಿಸಲು ಭಾರತ ಸರ್ಕಾರ ಪ್ಯಾನ್ ಇಂಡಿಯಾ ಎಲೆಕ್ಟ್ರಾನಿಕ್ ವ್ಯಾಪಾರ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತೆ. ಇದನ್ನ 2016 ಏಪ್ರಿಲ್ ಅಲ್ಲಿ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಏನಿದೆ ಸ್ನೇಹಿತರೆ, ರೈತ ಕಲ್ಯಾಣ ಸಚಿವಾಲಯ, ಇದು ಸಣ್ಣ ರೈತ ಕೃಷಿ ವ್ಯವಹಾರಗಳ ಒಕ್ಕೂಟದ ಅಡಿಯಲ್ಲಿ ಮಾಡಲಾಗುತ್ತೆ. ಇದು ಮೇನ್ ಪರ್ಪಸ್ ಏನು? ನಮಗೆ ಒಂದೊಂದು ಮಂಡಿಲಿ ಒಂದೊಂದು ತರ ಇರಬಾರ್ದು. ಎಲ್ಲಾ ಕಡೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಎಫಿಷಿಯನ್ಸಿ ಇರಬೇಕು. ಯಾರು ಎಲ್ಲಿ ಬೇಕಾದ್ರೂ ಮಾರಾಟ ಮಾಡಬಹುದು, ಎಲ್ಲಿಗೆ ಬೇಕಾದ್ರೂ ಅವರ ಒಂದು ಖರೀದಿ ಎಲ್ಲಿಂದ ಬೇಕಾದ್ರೂ ಮಾಡಬಹುದು, ಇಲ್ಲಿಂದನೇ ಖರೀದಿ ಮಾಡಬೇಕು. ಅದಕ್ಕೆ ಇಟ್ ಈಸ್ ಎ ಯೂನಿಫೈಡ್ ಏಕೀಕೃತ ರಾಷ್ಟ್ರೀಯ ಮಾರುಕಟ್ಟೆ ವೇದಿಕೆ ಅಂತ ಹೇಳ್ತಕ್ಕಂಥದ್ದು. ಇದೇನ್ ಮಾಡುತ್ತೆ? ಎಲ್ಲ ಕೃಷಿ ಉತ್ಪನ್ನ APMCಗಳನ್ನ ಸಂಯೋಜನೆ ಮಾಡುತ್ತೆ, ಇಂಟರ್ ಕನೆಕ್ಟ್ ಮಾಡುತ್ತೆ. ಎಲ್ಲ ರೈತರು, ವ್ಯಾಪಾರಿಗಳು, ಖರೀದಿದಾರರು ಆನ್ಲೈನ್ ವ್ಯಾಪಾರ ಮಾಡಬಹುದು. ಇದರಿಂದ ಮಧ್ಯವರ್ತಿಗಳ ಹಾವಳಿಗಳನ್ನ ತಡಿಬಹುದು. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಅದು. ಓಕೆ, ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಈ ನಾಮ್ ಅಂತಕ್ಕಂಥದ್ದು. ಇದರ ಲಕ್ಷಣಗಳು ನೋಡಿದಾಗ ಅಂತರ್ರಾಜ್ಯ ಅಂತರ್ ಮಾರುಕಟ್ಟೆ ವ್ಯಾಪಾರ, ನಾನು ಈಗಲೇ ಹೇಳಿದೆ, ನೀವು ಇಲ್ಲೇ ನಿಮ್ಮ ನೀವು ಎಲ್ಲಿ ಬೆಳಿತೀರಾ ಅಲ್ಲೇ ಮಂಡಿಗಳಲ್ಲೇ ಹೋಗ್ಬೇಕು ಅಂತ ಇದರಲ್ಲಿ ಏನಿಲ್ಲ. ಅಂತರ್ರಾಜ್ಯ ಮತ್ತು ಅಂತರ್ ಮಾರುಕಟ್ಟೆ ವ್ಯಾಪಾರದಲ್ಲಿ ನೀವು ನೋಡ್ಕೋಬಹುದು. ಒಂದು ಇನ್ನೊಂದು ನೈಜ ಸಮಯದ ಬೆಲೆ, ಆ ರಿಯಲ್ ಟೈಮ್ ಒಂದು ಪ್ರೈಸ್ ಅಂತ ಏನ್ ಕರುತ್ತೆ, ಆ ಟೈಮಲ್ಲಿ ಏನ್ ಪ್ರೈಸ್ ಇರುತ್ತೆ. ಓಕೆ, ಬೇಡಿಕೆ ಮತ್ತೆ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ, ಆ ಪ್ರೈಸ್ ನಿಮಗೆ ಈಗ ಕಮ್ಮಿ ಇವಾಗ ಕಮ್ಮಿ ಇದೆ ಬೇಡಿಕೆ, ಕಮ್ಮಿಗೆ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಮಾರಾಟ ಮಾಡೋರು ಇವಾಗ ತುಂಬಾ ಬೇಡಿಕೆ ಜಾಸ್ತಿ ಆ ಟೈಮಲ್ಲಿ ಅದಕ್ಕೆ ಮಾರಾಟ ಮಾಡ್ಬೋದು. ಇಂದೊಂದು ದಿನದ್ದು ಯಾವುದೋ ದಿನದ್ದು ಹಂಗಲ್ಲ. ಮಧ್ಯವರ್ತಿಗಳ ಬೆಲೆ ಕುಶಲತೆನ ತೆಗೆದಾಕತ್ತಿದ್ದು. ಓಕೆ, ಅವ್ರ ಇಂಟರ್ಫಿಯರೆನ್ಸ್ ಗಳನ್ನ ತೆಗೆದಾಕತ್ತೆ. ಆನ್ಲೈನ್ ಪಾವತಿಗಳು ಮತ್ತು ನಗದು ರಹಿತ ವಹಿವಾಟುಗಳು ಆಗ್ತಕ್ಕಂಥದ್ದು. ಬ್ಯಾಂಕ್ ಖಾತೆ DBT ಮುಖಾಂತರ ನೀವು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಬಹುದು. ಗುಣಮಟ್ಟ ಪರೀಕ್ಷೆ ಮೌಲ್ಯಮಾಪನ ಆನ್ಲೈನ್ ಇರೋದ್ರಿಂದ ಅಲ್ಲಿ ನಿಮಗೆ ಕ್ವಾಲಿಟಿನೂ ಕೂಡ, ಅಲ್ಲಿನ ಒಂದು ಪ್ರಯೋಗಗಳಿಂದ ಕ್ವಾಲಿಟಿ ಚೆಕ್ ಕೂಡ ಆಗಿರ್ತದೆ. ಅವೆಲ್ಲ ಅಲ್ಲಿ ಮಾಡ್ಬೇಕಾಗತ್ತೆ. ಹಾಗಾಗಿ ಮೊಬೈಲ್ ಅಪ್ಲಿಕೇಶನ್ ಈ ನಾಮ್ ಅಂತಕ್ಕಂಥ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಇವೆಲ್ಲ ನೀವು ಮಾಡಬಹುದು. ಇದು ಇದರ ಪ್ರಮುಖ ಲಕ್ಷಣಗಳು. ನೋಡಿ, ಇವೆಲ್ಲ ನೀವು ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ KS ಎಕ್ಸಾಮ್ ಬರೀತೀರಲ್ವಾ, ಅಗ್ರಿಕಲ್ಚರ್ ರಿಲೇಟೆಡ್ ಏನಾದ್ರು ಕೊಟ್ಟಾಗ ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗುತ್ತೆ. ಈ ಒಂದು ಸ್ಕೀಮ್ಸ್ಗಳನ್ನ, ಈ ಒಂದು ಪ್ರಮುಖವಾದ ಲಕ್ಷಣಗಳನ್ನ, ಕ್ಯಾರೆಕ್ಟರಿಸ್ಟಿಕ್ಸ್ ನ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಗ್ನಿಫಿಕೆನ್ಸ್ಗಳನ್ನ ಇವನ್ನೆಲ್ಲ ಹೆಂಗೆ ನೀವು ಯೂಸ್ ಮಾಡ್ತೀರಾ, ಯಾವ್ದ್ರಲ್ಲಿ ಯೂಸ್ ಮಾಡಬಹುದು, ಅದು ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗುತ್ತೆ. ಅದಕ್ಕಾಗಿ ಈ ಪಾಯಿಂಟ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅಂಡ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್. ನೆಕ್ಸ್ಟ್ ಸ್ಕೀಮು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್, ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಇದು ಸಂಬಂಧಪಟ್ಟಂತೆ ಬೇರೆ ಬೇರೆ ಕರೆಂಟ್ ಅಫೇರ್ಸ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈಗಿನ ಬಜೆಟ್ ಏನು 25-26 ಬಜೆಟ್ ಏನಾಯ್ತು, ಯೂನಿಯನ್ ಬಜೆಟ್, ಅದರಲ್ಲಿ
ನಮ್ಮ ಇಂಟ್ರೆನ್ಸ್ ಸಬ್ವೆನ್ಷನ್ ಸ್ಕೀಮ್ನ ಅಡಿಯಲ್ಲಿ ಮಾರ್ಪಾಡಿಸಿದ ಬಡ್ಡಿ ಸಹಾಯಧನ ಯೋಜನೆ ಅಡಿ ಸಾಲದ ಮಿತಿಯನ್ನ 3 ಲಕ್ಷ ತನಕ ಕೊಡ್ತಾ ಇದ್ನ 5 ಲಕ್ಷಕ್ಕೆ ಸರ್ಕಾರ ಹೆಚ್ಚಳ ಮಾಡಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮಗೆ ಬೇಸಿಕ್ಸ್ ಕೇಳಬಹುದು. ಏನ್ ಕೇಳಬಹುದು? ಇದು ಯಾವಾಗ ಬಂತು? ಭಾರತ ಸರ್ಕಾರದ ಉಪಕ್ರಮ ಆಗಸ್ಟ್ 1998 ಅಲ್ಲಿ ಬರುತ್ತೆ. ನಬಾರ್ಡ್ನ ಮೂಲಕ ಪ್ರಾರಂಭಿಸಲಾಗುತ್ತೆ 1998 ಅಲ್ಲಿ. ಇದು ರೈತರಿಗೆ ಸಕಾಲಿಕ ಮತ್ತು ಸಾಕಷ್ಟು ಸಾಲಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಅಂದ್ರೆ ಅವರು ಬೆಳೆಬೇಕಾದ್ರೆ ಬೀಜಗಳಿಗಾಗಿರ್ಬೋದು, ಗೊಬ್ಬರಗಳಿಗಾಗಿರ್ಬೋದು, ಕಟಾವ್ ನಂತರ ಒಂದಿಷ್ಟು ಟ್ರಾನ್ಸ್ಪೋರ್ಟೇಷನ್ಸ್ಗಾಗಿರ್ಬೋದು, ಅಥವಾ ಮಾರುಕಟ್ಟೆಗೆ ತಲುಪಿಸಕ್ಕಾಗಿರ್ಬೋದು, ಈ ತರ ಅವರ ಒಂದು ಜೀವನೋಪಾಯಕ್ಕಾಗಿರ್ಬೋದು, ಈ ತರ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಈ ಒಂದು ದುಡ್ಡು ಹೆಲ್ಪ್ ಆಗುತ್ತೆ ಅವ್ರಿಗೆ. ಯಾವಾಗ ಬೇಕಾದ್ರೂ ಅವರು ಈ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ ತಗೋಬಹುದು. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಮೊದಲು ಇದು ಬರೀ ಯಾರ್ಯಾರಿಗಿತ್ತು? ಬರೀ ರೈತರಿಗೆ, ಅಂದ್ರೆ ಕೃಷಿ ಬೆಳೆಯೋರ್ಗೆ ಅಂತ ಇತ್ತು. 2018-19 ಸ್ನೇಹಿತರೆ, 2018 ಮತ್ತೆ 19 ಸಾಲಿನಲ್ಲಿ ಇದನ್ನ ಕೃಷಿ ಅಲೈಟ್ ಸೆಕ್ಟರ್ಸ್ಗೂ ಇದನ್ನ ಮಾಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಬರೀ ಅತಿ ಸಣ್ಣ ರೈತರುಗಳಿಗೆ ಒಂದೇ ಅಲ್ಲ, ಇಂಡಿವಿಜುವಲ್ ಫಾರ್ಮರ್ಸ್ ಅಂತೀವಿ, ಅದರಲ್ಲಿ ಒಬ್ಬೊಬ್ರು ಶೇರ್ ಇಟ್ಕೊಂಡಿರ್ಬೋದು, ಯಾರಿಗೆ ಬೇಕಾದ್ರು. ಈಗ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಎಸ್, ಅವರು ಬರ್ಬೋದು. ಸ್ವಸಹಾಯ ಗುಂಪುಗಳು, ಓಕೆ, ಅವರು ಮತ್ತೆ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ಸ್, ಮೀನುಗಾರರು. ನೋಡಿ, ಇದು ಮೀನುಗಾರರು ಇನ್ಕ್ಲೂಡ್ ಮಾಡ್ತಾರೆ. ಡೈರಿ ರೈತರು, ಕೋಳಿ ಸಾಕಣೆ, ಅಲೈಟ್ ಸೆಕ್ಟರ್ಸ್ ಅಂತ ಕರಿತೀವಿ, ಅಗ್ರಿಕಲ್ಚರ್ ಅಲೈಟ್ ಸೆಕ್ಟರ್ಸ್ ಅಂತ. ತೋಟಗಾರಿಕೆ, ಇವರೆಲ್ಲರಿಗೂ ಕೂಡ ಅರ್ಹತೆ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಥದ್ದು ಎಕ್ಸಾಮ್ ಅಲ್ಲಿ ನಿಮಗೆ ಪ್ರಶ್ನೋತ್ತರಗಳಲ್ಲಿ ಕೇಳ್ತಾನೆ, MCQs ಗಳಲ್ಲಿ. ಇನ್ನು ಇದರ ಪ್ರಮುಖ ಲಕ್ಷಣ ಏನು? ಸಾಲ ಸೌಲಭ್ಯ, ಓಕೆ, ಕೃಷಿ ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೈಗೆಟ್ಟಿಗುವ ಬಡ್ಡಿ ದರ. ನೋಡಿ, 2% ಬಡ್ಡಿ ದರ, ಇಂಟ್ರೆಸ್ಟ್ ಸಬ್ವೆನ್ಷನ್. ನೀವು ಕರೆಕ್ಟ್ ಆಗಿ ನೀವು ದುಡ್ಡನ್ನ ಆ ಒಂದು ಏನ್ ನೀವು ತಗೊಂಡಿರ್ತೀರ ಆ ಒಂದು ಇಯರ್, ಆ ಒಂದು ಡೇಟ್ ಅಲ್ಲಿ ನೀವು ಪಾವತಿ ಮಾಡ್ಬಿಟ್ರೆ 3%ಕ್ಕೂ ಹೆಚ್ಚುವರಿ ಆಗಿ ನಿಮ್ಗೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಅಂದ್ರೆ ಕಡಿಮೆ ಬಡ್ಡಿನ ಕಮ್ಮಿ ಮಾಡ್ತಾರೆ. 2% ಕಮ್ಮಿ ಮಾಡ್ತಾರೆ. ಕರೆಕ್ಟ್ ಟೈಮಲ್ಲಿ ನೀವು ಸಮಯಕ್ಕೆ ಸರಿಯಾಗಿ ಮಾಡೋ 3% ಕೂಡ ಬಡ್ಡಿ ದರವನ್ನು ಕಮ್ಮಿ ಮಾಡ್ತಾರೆ ನಿಮ್ಗೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಬಡ್ಡಿಗೆ 1.6 ಲಕ್ಷದ ಒಂದು ಸಾಲಗಳಿಗೆ ಯಾವುದೇ ಮೇಲಾಧಾರಗಳನ್ನ ಇದ್ರಲ್ಲಿ ತಗೊಳ್ಳಲ್ಲ. ಓಕೆ, ಇಲ್ಲಿದೆ ನೋಡಿ, ಹೊಂದಿಕೊಳ್ಳುವ ಮರುಪಾವತಿ ವೇಳಾಪಟ್ಟಿ ಅಂತ ಏನ್ ಕರಿತೀವಿ ನಾವು. ಇದರಲ್ಲಿ ಹೊಂದಿಕೊಳ್ಳುವ ಮರುಪಾವತಿ ಅಂದ್ರೆ ನೀವು ಯಾವುದೇ ಒಂದು 1.6 ಲಕ್ಷದವರೆಗೆ ಸಾಲಗಳನ್ನ ತಗೊಂಡು ಅದಕ್ಕೆ ಯಾವುದೇ ಮೇಲಾಧಾರ ಆಗತ್ತೆ ಇಲ್ಲ ನಿಮಗೆ. ಓಕೆ, ಅಪ್ ಟು 3 lakhs ತನಕ ಕೊಡ್ತಾರೆ. ಮತ್ತೆ ಇಲ್ಲಿ ವಿಮಾ ರಕ್ಷಣೆ ಕೂಡ, ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ದುಡ್ಡು ತಗೊಂತ ರೈತರಿಗೆ ಅಲ್ಲೇ ನಿಮಗೆ ಏನಾಗುತ್ತೆ, ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ಕೂಡ ಆಟೋಮೆಟಿಕ್ ಆಗಿ ನೀವು ಒಳಗೆ ಒಳಗೊಳ್ತೀರ. ನೈಸರ್ಗಿಕ ವಿಕೋಪ ಆದಾಗ, ಕೀಟಗಳು, ರೋಗಗಳೆಲ್ಲ, ಬೆಳೆ ವೈಫಲ್ಯ ಆದಾಗ ಅದೆಲ್ಲ ಕವರೇಜ್ ಆಗಿರುತ್ತೆ. ATM ಕಮ್ ಡೆಬಿಟ್ ಕಾರ್ಡ್ ಸೌಲಭ್ಯ ಕೂಡ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅದರ ತರ ಕಾರ್ಯನಿರ್ವಹಿಸುತ್ತೆ. ದುಡ್ಡು ತಗೊಳಕೋಸ್ಕರ ನೀವು ದುಡ್ಡು ಕೂಡ, ಕ್ಯಾಶ್ ಕೂಡ ಡ್ರಾ ಮಾಡ್ಕೋಬಹುದು. ಸೊ ಈಗ ಅದನ್ನ 5 ಲಕ್ಷ ಮಾಡಿದ್ದಾರೆ. ಮತ್ತೆ ಇದನ್ನ ನವೀಕರಣ ಮಾಡಬೇಕಾಗತ್ತೆ. ಅದು ಒಂದ್ಸಲ ನೀವು ಕೊಟ್ಟರೆ ನಿಮ್ಗೆ ಅದು 5 ವರ್ಷ ಮಾನ್ಯವಾಗಿರುತ್ತೆ. ಆಮೇಲೆ ಅದನ್ನ ರಿನ್ಯೂ ಮಾಡ್ಕೋಬೇಕಾಗತ್ತೆ. ಓಕೆ, ಆವಾಗ ಸಾಲದ ಮಿತಿ ಕೂಡ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ನಮೋ ಡ್ರೋನ್ ದೀದಿ ಅಂತಕ್ಕಂಥದ್ದು. ವಾಟ್ ಈಸ್ ನಮೋ ಅಂತಕ್ಕಂಥದ್ದೇನು? ನಮೋ ಡ್ರೋನ್ ದೀದಿ ಇಲ್ಲಿದೆ ನೋಡಿ. ನಮೋ ಡ್ರೋನ್ ದೀದಿ ಅಂದ್ರೆ ನ್ಯೂ ಅಗ್ರಿಕಲ್ಚರ್ ಮಾರ್ಕೆಟ್ ಆರ್ಡರ್ ಅಂತ ಕರಿತೀವಿ. ನಮೋ ಅಂದ್ರೆ ಫುಲ್ ಫಾರ್ಮ್ ನ್ಯೂ ಅಗ್ರಿಕಲ್ಚರ್ ಮಾರ್ಕೆಟ್ ಆರ್ಡರ್ ಅಂತ. ಇದನ್ನ ನಮ್ಮ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ನಮ್ಮ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಆ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಇದು ಎಸ್ಪೆಷಲಿ ಸೆಲ್ಫ್ ಹೆಲ್ಪ್ ಗ್ರೂಪ್, SHG ಅಂತ ಏನ್ ಕರಿತೀವಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, 14,500 ಮಹಿಳಾ ಸ್ವಸಹಾಯ ಗುಂಪುಗಳ ಸಬಲೀಕರಣಕ್ಕೋಸ್ಕರ ತಂದಿರೋದು. ಅದಕ್ಕೆ ಡ್ರೋನ್ ದೀದಿ ಅಂತ ಕರೀತಾರೆ. ಯಾರಿಗೆ ಸರ್? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಇದು ವೆರಿ ಇಂಪಾರ್ಟೆಂಟ್. ಇದು ಕೇಂದ್ರ ವಲಯದ ಯೋಜನೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಒನ್ಸ್ ಅಗೇನ್ ಇದರಲ್ಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಒಂದಷ್ಟು ಸ್ವಸಹಾಯ ಗುಂಪುಗಳನ್ನ ಐಡೆಂಟಿಫೈ ಮಾಡ್ತಾರೆ. 24ರಿಂದ 20 ತನಕ 14,500 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಹೆಲ್ಪ್ ಮಾಡಬೇಕು ಅನ್ನೋದು ಗುರಿ ಹೊಂದಿದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸ್ಕೀಮ್ ಇದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದು ಇಂಪ್ಲಿಮೆಂಟೇಷನ್ ತುಂಬಾ ಜನ ಇದರಲ್ಲಿ ಏನೇನಂದ್ರೆ ಇಷ್ಟೇ ಸರ್, ಡ್ರೋನ್ ದೀದಿ ಅಂದ್ರೆ ಡ್ರೋನ್ ಕೊಡ್ತಾರೆ ಅಂತ ನಿಮ್ಗೆ ಅರ್ಥ. ಕೇಂದ್ರ ಮಟ್ಟದಲ್ಲಿ ಕೃಷಿ ರೈತರ ಕಲ್ಯಾಣ ಇಲಾಖೆ, ಅಧಿಕಾರಿಗಳ ಸಮಿತಿ, ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಬೇಕು, ಯಾಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೊಡ್ತಕ್ಕಂಥದ್ದು. ರಸಗೊಬ್ಬರ ಇಲಾಖೆ ಕೂಡ ಬೇಕಾಗುತ್ತೆ, ನಾಗರಿಕ ವಿಮಾನ ಸಚಿವಾಲಯ ಬೇಕಾಗುತ್ತೆ, ಯಾಕಂದ್ರೆ ಡ್ರೋನ್ ಕೊಡ್ತಾರೆ. ಹಾಗಾಗಿ ಮಹಿಳಾ ಮತ್ತು ಮಕ್ಕಳ, ಯಾಕಂದ್ರೆ ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘ ಮಹಿಳೆಯರಿಗೆ ಕೊಡೋದ್ರಿಂದ ಈ 4 ಸಚಿವಾಲಯಗಳು ಒಟ್ಟಿಗೆ ಕಾರ್ಯನಿರ್ವಹಿಸುತ್ತೆ. ಇದನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಮೇಲ್ವಿಚಾರಣೆ ಮಾಡ್ಕೋತಾರೆ. ಏನಕ್ಕೆ ಅಂತಂದ್ರೆ ಇದು ಗ್ರಾಮ ಮಟ್ಟದಲ್ಲಿ ಆಗೋದು. ಇಲ್ಲಿ ನೋಡಿ ಹೇಳ್ತಾ ಹೋಗ್ತೀನಿ, ಆರ್ಥಿಕ ನೆರವು ಇದೇನಂತಂದ್ರೆ ನಿಮ್ಗೆ 8 ಲಕ್ಷ ತನಕ ಸ್ನೇಹಿತರೆ ಒಂದು ಡ್ರೋನ್ ನ ಖರೀದಿ ಕೊಡ್ತಾರೆ. ಮ್ಯಾಕ್ಸಿಮಮ್ 8 ಲಕ್ಷ ತನಕ ನಿಮ್ಗೆ ಸಬ್ಸಿಡಿ ಇರುತ್ತೆ.
80% ಸಬ್ಸಿಡಿ ಇರುತ್ತೆ. ಅದಕ್ಕಿಂತ ಹೆಚ್ಚಾರ ನೀವು ದುಡ್ಡನ್ನ ಪಾವತಿ ಮಾಡಬೇಕು. ಅಂದ್ರೆ ನೀವು ಯಾವ ತರ ಡ್ರೋನ್ ತಗೋತೀರ, ಈಗೆಲ್ಲ ನೀವೆಲ್ಲ ನೋಡಿರ್ತೀರಲ್ಲ ಡ್ರೋನ್, ನಮ್ಮ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಎಲ್ಲ ನೋಡಿರ್ತೀರಲ್ಲ. ಡ್ರೋನ್ಗಳಿಂದ ಈ ಕೆಮಿಕಲ್ ಸಿಂಪಡಿಸೋದು, ಬೀಜಗಳ ಬಿತ್ತನೆ ಮಾಡೋದು, ಸ್ವಂತದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಅಂದ್ರೆ ರಸಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದು, ಇದನ್ನ ಅವರು ಬಾಡಿಗೆ ಕೊಡ್ಬೋದು. ಓಕೆ, ಈಗೆಲ್ಲ ನಿಮ್ಗೆ ಗೊತ್ತಿದೆ, ಲೇಬರ್ ಶಾರ್ಟೇಜ್ಗಳು, ಲೇಬರ್ಗಳು ಸಿಗಲ್ಲ, ಕೂಲಿಕಾರರು ಸಿಗಲ್ಲ. ಹಂಗಾಗಿ ಟೆಕ್ನಾಲಜಿನ ಯೂಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಡ್ರೋನ್ ಪ್ಯಾಕೇಜ್ ಕಂಪ್ಲೀಟ್, ಅದಕ್ಕೆ ಏನೇನು ಅಸೆಂಬ್ಲಿ ಬೇಕು, ಬ್ಯಾಟ್ರಿ ಬೇಕು, ಚಾರ್ಜರು ಎಲ್ಲ ತರನು ಕೊಡ್ತಾರೆ. ಜೊತೆಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ತರಬೇತಿ, 15 ದಿನಗಳ ತರಬೇತಿ ಕೂಡ ಈ ಒಂದು ಕೇಂದ್ರ ಸರ್ಕಾರದಿಂದ ಇದಕ್ಕೆ ಕೀಟನಾಶಕ ಸಿಂಪಡಿಸೋದು ಹೆಂಗೆ, ಪೋಷಕಾಂಶಗಳನ್ನು ಹಂಗೆ ಹಾಕೋದು ಹೆಂಗೆ, ಎಲ್ಲಾ ರೀತಿ ಡ್ರೋನ್ಗಳ ಒಂದು ತರಬೇತಿ ಕೊಡ್ತಾರೆ. ಇದರಿಂದ ಏನಾಗುತ್ತೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಗೆ ಈ ಡ್ರೋನ್ ನ ತಗೊಂಡಾಗ ಆ ಒಂದು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ, ಪ್ರದೇಶಗಳಲ್ಲಿ ಅವರಿಂದ ಬಾಡಿಗೆ ಕೊಟ್ಟು ಬಾಡಿಗೆ ದುಡಿಬಹುದು. ಅರ್ಥ ಆಗ್ತಿಲ್ಲ? ಸರ್ಕಾರ 8 ಲಕ್ಷ ತನಕ ಕೊಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 8 ಲಕ್ಷ ತನಕ ಸಬ್ಸಿಡಿ, 80% ಸಬ್ಸಿಡಿ ತನಕ ಕೊಡ್ತಾರೆ, ಅಥವಾ ಮ್ಯಾಕ್ಸಿಮಮ್ 8 ಲ್ಯಾಕ್ಸ್ ಕೊಡ್ತಾರೆ. ಓಕೆ, ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ PM ಕುಸುಮ್. ನೋಡಿ, ಇದು ಅಗ್ರಿಕಲ್ಚರ್ ಮಿನಿಸ್ಟೇರಿಯಲ್ ಬರ್ದೇ ಇದ್ರು ಕೂಡ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕುಸುಮ್ ಅಂದ್ರೆ ಫುಲ್ ಫಾರ್ಮ್ ಏನು ಗೊತ್ತಿರಬೇಕು. ಒಂದು ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಅಭಿಯಾನ್ ಅಂತ. ಪ್ರಧಾನಮಂತ್ರಿ PM ಅಂದ್ರೆ, ಕುಸುಮ್ ಅಂದ್ರೆ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಅಭಿಯಾನ್ ಅಂತ ಕರಿತೀವಿ. ಇದನ್ನ ಸ್ಕೀಮ್ನ 2026ರವರೆಗೆ ವಿಸ್ತರಿಸಲಾಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ? ಇಂಧನ ಸಚಿವಾಲಯದಲ್ಲಿ, ಅಂದ್ರೆ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಮಿನಿಸ್ಟ್ರಿ, ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಸಚಿವಾಲಯ ಏನಿದೆ ಅದರ ಅಡಿಯಲ್ಲಿ ಬರುತ್ತೆ. 2019ರಲ್ಲಿ ಪ್ರಾರಂಭ ಮಾಡಿದ್ದು ಸ್ನೇಹಿತರೆ, 2019ರಲ್ಲಿ ಪ್ರಾರಂಭ ಮಾಡಿದ್ದು. ಈಗ ಅದನ್ನ 2026 ತನಕ ಈಗ ಅವರು ಅದನ್ನ ವಿಸ್ತರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಇದು ಅಂತಂದ್ರೆ, ರೈತರಿಗೆ, ಭಾರತೀಯ ರೈತರಿಗೆ ಇಂಧನ ಭದ್ರತೆ ಒದಗಿಸ್ಕೋಬೇಕು. ಅವ್ರಿಗೆ ಅಂದ್ರೆ ಸೋಲಾರ್ ಸಾಮರ್ಥ್ಯ, ಸೌರ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬೇಕು. ಫಸ್ಟ್ 2022ರವರೆಗೆ 30,800 ಮೆಗಾವ್ಯಾಟ್ನ ಒಂದು ಇದನ್ನ ಅವರಿಗೆ ಒದಗಿಸ್ಬೇಕು ಅಂತಕ್ಕಂಥದ್ದು ಗುರಿಯನ್ನು ಹೊಂದಿರ್ತಾರೆ. ಇದನ್ನ 3 ರೀತಿ ಡಿವೈಡ್ ಮಾಡಿರ್ತಾರೆ. ಕಾಂಪೋನೆಂಟ್ ಎ ರೈತರು, ಕಾಂಪೋನೆಂಟ್ ಬಿ, ಕಾಂಪೋನೆಂಟ್ ಸಿ ಅಂತ ಹೇಳಿ. ಕಾಂಪೋನೆಂಟ್ ಎಲಿ ರೈತರು, ಪಂಚಾಯತ್, ಸಹಕಾರಿ ಸಂಸ್ಥೆಗಳು, ರೈತ ಉತ್ಪಾದಕ ಸಂಸ್ಥೆ ಇತ್ಯಾದಿ ಬಂಜರ ಭೂಮಿಗಳು, ಅವ್ರ ಹತ್ರ ಏನ್ ಬಂಜರ ಭೂಮಿ ಎಲ್ಲಿ ಬೆಳೆಯೋಕ್ಕಾಗಲ್ವಲ್ಲ ಅಂತ ಕಡೆ ಸಣ್ಣ ವಿದ್ಯುತ್ ಸ್ಥಾವರ 2 ಮೆಗಾವ್ಯಾಟ್ ಸ್ಥಾಪಿಸಲು 10,000 ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ವಿದ್ಯುತ್ ಅನ್ನ ರೈತರಿಂದ ನಾವು ತಗೋಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಪೋನೆಂಟ್ ಎ ಅಂತಕ್ಕಂಥದ್ದು. ಕಾಂಪೋನೆಂಟ್ ಬಿ ಬಂದ್ರೆ 20 ಲಕ್ಷ ಸ್ವತಂತ್ರ ಸೌರಚಾಲಿತ ಕೃಷಿ ಪಂಪ್ಗಳ ಸ್ಥಾಪನೆ ಮಾಡಬೇಕು. ಓಕೆ, ಕೃಷಿಗಳಲ್ಲಿ ಪಂಪ್ಗಳಿಗೆ ಯೂಸ್ ಮಾಡ್ತಿದ್ರೆ ಅದು ಸೌರಚಾಲಿತ ಪಂಪ್ಗಳಾಗಿರಬೇಕು. 7.5 HP ವರೆಗಿನ ಸಾಮರ್ಥ್ಯ ಇರ್ತಕ್ಕಂಥ ಸೋಲಾರ್ ಪಂಪ್ಗಳನ್ನ ಸರ್ಕಾರ ಬೆಂಬಲದಿಂದ ರೈತರಿಗೆ ಕೊಡ್ತಕ್ಕಂಥದ್ದು. ಓಕೆ, ಇದರಿಂದ ಏನಾಗುತ್ತೆ, ಅವರು ಕೃಷಿಗೆ ಸಂಬಂಧಪಟ್ಟಂತೆ ಸೋಲಾರ್ ಎನರ್ಜಿಗಳನ್ನ ಈ ಸೋಲಾರ್ ಪಂಪ್ಗಳಿಂದ ಮಾಡ್ಕೋಬಹುದು. ಜೊತೆಗೆ ಇನ್ನೊಂದು ಕಾಂಪೋನೆಂಟ್ ಸಿ ಅಡಿಯಲ್ಲಿ ಸರ್ಕಾರ 15 ಲಕ್ಷ ಗ್ರಿಡ್ ಸಂಪರ್ಕಿತ ಪಂಪ್ ಸೌರೀಕರಣ ಮಾಡಬೇಕು. ಈಗ ಆಲ್ರೆಡಿ ಏನು ಪಂಪ್ಗಳಿಗೆ ಏನಿದೆ, ಬೋರ್ವೆಲ್ ಪಂಪ್ಗಳಾಗಿರೋದು, ಬೇರೆ ಬೇರೆ ಪಂಪ್ಗಳಾಗಿರ್ಬೋದು, ಅದನ್ನ ಈಗೇನೋ ವಿದ್ಯುತ್ ಮುಖಾಂತರ ಕೊಡ್ತಾ ಇದ್ದಾರೆ, ಗ್ರಿಡ್ನ ಮುಖಾಂತರ ನಾರ್ಮಲ್ ವಿದ್ಯುತ್ಗಳನ್ನ, ಅದನ್ನ ಸೌರ ಗ್ರಿಡ್ನ ಮಾಡಿ ಆ ಸೌರ ಒಂದು ವಿದ್ಯುತ್ತನ್ನ ಈ ಒಂದು ಪಂಪ್ಗಳಿಗೆ ಕೊಡಬೇಕು ಅಂತಕ್ಕಂಥ ಈ ತರ ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥದ್ದು. ಇದನ್ನ PM ಕುಸುಮ್ ಅಂತ ಕರಿತೀವಿ. ಇದನ್ನ ಈಗೇನ್ ಮಾಡಿದ್ದಾರೆ ಸರ್, 2026ನೇ ಇಸ್ವಿ ತನಕ ಇದನ್ನ ಮಾಡಿರ್ತಕ್ಕಂಥದ್ದು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್, ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತೀನಿ, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್. ಇದನ್ನ ಪ್ರಮುಖವಾಗಿ ನೋಡೋದಾದ್ರೆ, ಈ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತಕ್ಕಂಥದ್ದು ಲಾಸ್ಟ್ ಇಯರ್ 2023-24 ಅಲ್ಲೇ ಮಾಡಿದ್ರು. ಓಕೆ, ಕೇಂದ್ರೀಯ ಭಾರತೀಯ ಪ್ರಕೃತಿ ಕೃಷಿ ಪದ್ಧತಿ ಯೋಜನೆ ಅಡಿಯನ್ನ ಇದನ್ನ ತಂದ್ರು. ಅಂದ್ರೆ ಏನು ಅಂದ್ರೆ, ಸ್ವತಂತ್ರ ಯೋಜನೆ ಇದೊಂದು, ರಾಸಾಯನಿಕ ಮುಕ್ತ, ಹವಾಮಾನ ಸ್ಮಾರ್ಟ್ ಕೃಷಿ. ಓಕೆ, ಸಸ್ಟೈನಬಲ್ ಕೃಷಿ ಆಗಿರ್ಬೇಕು, ಹವಾಮಾನಕ್ಕೆ ಹೊಂದ್ಕೊಂಡೇ ಇರತಕ್ಕಂಥ ಕೃಷಿ ಆಗಿರ್ಬೇಕು ಇದು. ಓಕೆ, ರಾಸಾಯನಿಕ ಮುಕ್ತ ಕೃಷಿ ಆಗಿರಬೇಕು ಅನ್ನೋದು ಇದರ ಉದ್ದೇಶ. ಇದರ ವ್ಯಾಪ್ತಿ ಮುಂದೆ 4 ವರ್ಷಗಳಲ್ಲಿ 15,000 ಕ್ಲಸ್ಟರ್ಗಳನ್ನ ಈ ನ್ಯಾಚುರಲ್ ಫಾರ್ಮಿಂಗ್ ನ ಅಡಿಯಲ್ಲಿ 7.5 ಲಕ್ಷ ಪ್ರದೇಶಗಳನ್ನ ನಾವು ವ್ಯಾಪ್ತಿಗಳನ್ನ ಇನ್ಕ್ರೀಸ್ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಇದಕ್ಕೆ 1,584 ಕೋಟಿ ಬಜೆಟ್ ಕೊಟ್ಟಿದ್ರು. ಈ ವರ್ಷ ಇನ್ನೂ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೇನೆ. ಪ್ರತಿ ರೈತ ಹೆಕ್ಟೇರ್ಗೆ ಪ್ರತಿ ವರ್ಷ 15,000 ಅಂತ 3 ವರ್ಷ ಕಾಲ ಇನ್ಪುಟ್ ಉತ್ಪಾದನಾ ಮೌಲ್ಯಗಳ ಸೃಷ್ಟಿಗೆ ಆರ್ಥಿಕ ನೆರವು ಅಂತ ಕೊಡ್ತಾರೆ. ಅಂದ್ರೆ ಪ್ರತಿ ಹೆಕ್ಟೇರ್ಗೆ ರೈತರಿಗೆ ಯಾರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೆ 15,000 ರೂಪಾಯಿ ಹಂಗೆ ಕೊಡ್ತಾ ಹೋಗ್ತಾರೆ ಪ್ರತಿ ವರ್ಷಕ್ಕೆ. ಓಕೆ, ಇನ್ಪುಟ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಇನ್ಪುಟ್ ಬೇಕು, ಬಯೋ ರಿಸೋರ್ಸಸ್ ಸೆಂಟರ್ಸ್ಗಳಿರ್ತವೆ, ಅಲ್ಲಿಂದ ತಗೊಳ್ಳೋದಾಗಿರ್ಬೋದು. ಓಕೆ, ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಏನಿದ್ರಲ್ಲಿ ಅಂದ್ರೆ,
ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಇದನ್ನ ಘೋಷಣೆ ಮಾಡಿದೆ ಸರ್ಕಾರ. ಏನಂತ ಘೋಷಣೆ ಮಾಡಿದೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ವತಂತ್ರ ಕೇಂದ್ರ ಪ್ರಾಯೋಜಿತ ಯೋಜನೆ. ಓಕೆ, ಇದನ್ನ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಜಾರಿಗೆ ತಂದಿದ್ದಾರೆ. ಇದು ಕರೆಂಟ್ ಅಫೇರ್ ಲಾಸ್ಟ್ 2024ರಲ್ಲಿ. ಓಕೆ, ಅಂದ್ರೆ ಸೆಂಟರ್ ಸ್ಟೇಟ್ ಎರಡೂ ಕೂಡ ಪಾಲ್ಗಳನ್ನ ಹಾಕಬೇಕಾಗತ್ತೆ ಅಂತ. ಈಗ 15ನೇ ಹಣಕಾಸು ಮುಖಾಂತರ 25-26ನೇ ಒಂದು ಇದಕ್ಕೆ 2481 ಕೋಟಿನ ದುಡ್ಡನ್ನ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಭಾರತ ಸರ್ಕಾರ 1584 ಕೋಟಿ ಇಲ್ಲಿ ಹಿಂದೆ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿದ ಬಜೆಟ್ ಅಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ ಮಿಕ್ಕಿದ ಪಾಲು ರಾಜ್ಯ ಪಾಲುಗಳು ಹಾಕಬೇಕು ಅಂತೇಳಿ ಇದನ್ನ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಮಾಡಿದೆ. ಸೆಂಟ್ರಲ್ ಸೆಕ್ಟರ್ ಅಲ್ಲ, ಇದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್. ಇದು ಪ್ರಮುಖವಾಗಿ ಏನು ಅಂತಂದ್ರೆ, ಈ ಗಂಗಾ ನದಿ ಎರಡೂ ಬದಿಗಳಲ್ಲಿ 5 ಕಿಲೋಮೀಟರ್ ಕಾರಿಡಾರ್ ಬರುವ ಪ್ರದೇಶಗಳಿಗೆ ಆದ್ಯತೆ ಕೊಡ್ತಾರೆ. ನಂತರ ಮಳೆಯಾಶ್ರಿತ ಮತ್ತು ಸಾಂಪ್ರದಾಯಿಕ ಕಡಿಮೆ ಅಥವಾ ರಸಗೊಬ್ಬರ ಇನ್ಪುಟ್ ಪ್ರದೇಶಗಳಲ್ಲಿ ಎಲ್ಲಿರಲ್ಲ, ಅಂದ್ರೆ ಈಗ ಯಾವ ಪ್ರದೇಶಗಳಲ್ಲಿ ಮಳೆಯ ಯೂಸ್ ಮಾಡ್ಕೊಂಡು ಬೆಳೀತಾ ಇರ್ತಾರೆ, ಅಲ್ಲಿ ರಸಗೊಬ್ಬರನ ಯೂಸ್ ಮಾಡಲ್ಲ, ನಾರ್ಮಲ್ ಆಗಿ ಬೆಳೀತಿರ್ತಾರೆ, ಅಂತ ಪ್ರದೇಶಗಳಿಗೆ ಆದ್ಯತೆಗಳನ್ನ ಕೊಡ್ತಾರೆ. ಓಕೆ, ಒಂದು ಇದರ ಪ್ರಮುಖ ಅಂಶಗಳೇನು? ಕ್ಲಸ್ಟರ್ ವಿಧಾನ ನಿಮ್ಗೆ ಹೇಳಿದೆ. 4500 ಕ್ಲಸ್ಟರ್ಗಳು. ಎಷ್ಟು ಸರ್ ಇಲ್ಲಿ ನೋಡಿದ್ವಲ್ಲ ಹಿಂದೆ, 15,000 ಕ್ಲಸ್ಟರ್ಗಳು ಮಾಡ್ಕೋಬೇಕು ಅಂತಕ್ಕಂಥದ್ದು. ಕ್ಲಸ್ಟರ್ ಅಂದ್ರೆ ಏನಿಲ್ಲ ಸರ್, ಒಂದಷ್ಟು ಜಮೀನುಗಳು ಸೇರಿಸಿ ಒಂದು ಕ್ಲಸ್ಟರ್ ಅಂತ ಮಾಡ್ತಕ್ಕಂಥದ್ದು. ಓಕೆ, ಇಲ್ಲಿ ತೋರಿಸ 7.5 ಲಕ್ಷ ಹೆಕ್ಟೇರ್ಗಳನ್ನ ಇಲ್ಲಿ ನೋಡಿ, ನ್ಯಾಷನಲ್ ಫಾರ್ಮಿಂಗ್ ಮೂಲಕ 7.5 ಲಕ್ಷ ಹೆಕ್ಟೇರ್ ಅಂದ್ರೆ ಪ್ರತಿ ಕ್ಲಸ್ಟರ್ ಅಲ್ಲ 50 ಹೆಕ್ಟೇರ್ ಭೂಮಿಗಳನ್ನ 50ಕ್ಕಿಂತ ರೈತರು ಅದಕ್ಕಿಂತ ಹೆಚ್ಚು ಇರ್ತಾರೆ, ಎಲ್ಲರೂ ಸೇರಿ ಇದೊಂದು ಕ್ಲಸ್ಟರ್ ಅಂತ ಮಾಡ್ತಾರೆ. ಈ ಕ್ಲಸ್ಟರ್ ಅಂತ ಮಾಡೋದು ಒಂದ್ ಕಡೆ. ಮತ್ತೆ ಆ ಕ್ಷೇತ್ರಗಳನ್ನ ನೋಡಿ, ಇದರಲ್ಲಿ ಒಂದಷ್ಟು ಮಾದರಿ ಫಾರ್ಮ್ಸ್ ಗಳನ್ನಂತ ಮಾಡೋದು, ಮಾಡೆಲ್ ಫಾರ್ಮ್ಸ್ ಅಂತ. ಇದಕ್ಕೆ ತರಬೇತಿ ಕೊಡ್ತಾರೆ. ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಇವ್ರಿಗೊಂದು ಬಂದು ತರಬೇತಿಗಳನ್ನ ಕೊಟ್ಟು ಜೈವಿಕ ಇನ್ಪುಟ್ ಸಂಪನ್ಮೂಲ ಕೇಂದ್ರಗಳನ್ನ, ಬಯೋ ರಿಸೋರ್ಸಸ್, ನಾವು ಇಲ್ಲಿ ತೋರಿಸ್ತೀನಿ, ಇನ್ನೂ ಅದ್ರ ಬಗ್ಗೆ ಹೇಳ್ತೀನಿ. ಬಯೋ ಇನ್ಪುಟ್ ರಿಸೋರ್ಸಸ್ ಸೆಂಟರ್ಸ್ ಅಂತ, ಇವೆಲ್ಲ ನಿಮಗೆ KSK ಮತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಎಕ್ಸಾಮ್ಸ್ ಇದೆಯಲ್ಲ, ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಆ ಒಂದು ಕ್ಲಸ್ಟರ್ಗಳಲ್ಲಿ ಒಂದೊಂದು ಕ್ಲಸ್ಟರ್ ಅಲ್ಲಿ ಒಂದೊಂದು ಈ BRC ಯೂನಿಟ್ಸ್ ಗಳನ್ನ ಸ್ಥಾಪನೆ ಮಾಡ್ತಾರೆ. ಇದ್ರಲ್ಲಿ ಏನು ಅಂದ್ರೆ, ಈಗ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಕೆಮಿಕಲ್ ಯೂಸ್ ಮಾಡಲ್ಲ, ಅಂದ್ರೆ ಜೀವಾಮೃತ, ಘನಾಮೃತ, ಓಕೆ, ನೀಮಾಸ್ತ್ರ ಅಂದ್ರೆ ನೀಮ್ ರಿಲೇಟೆಡ್ ಇಂಥದ್ದುಗಳನ್ನ ಪೂರೈಕೆ ಮಾಡಕ್ಕೆ ಇದು ರಸಗೊಬ್ಬರ ರಹಿತ ಸೂಕ್ಷ್ಮ ಒಂದು ಇದನ್ನ ಕೊಡ್ತಕ್ಕಂಥದ್ದು ಇದರ ಕೆಲಸ. ಮತ್ತೆ ತರಬೇತಿಗಳನ್ನ ಕೊಡ್ತಕ್ಕಂಥದ್ದು ಇದರ ಕೆಲಸ. ಇದರಿಂದ ಭಾರತೀಯ ಪ್ರಕೃತಿ ಕೃಷಿ ಪದ್ಧತಿಯನ್ನ ನಾವು ಉತ್ತೇಜಿಸಬಹುದು ಅನ್ನೋದು ಇದರ ಒಂದು ಮಹತ್ವ. ಮೊದಲೇ 12,000 ಇತ್ತು, ಈಗ 15,000 ಮಾಡಿದ್ದಾರೆ. 12,200 ಇತ್ತು, ಈಗ 15,000 ಮಾಡಿದ್ದಾರೆ. ಓಕೆ, ಅದನ್ನ ಜೈವಿಕ ಇನ್ಪುಟ್ ಸಂಪನ್ಮೂಲ ಕೇಂದ್ರಗಳು ಅಂತ ಕರೀತಕ್ಕಂಥದ್ದು. ರೈತರಿಗೆ ತರಬೇತಿ ಕೊಡ್ತಾರೆ. ಮತ್ತೆ ಇದರಲ್ಲಿ ಕೆಲಸ ಮಾಡಿ ಇದ್ರಲ್ಲಿ ಬರ್ತಕ್ಕಂಥ ಇದಕ್ಕೆ ಪ್ರಮಾಣೀಕರಣ ವ್ಯವಸ್ಥೆ ಕೂಡ ಇರುತ್ತೆ. ಪ್ರಮಾಣೀಕರಣ ಅಂದ್ರೆ ಅವ್ರಿಗೆ ಆ ಒಂದು ನ್ಯಾಚುರಲ್ ಫಾರ್ಮಿಂಗ್ ಇಂದ ಬೆಳೆದಿರತಕ್ಕಂಥ ಬ್ರ್ಯಾಂಡ್ ಅನುಷ್ಠಾನ ಕೊಡ್ತಕ್ಕಂಥದ್ದು. ಮತ್ತೆ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಆನ್ಲೈನ್ ಪೋರ್ಟಲ್ ಕೂಡ ಈ ಒಂದು ಅಡಿಯಲ್ಲಿ ಬರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಸರ್? ನೈಸರ್ಗಿಕ ಕೃಷಿಯ ಪ್ರಯೋಜನಗಳೇನು ನೋಡಿ, ವೆಚ್ಚ ಕಮ್ಮಿ ಅಲ್ವಾ, ನೀವು ನ್ಯಾಚುರಲ್ ಇರೋದು, ಮಣ್ಣಿನ ಆರೋಗ್ಯ ಹೆಲ್ಪ್ ಮಾಡ್ಬೋದು, ಮತ್ತೆ ಫಲವತ್ತತೆನ ಪುನರ್ಜೀವನಗೊಳಿಸ್ಬೋದು, ಮತ್ತೆ ಹವಾಮಾನ ಸ್ಥಿತಿಸ್ಥಾಪಕತ್ವನ ಕಾಪಾಡ್ಕೋಬಹುದು. ಇದರಿಂದ ಕೆಮಿಕಲ್ ಇಂದ ನಮ್ಗೆ ಬೇರೆ ಬೇರೆ ಏನೇನು ರಿಲೀಸ್ ಆಗುತ್ತೆ, ನೈಟ್ರೋಜನ್ ಆಗಿರ್ಬೋದು, ಮತ್ತೆ ಅದು ನೀರಿಗೆ ಸೇರಿದಾಗ ಅಲ್ಲಿ ಆಗಿರ್ಬೋದು, ಇವೆಲ್ಲ ನಾವು ತಡೆಯಬಹುದು. ವಾಯುಮಾಲಿನ್ಯ, ಜಲಮಾಲಿನ್ಯ ತಡೆಯಬಹುದು. ಆರೋಗ್ಯ ಮತ್ತು ಪೋಷಣೆಗಳನ್ನ ರಕ್ಷಣೆ ಮಾಡಬಹುದು. ರಸಗೊಬ್ಬರ, ಕೀಟನಾಶಕಗಳನ್ನ ಇದರಲ್ಲಿ ಯೂಸ್ ಮಾಡಲ್ಲ. ಪರಿಸರ ಸುಸ್ಥಿರತೆ ಕಾಪಾಡ್ಕೋಬಹುದು. ಇಂಗಾಲದ ಅಂಶ ಆಗಿರ್ಬೋದು ಮಣ್ಣಿನಲ್ಲಿ, ಅದರ ಒಂದು ದಕ್ಷತೆಗಳನ್ನು ಸುಧಾರಿಸೋದಾಗಿರೋದು, ಮತ್ತೆ ಸೂಕ್ಷ್ಮ ಜೀವಿಗಳು, ಜೈವ ವೈವಿಧ್ಯತೆಗಳು ಮಣ್ಣಿನಲ್ಲಿ ಆರೋಗ್ಯಗಳನ್ನ ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ದಾಗಿರೋದು, ಇದೆಲ್ಲ ಇದರ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಏನೇನು ಅಂತ. 1,000 ರೂಪಾಯಿ ಏನು ಕೊಡ್ತಾರೆ 3 ವರ್ಷಕ್ಕೆ, ಎಲ್ಲಿಗೆ ಇಂಪಾರ್ಟೆಂಟು, ಇದು ಕೃಷಿ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆ, ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ, ಇವೆಲ್ಲ ಗೊತ್ತಿರಲಿ. ನೆಕ್ಸ್ಟ್ ಬರ್ತೀನಿ, ಅನ್ನ ಚಕ್ರ ಇನಿಷಿಯೇಟಿವ್. ಇದೇನಿಲ್ಲ, ಸಿಂಪಲ್ ಸ್ಕೀಮ್ ಇದು. ಅನ್ನ ಚಕ್ರ ಅಂತಕ್ಕಂಥದ್ದು ಒಂದು PDS ಸಿಸ್ಟಮ್. ಓಕೆ, PDS ಅಂತಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆ, ನಾವೇನು ಡಿಪೋಗಳು ಅಕ್ಕಿ ಕೊಡ್ತಾರಲ್ಲ, ಆ ಡಿಪೋಗಳಿಗೆ ಸಂಬಂಧಪಟ್ಟಂತೆ ಒಂದು ಸರಪಣಿ, ಒಂದು ಚೈನ್ ಸಾಧನವಾಗಿ ಮಾಡ್ತಿರ್ತಕ್ಕಂಥದ್ದು. ಇದರಿಂದ ನಮಗೆ ಒಂದಷ್ಟು ಇಂಧನಗಳನ್ನು ಉಳಿಸ್ಬೋದು, ಮತ್ತೆ ಬೇಗ ಒಂದು ಇದನ್ನ ಸಾಗಿಸ್ಬೋದು, ಆಹಾರ ಪದಾರ್ಥಗಳನ್ನ ಆ ಒಂದು ರೆಸ್ಪೆಕ್ಟಿವ್ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆಗೆ. ಫಾರ್ಮರ್ ಪ್ರೈಸ್ ಶಾಪ್ ಅಂತ ಏನ್ ಕರಿತೀವಿ, ಫೈರ್ ಪ್ರೈಸ್ ಶಾಪ್ ಅಂತ ಏನ್ ಕರಿತೀವಿ, ನ್ಯಾಯಯುತ ಬೆಲೆ ಅಂಗಡಿಗಳಿಗೆ ದೇಶಾದ್ಯಂತ ಇದೇನಂದ್ರೆ ಇಷ್ಟೇ ಸರ್. IIT ದೆಹಲಿ, ಓಕೆ, ಮತ್ತೆ ಫೌಂಡೇಶನ್ ಫಾರ್ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್, ಈ ಎರಡರ ಸಹಯೋಗ ಏನಿದೆ, ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವರು ಒಂದು PDS ನೆಟ್ವರ್ಕ್ಸ್ ಲಾಜಿಸ್ಟಿಕ್ ಅಂತ ಮಾಡಿದ್ದಾರೆ. ಸ್ಕ್ಯಾನ್ ಅಂತ ಕರಿತೀವಿ, ಅಂದ್ರೆ ನ್ಯಾಷನಲ್ ಏನು
ಸರಪಳಿ ಏನು ನಾವು ಪಬ್ಲಿಕ್ ಫೈರ್ ಪ್ರೈಸ್ ಶಾಪ್ಗೆ ಸಬ್ಸಿಡಿ ಕ್ಲೈಮ್ ಏನ್ ಮಾಡ್ಕೋತಾರೆ. ಈಗ ಒಂದು ರಾಜ್ಯಗಳಿಗೆ ಅಕ್ಕಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ ಅಕ್ಕಿ ಅಲ್ವಾ, ಬರ್ತಾ ಇದೆ 5 kg ಕೇಂದ್ರ ಸರ್ಕಾರ ಕೊಡ್ತಾ ಇರೋದು, ಅದಕ್ಕೆ ಸಬ್ಸಿಡಿ ಕ್ಲೈಮ್ ಮಾಡಬೇಕು. ಎಷ್ಟು kg ಒಂದೊಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ಬೇಕು ಅಂದ್ರೆ ಆ ರಾಜ್ಯಕ್ಕೆ ಟೋಟಲ್ ಎಷ್ಟು ಹೋಗ್ಬೇಕು, ಎಷ್ಟು ಸಬ್ಸಿಡಿ ಕ್ಲೈಮ್ ಆಗಬೇಕು, ಇದೆಲ್ಲ ಈ ಒಂದು ಸಬ್ಸಿಡಿ ಕ್ಲೈಮ್ ಪೋರ್ಟಲ್ಗಳ ಮುಖಾಂತರ ಮಾಡ್ತಕ್ಕಂಥ ಲಾಜಿಸ್ಟಿಕ್ ಪರ್ಫಾರ್ಮ್ ಸ್ಕ್ಯಾನ್ ಪೋರ್ಟಲ್ ಅಂತ ಮಾಡಿದ್ದಾರೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಏನು ಸಬ್ಸಿಡಿ ರಾಜ್ಯಗಳಿಗೆ ಕೊಡ್ತಾರೆ ಅದನ್ನ ಸರಳೀಕರಣ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಇದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಬೆಂಗಳೂರಿಗೆ ನಿಮಗೆ ಎಲ್ಲಿಂದ ಬರುತ್ತೆ ಈಗ ಅಕ್ಕಿ ಕೇಂದ್ರ ಸರ್ಕಾರದ್ದು, ಮಹಾರಾಷ್ಟ್ರದಿಂದ ತರಬೇಕು, ಇಲ್ಲ ಪಕ್ಕದಲ್ಲಿ ಹೊಸೂರು ಹತ್ರ ಇದೆ ಅಲ್ಲಿಂದ ಏನಾರು ಇದೆಯಾ, ಅಥವಾ ಇಲ್ಲಿ ಚೆನ್ನೈ ಹತ್ರ ಇದೆಯಾ, ಚೆನ್ನೈಯಿಂದ ತರ್ಸೋದು ಬೆಂಗಳೂರಿಗೆ, ಅಕಸ್ಮಾತ್ ಬೆಂಗಳೂರಲ್ಲಿ ಇಲ್ಲ ಅಂದ್ರೆ ಈಗ ಬೇಡ ಮೈಸೂರು ಅಥವಾ ನೀವು ಮಂಗಳೂರು ತಗೋಬಹುದು. ಮಂಗಳೂರು ತಗೊಂಡ್ರೆ ಏನಾಗುತ್ತೆ, ಅಲ್ಲಿ ಪಕ್ಕ ಕೇರಳ ಹತ್ರ ಇದೆಯಾ ಅಲ್ಲಿಂದ ಸಪ್ಲೈ ಮಾಡೋದು. ಅಂದ್ರೆ ಈ ಡಿಪೆಂಡ್ಸ್ ಈ ನಮ್ಮ PM ಗತಿಶಕ್ತಿ ಇನ್ಫ್ರಾಸ್ಟ್ರಕ್ಚರ್ ಯೋಜನೆ ಮುಖಾಂತರ ಯಾವ್ಯಾವ ಗೋದಾಮು ಯಾವ್ಯಾವ್ದಕ್ಕೆ ಹತ್ರ ಅದರ ಭೌಗೋಳಿಕ ಸ್ಥಳ ನಕ್ಷೆಗಳನ್ನ ಮಾಡಿಕೊಂಡು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಮಾಡಿಕೊಂಡು ಅದಕ್ಕೆ ಯಾವ್ದಾದಕ್ಕೆ ಹತ್ರ ಅಲ್ಲಿಂದ ಸಪ್ಲೈ ಮಾಡ್ತಕ್ಕಂಥದ್ದು. ಓಕೆ, ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋದಾಮುಗಳಿರ್ತಲ್ಲ ಅಲ್ಲಿಂದ ಸಪ್ಲೈ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಒಂದಷ್ಟು ದುಡ್ಡನ್ನ ಉಳಿಸ್ಬೋದು, ಬೇಗ ತಲುಪಿಸ್ಬೋದು. ಏನ್ ದುಡ್ಡು ಉಳಿಸ್ಬೋದು, ಒಂದು ಇಂಧನ ಬಳಕೆ, ಅನ್ನಚಕ್ರ ಅಂತಕ್ಕಂಥ ಸಾರಿಗೆ ಮಾರ್ಗಗಳ ಅತ್ಯುತ್ತಮವಾಗಿ ಮೂಲಕ ಅನ್ನಚಕ್ರ ಇಂಧನ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಸಾರಿಗೆ ಸಂಬಂಧಿತ ಹೊರಸೂಸುವಿಕೆ ಕಡಿಮೆ ಮಾಡುತ್ತದೆ ಮತ್ತೆ ಕಡಿಮೆ ಇಂಗಾಲದ ಹೆಜ್ಜೆ ಗುರುತನ್ನು ನೀಡುತ್ತದೆ. ಪರಿಸರದ ಮೇಲೆ ಆಗ್ತಕ್ಕಂಥ ಪ್ರಭಾವ ಆಗಿರ್ಬೋದು. ಮತ್ತೆ ಸರಳೀಕರಣ, ಎಲ್ಲ ಆನ್ಲೈನ್ ಮುಖಾಂತರ ನಮಗೆ ಎಲ್ಲ ನಕ್ಷೆಗಳು ಎಲ್ಲಾನು ಕೂಡ ಆಗ್ಬಿಡುತ್ತೆ ಈ ಸ್ಕ್ಯಾನ್ ಪೋರ್ಟಲ್ ಮುಖಾಂತರ. ಇದು ನಮಗೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅನ್ನಚಕ್ರ ಇನಿಷಿಯೇಟಿವ್ ಅಂತ. ಸಿಂಪಲ್ ಆಗಿರ್ತಕ್ಕಂಥ ತುಂಬಾ ತಲೆ ಕೆಡಿಸ್ಕೊಬಿಟ್ಟಿದ್ರ ಬಗ್ಗೆ ನೋಡಿ. ಇನ್ನೂ ಒಂದಷ್ಟು ಬೇರೆ ಬೇರೆ ಆಯಿಲ್ ಸೀಡ್ಸ್ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಇದಿವೆ, ಡಿಸ್ಕಸ್ ಮಾಡೋಣ. ಇಷ್ಟ ಆಗಿದ್ರೆ ಇದನ್ನ ನೀವು ಫಸ್ಟ್ ಲೈಕ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಿ. ಇದರಲ್ಲೇ ಇನ್ನೂ ಒಂದಷ್ಟು ಪಾರ್ಟ್ 2 ಬೇಕು ಅಂದ್ರೆ ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ